ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನ ಗಂಗೋತ್ರಿ ಸಂಸ್ಥೆಗೆ ಸ್ವಾಗತ. ಈ ಸೆಷನ್ನಲ್ಲಿ ನಾವು ಕರ್ನಾಟಕ ಬಜೆಟ್ 2024-25 ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡ್ತಾ ಇದ್ದೇವೆ. ಸೊ ಈ ವರ್ಷ KAS ಪರೀಕ್ಷೆ ಇರುವ ಕಾರಣದಿಂದ ಬಜೆಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪರೀಕ್ಷಾ ದೃಷ್ಟಿಯಿಂದ ಏನೇನು ಪಾಯಿಂಟ್ಸ್ ಬೇಕು ಎಲ್ಲವನ್ನ ಸಂಪೂರ್ಣವಾಗಿ ನಾನು ಡಿಸ್ಕಸ್ ಮಾಡ್ತಾ ಬರ್ತಾನೆ. ಸೊ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಮುಂದಿನ ಆರ್ಥಿಕ ವರ್ಷ ಅಂದರೆ ನೆಕ್ಸ್ಟ್ ಫಿನಾನ್ಷಿಯಲ್ ಇಯರ್ ಅಂತ ಹೇಳ್ತೇವೆ. ಸೊ 2024-25ಕ್ಕೆ ಕರ್ನಾಟಕ ಸರ್ಕಾರದ ಖರ್ಚು ಮತ್ತು ವೆಚ್ಚ ಎಂದು ಕರೀತಕ್ಕಂಥ ಒಂದು ಬಜೆಟ್ ಅನ್ನ ಮಂಡನೆ ಮಾಡಿರ್ತಾರೆ. ಸೊ ಈ ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥವ್ರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು. ಸೊ ಇವರು ಫಿನಾನ್ಸ್ ಪೋರ್ಟ್ಫೋಲಿಯೋವನ್ನು ಕೂಡ ಹೊಂದಿರ್ತಾರೆ, ಅಂದ್ರೆ ಇವರು ಹಣಕಾಸು ಸಚಿವರು ಕೂಡ ಇವರೇ ಆಗಿರುವ ಕಾರಣದಿಂದ ಸೊ ಬಜೆಟ್ ಅನ್ನ ಮಂಡಿಸಿರ್ತಾರೆ. ಸೊ ನಮಗೆ ಪರೀಕ್ಷೆಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಕೇಳ್ತಕ್ಕಂಥ ಮೊದಲ ಪ್ರಶ್ನೆ ಏನು ಅಂದ್ರೆ, ಸೊ ಬಜೆಟ್ ನ ಗಾತ್ರ ಎಷ್ಟು ಅಥವಾ ಸೈಜ್ ಆಫ್ ದಿ ಬಜೆಟ್ ಎಷ್ಟು ಅಂತ ಕೇಳ್ತಾರೆ. ಸೊ ಆ ಸಂಖ್ಯೆಯನ್ನ ಯಥಾವತ್ತಾಗಿ ನೆನ್ಪಿಟ್ಕೊಂಡಿರಿ. 3,71,383 crores ಅಷ್ಟು ನಮ್ಮ ಬಜೆಟ್ ಸೈಜ್ ಆಗಿರುತ್ತೆ. ಅಂದ್ರೆ 3,71,383 ಕೋಟಿಗಳು ನಮ್ಮ ಸರ್ಕಾರದ ಅಥವಾ ಕರ್ನಾಟಕ ಸರ್ಕಾರದ ಸೊ ಮುಂದಿನ ಆರ್ಥಿಕ ವರ್ಷದ ಬಜೆಟ್ ಗಾತ್ರವನ್ನಾಗಿ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಬಜೆಟ್ಸ್ ಅನ್ನ ಮಂಡಿಸಿರ್ತಕ್ಕಂಥವ್ರು ಯಾರು ಅಂತ ಪ್ರಶ್ನೆ ಕೇಳ್ತಾರೆ. ಸೊ ಈ ಪ್ರಶ್ನೆಗೂ ಉತ್ತರ ಸಿದ್ದರಾಮಯ್ಯನವರು ಆಗಿರ್ತಾರೆ. ಸೊ ಇದುವರೆಗೂ ಅವರು 15 ಬಜೆಟ್ ಗಳನ್ನ ಪ್ರೆಸೆಂಟ್ ಮಾಡಿರ್ತಾರೆ. ಈ ಒಂದು ಕಾರಣದಿಂದ ಸೊ ಹೈಯೆಸ್ಟ್ ನಂಬರ್ ಆಫ್ ಬಜೆಟ್ಸ್ ಅನ್ನ ಪ್ರೆಸೆಂಟ್ ಮಾಡಿರ್ತಕ್ಕಂಥವ್ರು ಯಾರು ಅಂತ ಪ್ರಶ್ನೆಗೆ ಕೇಳಿದಾಗೂ ಕೂಡ ಸಿದ್ದರಾಮಯ್ಯನವರು ಅಂತ ನಮಗೆ ಗೊತ್ತಿರಬೇಕಾಗಿರುತ್ತೆ. ಹಾಗಿದ್ರೆ ಭಾರತ ದೇಶದ ಮಟ್ಟದಲ್ಲಿ ಹೈಯೆಸ್ಟ್ ಬಜೆಟ್ಸ್ ಅನ್ನ ಇದುವರೆಗೂ ಮಂಡಿಸಿರ್ತಕ್ಕಂಥವ್ರು ಯಾರು ಅನ್ನೋದನ್ನ ನೀವು ಕಮೆಂಟ್ಸ್ ಅಲ್ಲಿ ನಮಗೆ ತಿಳಿಸಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಬಜೆಟ್ ಅಲ್ಲಿ ಆಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಹೈಲೈಟ್ಸ್ ಅನ್ನ ನಾವು ನೋಡೋದಾದ್ರೆ, ಸೊ ದೇರ್ ಇಸ್ ನೋ ಚೇಂಜ್ ಇನ್ ಟ್ಯಾಕ್ಸಸ್, ಯಾವುದೇ ತೆರಿಗೆಗಳಲ್ಲಿ ಬದಲಾವಣೆ ಮಾಡಲಾಗಿಲ್ಲ. ಬಟ್ ನಮ್ಮ ಬಾರೋಯಿಂಗ್ ಅಥವಾ ಸಾಲ ಅಂತ ನಾವೇನ್ ಹೇಳ್ತೇವೆ, ಸೊ ಇದು ಒಂದೇ ವರ್ಷದಲ್ಲಿ ನಾವು 1 ಲಕ್ಷ ಕೋಟಿ ಸಾಲವನ್ನ ತೆಗೆದುಕೊಳ್ಬೇಕಾಗಿರುತ್ತೆ. ಸೊ ಇದುವರೆಗೂ ಕರ್ನಾಟಕದ ಬಜೆಟ್ ನ ಇತಿಹಾಸದಲ್ಲಿ ವಿತ್ ಇನ್ 1 ಇಯರ್ ಇಷ್ಟು ದೊಡ್ಡ ಅಮೌಂಟ್ ಅನ್ನ ಸಾಲವಾಗಿ ಪಡೆದುಕೊಳ್ತಾ ಇರ್ತಕ್ಕಂಥದ್ದು ಇದೇ ಮೊಟ್ಟ ಮೊದಲ ಉದಾಹರಣೆ ಆಗಿರುತ್ತೆ. ಸೊ ಓವರ್ ದ ಇಯರ್ಸ್ ತೆಗೆದುಕೊಂಡಿರ್ತಾರೆ, ಅಂದ್ರೆ 2 ಇಯರ್ಸ್ 3 ಇಯರ್ಸ್ ನಾವು ಕನ್ಸಾಲಿಡೇಟ್ ಮಾಡಿದಾಗ ಸೊ ಬಾರೋಯಿಂಗ್ 1 ಲ್ಯಾಕ್ ಕ್ರಾಸ್ ಆಗಿರುತ್ತೆ. ನಾನು ಹೇಳ್ತಾ ಇರ್ತಕ್ಕಂಥದ್ದು ವಿತ್ ಇನ್ 1 ಫಿನಾನ್ಷಿಯಲ್ ಇಯರ್ ಅಲ್ಲಿ ಸೊ 1 ಲ್ಯಾಕ್ ಕ್ರೋರ್ ಅನ್ನ ಸಾಲವಾಗಿ ಪಡೆದುಕೊಳ್ತಾ ಇರ್ತಕ್ಕಂಥದ್ದು ಇದೇ ಮೊಟ್ಟ ಮೊದಲ ಬಜೆಟ್ ಆಗಿ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಕಾಂಗ್ರೆಸ್ ಸರ್ಕಾರ ಅನೌನ್ಸ್ ಮಾಡಿದ್ದಂತಹ 5 ಗ್ಯಾರಂಟಿ ಸ್ಕೀಮ್ಸ್ ಏನಿರುತ್ತೆ, ಸೊ ಆ ಗ್ಯಾರಂಟಿ ಸ್ಕೀಮ್ಸ್ ಅನ್ನ ಮುಂದಿನ ಆರ್ಥಿಕ ವರ್ಷಕ್ಕೂ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಟೋಟಲ್ ಬಜೆಟ್ ಎಷ್ಟು ಅಲೋಕೇಟ್ ಮಾಡಿರ್ತಾರೆ ಅಂದ್ರೆ 52,000 crores ಅನ್ನ ಅವರು ಈ ಒಂದು ಸ್ಕೀಮ್ಸ್ ಗಳೇನಿರುತ್ತೆ ಅಂದ್ರೆ ಫ್ರೀ ಸ್ಕೀಮ್ಸ್ ಏನಿರುತ್ತೆ ಸೊ ಅದನ್ನ ಫುಲ್ಫಿಲ್ ಮಾಡ್ಲಿಕ್ಕೆ 52,000 ಕೋಟಿಗಳನ್ನ ಅವರು ಅಲಾಟ್ ಮಾಡಿರ್ತಾರೆ. ಸೊ ಯಾವ್ಯಾವ ಸ್ಕೀಮ್ಗೆ ಎಷ್ಟೆಷ್ಟು ಅಲಾಟ್ ಮಾಡಿದ್ದಾರೆ ಅನ್ನೋದನ್ನ ನಾನು ಮುಂದೆ ಡಿಸ್ಕಸ್ ಮಾಡ್ತಾ ಬರ್ತೇನೆ. ಸೊ ಇವೆಲ್ಲ ಬಜೆಟ್ ಅನ್ನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ಬೇಸಿಕ್ ಕಾನ್ಸೆಪ್ಟ್ ಏನು ಅಂದ್ರೆ, ಸರ್ಕಾರಕ್ಕೆ ಹಣ ಎಲ್ಲಿಂದ ಬರುತ್ತೆ, ಸರ್ಕಾರ ಎಲ್ಲಿ ಅಥವಾ ಯಾವ ರೀತಿಯಲ್ಲಿ ಹಣವನ್ನ ಸ್ಪೆಂಡ್ ಮಾಡುತ್ತೆ, ಕೆಲವೊಂದು ಟರ್ಮಿನಾಲಜಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಟರ್ಮಿನಾಲಜಿಯನ್ನ ನಾವು ಕಲಿತ ನಂತರ ಸೊ ಬಜೆಟ್ ಅಲ್ಲಿ ಏನೇನು ಪಾಯಿಂಟ್ಸ್ ನಮಗೆ ನೆನಪಿರಬೇಕು ಎಲ್ಲದರ ಬಗ್ಗೆ ನಾನು ಸಂಪೂರ್ಣವಾಗಿ ಹೇಳ್ತಾ ಬರ್ತೇನೆ. ಸೊ ಹಾಗಿದ್ರೆ ಒಂದು ಸರ್ಕಾರಕ್ಕೆ ಬಜೆಟ್ ಅಥವಾ ಹಣ ಎಲ್ಲಿಂದ ಬರುತ್ತೆ ಅಂತ ಹೇಳಿದಾಗ, ಸೊ ಹಣ 2 ರೀತಿಯಲ್ಲಿ ಬರುತ್ತೆ. ಒಂದನ್ನ ನಾವು ರೆವಿನ್ಯೂ ರೆಸಿಟ್ಸ್ ಅಂತ ಕರಿತೇವೆ, ಸೊ ಇನ್ನೊಂದನ್ನ ನಾವು ಕ್ಯಾಪಿಟಲ್ ರೆಸಿಟ್ಸ್ ಅಂತ ಕರಿತೇವೆ. ಅಂದ್ರೆ ರೆವಿನ್ಯೂ ಅಂದ್ರೆ ಆದಾಯ ಬರ್ತಕ್ಕಂಥದ್ದು, ಇನ್ನೊಂದು ರಾಜಸ್ವ ಅಂತ ಕರಿತೇವೆ. ಇವೆರಡು ರೀತಿಯಲ್ಲಿ ಸರ್ಕಾರಕ್ಕೆ ಒಂದು ಆದಾಯ ಬರುತ್ತೆ. ಸೊ ಈ ಒಂದು ರೆವಿನ್ಯೂ ರೆಸಿಟ್ಸ್ ಅನ್ನ ನಾವು 2 ಕ್ಯಾಟಗರೀಸ್ ಆಗಿ ಡಿವೈಡ್ ಮಾಡ್ತೇವೆ. ಸೊ ಒಂದನ್ನ ಟ್ಯಾಕ್ಸ್ ರೆವಿನ್ಯೂ ಅಂತ ಕರಿತೇವೆ, ಅಂದ್ರೆ ತೆರಿಗೆಯಿಂದ ಬರ್ತಕ್ಕಂಥ ಆದಾಯವಾಗಿರುತ್ತೆ. ಸೊ ಇನ್ನೊಂದನ್ನ ನಾನ್ ಟ್ಯಾಕ್ಸ್ ಅಥವಾ ತೆರಿಗೆಯೇತರವಾಗಿ ಬರ್ತಕ್ಕಂಥ ಆದಾಯ ಅಂತ ಕರಿತೇವೆ. ಸೊ ಟ್ಯಾಕ್ಸ್ ರೆವಿನ್ಯೂ ಅನ್ನ ಮತ್ತೆ 2 ಗ್ರೂಪ್ಸ್ ಆಗಿ ಡಿವೈಡ್ ಮಾಡ್ತೇವೆ. ಒಂದನ್ನ ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೇವೆ, ನೇರ ತೆರಿಗೆ ಅಂತ ಕರಿತೇವೆ. ಸೊ ಇನ್ನೊಂದನ್ನ ಇಂಡೈರೆಕ್ಟ್ ಟ್ಯಾಕ್ಸ್ ಅಥವಾ ಪರೋಕ್ಷ ತೆರಿಗೆ ಅಂತ ಕರಿತೇವೆ. ನೇರ ತೆರಿಗೆ ಅಂದ್ರೆ ಏನು ಅಂದ್ರೆ, ನಾವು ತೆರಿಗೆಯ ರೂಪದಲ್ಲೇ ಕಟ್ಟತಕ್ಕಂಥದ್ದನ್ನ ನಾವು ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೇವೆ. ಸೊ ಇಂಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ನಾವೇನೋ ಒಂದು ಸರ್ವಿಸ್ ಅನ್ನ ತಗೊಂಡಿರ್ತೇವೆ, ಆ ಸರ್ವಿಸ್ ನ ಜೊತೆಗೆ ಸ್ವಲ್ಪ ಆಡೆಡ್ ಟ್ಯಾಕ್ಸ್ ಅನ್ನ ನಾವು ಪೇ ಮಾಡ್ತೇವೆ. ಸೊ ಅದನ್ನ ನಾವು ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳ್ತೇವೆ. ಕೆಲವೊಂದು ಬಾರಿ ನಾವು ಟ್ಯಾಕ್ಸ್ ಪೇ ಮಾಡ್ತಾ ಇದ್ವಿ ಅಂತ ನಮ್ಗೆ ಗೊತ್ತು ಕೂಡ ಇರೋದಿಲ್ಲ. ಸೊ ಆ ಒಂದು ಕಾರಣದಿಂದ ಇದನ್ನ ನಾವು ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೇವೆ. ಹಾಗಿದ್ರೆ ಡೈರೆಕ್ಟ್ ಟ್ಯಾಕ್ಸಸ್ ಅಲ್ಲಿ ಏನೇನು ಬರುತ್ತೆ ಅಂದ್ರೆ, ಸೊ ಇನ್ಕಮ್ ಟ್ಯಾಕ್ಸ್ ಅಂತ ಕರಿತೇವೆ. ನಿಮ್ಗೆಲ್ಲ ಡೆಫಿನೆಟ್ಲಿ ಗೊತ್ತಿರುತ್ತೆ. ಸೊ ಪ್ರತಿಯೊಬ್ಬರಿಗೂ ಒಂದೊಂದು ಸ್ಲ್ಯಾಬ್ ಇರುತ್ತೆ. ಮೆನ್ ಆದ್ರೆ ಇಷ್ಟು ಸ್ಲ್ಯಾಬ್ ಇದೆ, ವಿಮೆನ್ ಆದ್ರೆ ಇಷ್ಟು ಸ್ಲ್ಯಾಬ್ ಇದೆ ಅಂತ. ಸೊ ಅದಕ್ಕಿಂತ ಹೆಚ್ಚಿನ ಆದಾಯವನ್ನ ನಾವು ಅಕ್ಯುಮುಲೇಟ್ ಮಾಡ್ಕೊಂಡಾಗ ಸೊ ನಮ್ಮ ಆದಾಯಕ್ಕೆ ತಕ್ಕಂತೆ ನಾವು ತೆರಿಗೆಯನ್ನ ಪೇ ಮಾಡಬೇಕಾಗಿರುತ್ತೆ. ಅದನ್ನ ನಾವು ಆದಾಯ ತೆರಿಗೆ ಅಥವಾ ಇನ್ಕಮ್ ಟ್ಯಾಕ್ಸ್ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಕಾರ್ಪೊರೇಟ್ ಟ್ಯಾಕ್ಸ್ ಅಂತ ಬರುತ್ತೆ, ವೆಲ್ತ್ ಟ್ಯಾಕ್ಸ್ ಅಂತ ಬರುತ್ತೆ, ಅದಾದ್ಮೇಲೆ ಗಿಫ್ಟ್ ಟ್ಯಾಕ್ಸ್ ಅಂತ ಬರುತ್ತೆ, ಎಸ್ಟೇಟ್ ಡ್ಯೂಟಿ ಅಂತ ಬರೀತೇವೆ, ಅದಾದ್ಮೇಲೆ ಎಕ್ಸ್ಪೆಂಡಿಚರ್ ಟ್ಯಾಕ್ಸ್ ಅಂತ ಕರಿತೇವೆ,
ಕರಿತೇವೆ. ಸೊ ಇವೆಲ್ಲವನ್ನ ನಾವು ನೇರವಾಗಿ ಪೇ ಮಾಡ್ತಕ್ಕಂಥ ಟ್ಯಾಕ್ಸ್ ಆಗಿರುತ್ತೆ, ಅದಕ್ಕೆ ಇದನ್ನ ನಾವು ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೇವೆ. ಸೊ ಇಂಡೈರೆಕ್ಟ್ ಟ್ಯಾಕ್ಸ್ ಅನ್ನ ನಾನು ಸಿಂಪಲ್ ಆಗಿ ಹೇಳೋದಾದ್ರೆ ನಾವು ಪೇ ಮಾಡ್ತಕ್ಕಂಥ ಈ ಒಂದು GST, ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಅಂತ ಹೇಳ್ತೇವೆ. ಸೊ ಅದನ್ನ ನಾವು ಪರೋಕ್ಷ ತೆರಿಗೆ ಅಂತ ಹೇಳ್ಬೋದಾಗಿರುತ್ತೆ. ಕಾರಣ ಏನಂದ್ರೆ GST ಅನ್ನ ನಾವು ನೇರವಾಗಿ ಪೇ ಮಾಡೋದಿಲ್ಲ. ಸೊ ಒಂದು ವಸ್ತುವನ್ನ ಖರೀದಿ ಮಾಡಿದಾಗ ಅಥವಾ ಒಂದು ಸೇವೆಯನ್ನ ನಾವು ತೆಗೆದುಕೊಂಡಾಗ ಅದರ ಜೊತೆಗೆ ಪೇ ಮಾಡ್ತಕ್ಕಂಥ ಒಂದು ಟ್ಯಾಕ್ಸ್ ಆಗಿರೋದ್ರಿಂದ ನಾವು ಅದನ್ನ GST ಅಂತ ಕರಿಬೋದಾಗಿರುತ್ತೆ. ಸೊ ಮುಂಚೆ ಇದನ್ನ ಸೇಲ್ಸ್ ಟ್ಯಾಕ್ಸ್, ಕಸ್ಟಮ್ ಡ್ಯೂಟಿ, ಎಕ್ಸೈಸ್ ಡ್ಯೂಟಿ, ಸರ್ವಿಸ್ ಟ್ಯಾಕ್ಸ್, ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಅಂತ ಕರಿತಾ ಇದ್ರು. ಸೊ ಇವಾಗ ನಾವು ಎಲ್ಲವನ್ನ ಕನ್ಸಾಲಿಡೇಟ್ ಮಾಡಿ GST ಅಂತ ನಾವು ಇದನ್ನ ಕರಿಬೋದಾಗಿರುತ್ತೆ. ಸೊ ಇಷ್ಟೊತ್ತು ನಾನು ಡಿಸ್ಕಸ್ ಮಾಡಿರ್ತಕ್ಕಂಥದ್ದು ಟ್ಯಾಕ್ಸ್ ರೆವಿನ್ಯೂ ಆಗಿರುತ್ತೆ. ಸೊ ಅಂದ್ರೆ ತೆರಿಗೆಯ ರೂಪದಲ್ಲಿ ಸರ್ಕಾರಕ್ಕೆ ಬರ್ತಕ್ಕಂಥ ಹಣ ಆಗಿರುತ್ತೆ. ಸೊ ಸರ್ಕಾರಕ್ಕೆ ತೆರಿಗೆ ಏತರವಾಗಿ ಕೂಡ ಹಣ ಬರುತ್ತೆ. ಸೊ ಅದಕ್ಕೆ ಎಕ್ಸಾಂಪಲ್ಸ್ ನಾವು ಹೇಳೋದಾದ್ರೆ ಇಂಟ್ರೆಸ್ಟ್ ರಿಸೀಟ್ಸ್ ಅಂತ ಕರಿತೇವೆ, ಅಂದ್ರೆ ಬಡ್ಡಿಯನ್ನ ಸ್ವೀಕಾರ ಮಾಡ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಸೊ ಇಂಟ್ರೆಸ್ಟ್ ರಿಸಿಪ್ಟ್ ಯೂಶಲಿ ಸ್ಟೇಟ್ ಲೆವೆಲ್ ಅಲ್ಲಿ ಆಗೋದಿಲ್ಲ, ಸೊ ಸೆಂಟ್ರಲ್ ಲೆವೆಲ್ ಅಲ್ಲಿ ಬಹಳ ಜಾಸ್ತಿ ಆಗುತ್ತೆ. ಕಾರಣ ಏನಂದ್ರೆ ಸೊ ಬೇರೊಂದು ದೇಶಕ್ಕೆ ಅವರು ಹಣವನ್ನ ಸಾಲವಾಗಿ ಕೊಟ್ಟಿದ್ದಾಗ ಸೊ ಅದರಿಂದ ಬರ್ತಕ್ಕಂಥ ಇಂಟ್ರೆಸ್ಟ್ ಅನ್ನ ನಾವು ನಾನ್ ಟ್ಯಾಕ್ಸ್ ರೆವಿನ್ಯೂ ಸ್ಲ್ಯಾಬ್ಗೆ ಆಡ್ ಮಾಡಬಹುದಾಗಿರುತ್ತೆ. ಸೊ ಅದೇ ರೀತಿ ಪ್ರಾಫಿಟ್ ಅಂಡ್ ಡಿವಿಡೆಂಟ್ ಆಗಿರ್ಬೋದು, ಫೀಸ್ ಅಂಡ್ ಫೈನ್ಸ್ ಅಂತ ಕಲೆಕ್ಟ್ ಮಾಡ್ತಾರೆ. ಸೊ ನಾವು ಸರ್ಕಾರಕ್ಕೆ ಪೇ ಮಾಡ್ತಕ್ಕಂಥ ಫೀಸ್ ಆಗಿರ್ಬೋದು, ದಂಡ ಕಟ್ಟತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ನಾವು ಟ್ರಾಫಿಕ್ ವೈಲೇಷನ್ ಮಾಡಿದಾಗ ದಂಡವನ್ನ ಪೇ ಮಾಡ್ತೇವೆ. ಸೊ ಅದನ್ನು ಕೂಡ ನಾವು ನಾನ್ ಟ್ಯಾಕ್ಸ್ ರೆವಿನ್ಯೂ ಅಂತ ಹೇಳ್ಬೋದಾಗಿರುತ್ತೆ. ಸೊ ಎಕ್ಸ್ಟರ್ನಲ್ ಗ್ರಾಂಟ್ಸ್, ಇವಾಗ ಯುನೈಟೆಡ್ ನೇಷನ್ಸ್ ಆಗಿರ್ಬೋದು, ಅಥವಾ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ರಾಷ್ಟ್ರಗಳು. ಫಾರ್ ಎಕ್ಸಾಂಪಲ್, ಇವಾಗ ಸೊ ಎನ್ವೈರನ್ಮೆಂಟಲ್ ದಿ ರೆಮಿಡೀಸ್ ನಾವು ತೆಗೆದುಕೊಳ್ಳಲಿಕ್ಕೆ, ಅಂದ್ರೆ ಗ್ಲೋಬಲ್ ವಾರ್ಮಿಂಗ್ ನ ಕಡಿಮೆ ಮಾಡಲಿಕ್ಕೆ ಸೊ ಡೆವಲಪ್ಡ್ ಕಂಟ್ರೀಸ್ ಡೆವಲಪಿಂಗ್ ನೇಷನ್ಸ್ಗೆ ಗ್ರಾಂಟ್ ಅನ್ನ ಕೊಡುತ್ತೆ. ಸೊ ಅದನ್ನ ನಾವು ಎಕ್ಸ್ಟರ್ನಲ್ ಗ್ರಾಂಟ್ಸ್ ಅಂತ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಇದು ಕೂಡ ಟ್ಯಾಕ್ಸ್ ಆಗಿರೋದಿಲ್ಲ. ಸೊ ಅದಾದ್ಮೇಲೆ ಸ್ಪೆಷಲ್ ಅಸೆಸ್ಮೆಂಟ್ ಟ್ಯಾಕ್ಸ್ ಅಂತ ಕರಿತೇವೆ. ಸೊ ಇವೆಲ್ಲವನ್ನ ನಾವು ನಾನ್ ಟ್ಯಾಕ್ಸ್ ರೆವಿನ್ಯೂ ಅಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಕೊನೆಯದನ್ನ ನಾವು ಕ್ಯಾಪಿಟಲ್ ರೆಸಿಟ್ಸ್ ಅಂತ ಕರಿತೇವೆ. ಸೊ ಕ್ಯಾಪಿಟಲ್ ರೆಸಿಟ್ಸ್ ಅಲ್ಲಿ ರಿಕವರಿ ಆಫ್ ಲೋನ್ಸ್, ಇದು ಕೂಡ ರಾಷ್ಟ್ರ ಮಟ್ಟದಲ್ಲಿ ಜಾಸ್ತಿ ಬರುತ್ತೆ. ಸೊ ಬೇರೊಂದು ದೇಶಕ್ಕೆ ಲೋನ್ ಅನ್ನ ಕೊಟ್ಟಿರ್ತಾರೆ, ಅದನ್ನ ಅವರು ವಾಪಸ್ ಇಸ್ಕೊಳ್ತಾರೆ. ಸೊ ಅದನ್ನ ನಾವು ರಿಕವರಿ ಆಫ್ ಲೋನ್ಸ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ಡಿಸ್ಇನ್ವೆಸ್ಟ್ಮೆಂಟ್ ಅಂದ್ರೆ ಕೆಲವೊಂದು ಸರ್ಕಾರದ ಸ್ವತ್ತುಗಳನ್ನ ಪ್ರೈವೇಟೈಸ್ ಮಾಡ್ತಾರೆ, ಖಾಸಗೀಕರಣ ಮಾಡ್ತಾರೆ. ಸೊ ಅದನ್ನ ನಾವು ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಕರಿತೇವೆ. ಅದರಿಂದ ಸರ್ಕಾರಕ್ಕೆ ಹಣ ಬರುತ್ತೆ. ಸೊ ಅದಾದ್ಮೇಲೆ ಬಾರೋಯಿಂಗ್ಸ್ ಅಂದ್ರೆ ಬೇರೆ ರಾಷ್ಟ್ರಗಳಿಂದ ಸಾಲವನ್ನ ಪಡೆದುಕೊಳ್ತಕ್ಕಂಥದ್ದನ್ನ ನಾವು ಬಾರೋಯಿಂಗ್ಸ್ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಪ್ರಾವಿಡೆಂಟ್ ಫಂಡ್ ಏನಿರುತ್ತೆ, ಸೊ ಇವೆಲ್ಲವನ್ನ ನಾವೇನಂತ ಕರಿತೇವೆ ಅಂದ್ರೆ ಕ್ಯಾಪಿಟಲ್ ರಿಸಿಟ್ಸ್ ಅಂತ ಕರಿತೇವೆ. ಅಂದ್ರೆ ಎಂಪ್ಲಾಯ್ಸ್ ಏನು ಪ್ರಾವಿಡೆಂಟ್ ಫಂಡ್ ಅಂತ ಅವರ ಪ್ರತಿ ತಿಂಗಳ ಸ್ಯಾಲರಿಯಲ್ಲಿ ಏನ್ ಕಟ್ಟಾಗಿರುತ್ತೆ, ಸೊ ಅದನ್ನ ಸರ್ಕಾರ ಯುಟಿಲೈಸ್ ಮಾಡ್ಕೊಳ್ಳುತ್ತೆ. ಅದನ್ನ ನಾವು ಕ್ಯಾಪಿಟಲ್ ರಿಸಿಟ್ಸ್ ಅಂತ ಕರಿತೇವೆ. ಸೊ ಇವೆರಡು ರೀತಿಯಲ್ಲಿ ಯಾವುದೇ ಸರ್ಕಾರಕ್ಕೆ ಹಣ ಇನ್ಕಮ್ ಆಗಿ ಬರೋದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಯಾವ ರೀತಿ ಸ್ಪೆಂಡ್ ಮಾಡುತ್ತೆ ಅಂದ್ರೆ ಪ್ರಮುಖವಾಗಿ ಎರಡು ರೀತಿಯಲ್ಲಿ ಸ್ಪೆಂಡ್ ಮಾಡುತ್ತೆ. ಒಂದನ್ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೇವೆ, ಇನ್ನೊಂದನ್ನ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೇವೆ. ವೆರಿ ಸಿಂಪಲ್, ನೆನ್ಪಿಟ್ಕೊಳ್ಳಿ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಸೊ ಒಂದು ಅಸೆಟ್ ಅನ್ನ ಕ್ರಿಯೇಟ್ ಮಾಡ್ತಾರೆ, ಒಂದು ಸ್ವತ್ತನ್ನ ಕ್ರಿಯೇಟ್ ಮಾಡ್ತಾರೆ. ಆ ಸ್ವತ್ತಿನಿಂದ ಸರ್ಕಾರಕ್ಕೆ ಮತ್ತೆ ಆದಾಯ ಬರುತ್ತೆ. ಅದನ್ನ ನಾವೇನಂತ ಕರಿತೇವೆ ಅಂದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್, ಸರ್ಕಾರ ಒಂದು ರೋಡ್ ಅಥವಾ ಬ್ರಿಡ್ಜ್ ಅನ್ನ ಕನ್ಸ್ಟ್ರಕ್ಟ್ ಮಾಡುತ್ತೆ. ಸೊ ಈ ರೋಡ್ ಅಥವಾ ಬ್ರಿಡ್ಜ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಕೊಂಡಾಗ ಸೊ ಅದು ಸರ್ಕಾರಕ್ಕೆ ಪರ್ಮನೆಂಟ್ ಅಸೆಟ್ ಆಗುತ್ತೆ. ಸೊ ನಾವು ರೋಡ್ ಟ್ಯಾಕ್ಸ್ ಅನ್ನ ಪೇ ಮಾಡ್ತೇವೆ. ಸೊ ಅದು ಸರ್ಕಾರಕ್ಕೆ ಬರ್ತಕ್ಕಂಥ ಒಂದು ಆದಾಯವಾಗಿರುತ್ತೆ. ಸೊ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂದ್ರೆ ಈ ಒಂದು ಎಕ್ಸ್ಪೆಂಡಿಚರ್ ಅಲ್ಲಿ ಅಸೆಟ್ ಅನ್ನ ಕ್ರಿಯೇಟ್ ಮಾಡೋದಿಲ್ಲ, ಸರ್ಕಾರದ ಒಂದು ರುಟೀನ್ ಎಕ್ಸ್ಪೆನ್ಸಸ್ ಏನಿರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಸರ್ಕಾರಿ ನೌಕರಿಯನ್ನ ತೆಗೆದುಕೊಂಡಾಗ ಸೊ ನಿಮಗೆ ಪ್ರತಿ ತಿಂಗಳು ಸಂಬಳವನ್ನ ಕೊಡ್ತಾರೆ. ಸೊ ಆ ಒಂದು ಸಂಬಳವನ್ನ ನಾವೇನಂತ ಕರಿತೇವೆ ಅಂದ್ರೆ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೇವೆ. ಸೊ ಇದರಿಂದ ಸರ್ಕಾರ ಮೇಂಟೈನ್ ಆಗುತ್ತೆ, ಬಟ್ ಅದರಿಂದ ಯಾವುದೇ ಪ್ರಾಫಿಟ್ ಅನ್ನ ಗಳಿಸೋದಿಲ್ಲ. ಸೊ ಆ ರೀತಿಯ ವೆಚ್ಚವನ್ನ ನಾವೇನಂತ ಕರಿತೇವೆ ಅಂದ್ರೆ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೇವೆ. ಸೊ ಇವೆರಡರಲ್ಲಿ ಒಂದನ್ನ ನಾವು ನಾನ್ ರಿಕರಿಂಗ್ ಅಂತ ಕರಿತೇವೆ. ನಾನ್ ರಿಕರಿಂಗ್ ಅಂದ್ರೆ ಸೊ ಒಂದ್ಸತಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮುಗ್ದೋಯ್ತು, ಸೊ ಅದ್ರ ಮೇಲೆ ಪುನಃ ಇನ್ವೆಸ್ಟ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ಅದನ್ನ ನಾವು ನಾನ್ ರಿಕರಿಂಗ್ ಅಂತ ಕರಿತೇವೆ. ಬಟ್ ಸ್ಯಾಲ್ರಿ ಹಂಗಾಗೋದಿಲ್ಲ, ಪ್ರತಿ ತಿಂಗಳು ಅವರು ಸ್ಯಾಲ್ರಿ ಕೊಡಲೇಬೇಕಾಗುತ್ತೆ ಆಸ್ ಲಾಂಗ್ ಆಸ್ ಯು ಆರ್ ವರ್ಕಿಂಗ್ ಇನ್ ಗವರ್ನಮೆಂಟ್. ಸೊ ಆ ಒಂದು ಎಕ್ಸ್ಪೆನ್ಸಸ್ ಅನ್ನ ನಾವು ರೆಕರಿಂಗ್ ಅಂತ ಕರಿತೇವೆ. ಅಂದ್ರೆ ಪುನಃ ಅಲ್ಲಿ ಇನ್ವೆಸ್ಟ್ ಮಾಡಲೇಬೇಕಾಗಿರುತ್ತೆ. ಸೊ ಅದನ್ನ ನಾವು ರೆಕರಿಂಗ್ ಅಂತ ಕರಿತೇವೆ. ಸೊ ಈ ಒಂದು ಎಕ್ಸ್ಪೆಂಡಿಚರ್ ಅನ್ನ ನಾವು ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೇವೆ. ಸೊ ಇವೆರಡು ರೀತಿಯಲ್ಲಿ ಸರ್ಕಾರ ಮೇಜರ್ ಆಗಿ ಹಣವನ್ನ ಖರ್ಚು ಮಾಡೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇಷ್ಟು ಬೇಸಿಕ್ ಕಾನ್ಸೆಪ್ಟ್ಸ್ ಅಂತೂ ಎಲ್ಲರಿಗೂ ಡೆಫಿನೆಟ್ಲಿ ಗೊತ್ತೇ ಇರಬೇಕಾಗಿರುತ್ತೆ. ಹಾಗಿದ್ರೆ ಈಗ ಬರೋಣ, ಪ್ರತಿಯೊಂದು ಕೀ ಪಾಯಿಂಟ್ಸ್ ಅನ್ನ ನಾವು ಅರ್ಥ ಮಾಡ್ಕೊಳ್ತಾ ಬರೋಣ. ಸೊ 2024-25ಕ್ಕೆ ರೆವಿನ್ಯೂ ಡೆಫಿಸಿಟ್ ಅಂತ ಕರಿತೇವೆ. ಅಂದ್ರೆ ಆದಾಯ ಕೊರತೆ ಎಷ್ಟಾಗ್ತಾ ಇದೆ ಅಂದ್ರೆ ಸೊ 27,354 ಕೋಟಿ ಆದಾಯ ಕೊರತೆ ಅಂದ್ರೆ ಏನು. ಫಾರ್ ಎಕ್ಸಾಂಪಲ್, ಇಲ್ಲಿ ಈ ಟೇಬಲ್ ಅಲ್ಲಿ ನೀವು ನೋಡಬಹುದಾಗಿರುತ್ತೆ. ಸೊ ರೆವಿನ್ಯೂ ರಿಸಿಪ್ಟ್, ಸರ್ಕಾರ ಏನು ರೆವಿನ್ಯೂ ರೂಪದಲ್ಲಿ ಆದಾಯವನ್ನ ಪಡೆದುಕೊಳ್ತಾ ಇದೆ,
ಸೊ ಅದಾದ್ಮೇಲೆ ಇಲ್ಲಿ ರೆವಿನ್ಯೂ ಎಕ್ಸ್ಪೆಂಡಿಚರ್, ರೆವಿನ್ಯೂ ನಾನ್ ರಿಕರಿಂಗ್ ಅಂತ ಹೇಳಿದೆ, ಸ್ಯಾಲರೀಸ್ ರೂಪದಲ್ಲಿ ಕೊಡ್ತಕ್ಕಂಥ ಹಣ ಆಗಿರ್ಬೋದು, ಪೆನ್ಷನ್ಸ್ ಆಗಿರ್ಬೋದು, ಸೊ ಅದನ್ನ ನಾವು ರೆವಿನ್ಯೂ ಎಕ್ಸ್ಪೆಂಡಿಚರ್ಸ್ ಅಂತ ಏನ್ ಹೇಳಿದೆ. ಸೊ ಇವೆರಡರ ನಡುವೆ ಇರತಕ್ಕಂಥ ಡಿಫರೆನ್ಸಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ರೆವಿನ್ಯೂ ಡೆಫಿಸಿಟ್ ಅಂತ ಕರಿತೇವೆ. ಸೊ ಮುಂದಿನ ಆರ್ಥಿಕ ವರ್ಷದ ರೆವಿನ್ಯೂ ಡೆಫಿಸಿಟ್ ಎಷ್ಟಿರುತ್ತೆ ಅಂದ್ರೆ 27,354 ಕೋಟಿ ಇರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಫಿಸ್ಕಲ್ ಡೆಫಿಸಿಟ್ ಅಂತ ಕರಿತೇವೆ. ಫಿಸ್ಕಲ್ ಡೆಫಿಸಿಟ್ ಅಂದ್ರೆ ವಿತ್ತೀಯ ಕೊರತೆ ಅಂತ ಕರಿತೇವೆ. ಸೊ ವಿತ್ತೀಯ ಕೊರತೆ ಅಂದ್ರೆ ಸೊ ಟೋಟಲ್ ಇನ್ಕಮ್ ಆಫ್ ದಿ ಗವರ್ನಮೆಂಟ್ ಅಂಡ್ ಟೋಟಲ್ ಎಕ್ಸ್ಪೆಂಡಿಚರ್ ಅನ್ನ ಮೈನಸ್ ಮಾಡಿದ್ರೆ ಸೊ ಬರ್ತಕ್ಕಂಥ ವ್ಯಾಲ್ಯೂ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಸೊ ಫಿಸ್ಕಲ್ ಡೆಫಿಸಿಟ್ ಅಂತ ಕರಿತೇವೆ. ಇದು ಯಾವಾಗಲೂ ಡೆಫಿಸಿಟ್ ಇರುತ್ತೆ. ಸೊ ಅದು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಸೊ ಎಲ್ಲ ಸರ್ಕಾರಗಳು ಅವರಿಗೆ ಬರ್ತಕ್ಕಂಥ ಇನ್ಕಮ್ಗಿಂತ ಹೆಚ್ಚಾಗಿ ಸ್ಪೆಂಡ್ ಮಾಡ್ತಕ್ಕಂಥದ್ದು ಒಂದು ಪ್ರವೃತ್ತಿ ಆಗಿರುತ್ತೆ. ಬಿಕಾಸ್ ಅಸೆಟ್ ಅನ್ನ ಕ್ರಿಯೇಟ್ ಮಾಡಿದಾಗ ಸೊ ಅದು ಮುಂದೊಂದು ದಿನ ಸರ್ಕಾರಕ್ಕೆ ರೆವಿನ್ಯೂ ಅನ್ನ ವಾಪಸ್ ತಂದು ಕೊಡುತ್ತೆ. ಸೊ ಆ ಒಂದು ಕಾರಣದಿಂದ ಇನ್ಕಮ್ಗಿಂತ ಯಾವಾಗಲೂ ಕೂಡ ಎಕ್ಸ್ಪೆನ್ಸಸ್ ಜಾಸ್ತಿ ಇರುತ್ತೆ. ಸೊ ಆ ಗ್ಯಾಪ್ ಏನಿರುತ್ತೆ, ಆ ಗ್ಯಾಪ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಫಿಸ್ಕಲ್ ಡೆಫಿಸಿಟ್ ಅಂತ ಕರಿತೇವೆ. ಹಾಗಿದ್ರೆ ಕರ್ನಾಟಕ ರಾಜ್ಯದ ಫಿಸ್ಕಲ್ ಡೆಫಿಸಿಟ್ ಎಷ್ಟಿರುತ್ತೆ ಅಂದ್ರೆ 82,981 ಕೋಟಿಗಳಷ್ಟು ನಾವು ಫಿಸ್ಕಲ್ ಡೆಫಿಸಿಟ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಈ ಡೆಫಿಸಿಟ್ ಅನ್ನ ಫಿಲ್ ಮಾಡ್ಲಿಕ್ಕೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸೊ ಬಾರೋ ಮಾಡ್ತಾರೆ ಅಥವಾ ಸಾಲವನ್ನ ತೆಗೆದುಕೊಳ್ತಾರೆ. ಸೊ ನಾನು ಮುಂಚೆನೆ ಹೇಳಿದಾಗೆ ವಿತ್ ಇನ್ 1 ಇಯರ್ ನಾವು 1 ಲಕ್ಷ ಕೋಟಿಯನ್ನ ಸಾಲವಾಗಿ ತೆಗೆದುಕೊಳ್ತಾ ಇರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಡೆಫಿಸಿಟ್ ಇರ್ತಕ್ಕಂಥದ್ದು 82,981 ಕೋಟಿ. ಬಟ್ ನಾವು 1 ಲಕ್ಷ ಕೋಟಿಯನ್ನ ಬಾರೋವಾಗಿ ತೆಗೆದುಕೊಳ್ತಕ್ಕಂಥದ್ದನ್ನ ಸೊ ಈ ಬಜೆಟ್ ನಲ್ಲಿ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ GSDP of Karnataka is estimated to grow 6.6%. ಅಂದರೆ ಮುಂದಿನ ಆರ್ಥಿಕ ವರ್ಷದಲ್ಲಿ ನಮ್ಮ ರಾಜ್ಯದ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ನಾವೇನು ಹೇಳ್ತೇವೆ, ಸೊ ಇದು 6.6% ಅಭಿವೃದ್ಧಿ ಹೊಂದತಕ್ಕಂಥ ಒಂದು ಸಾಧ್ಯತೆ ಇದೆ. ಇವೆಲ್ಲ ಸಂಖ್ಯೆಗಳು ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಾದ್ಮೇಲೆ ಸರ್ವಿಸ್ ಸೆಕ್ಟರ್ ಅಲ್ಲಿ 8.7% ಗ್ರೋತ್ ಆಗುತ್ತೆ, ಅಂದ್ರೆ ಸೇವಾ ವಲಯ. ಸೊ ಇಂಡಸ್ಟ್ರಿ ಕೈಗಾರಿಕೆಗಳಲ್ಲಿ 7.5% ಅಭಿವೃದ್ಧಿ ಆಗುತ್ತೆ. ಅಗ್ರಿಕಲ್ಚರ್ ಸೆಕ್ಟರ್ ಮಾತ್ರ ಕಾಂಟ್ರಾಕ್ಟ್ ಆಗ್ತಾ ಇದೆ, ಅಂದ್ರೆ ಅಭಿವೃದ್ಧಿ ಕಡಿಮೆ ಆಗ್ತಾ ಇದೆ. ಸೊ ಎಷ್ಟು ವೈಫಲ್ಯ ಆಗುತ್ತೆ ಅಂದ್ರೆ 1.5% ಅದು ವೈಫಲ್ಯ ಆಗ್ತಾ ಇದೆ. ಕಾರಣ ಏನು ಅಂದ್ರೆ ಸೊ ನಮ್ಮ ಕರ್ನಾಟಕದಲ್ಲಿ ಡ್ರಾಟ್ ಅಥವಾ ಬರಗಾಲ ಬಂದಿರುತ್ತೆ. ಸೊ ಮುಂಗಾರು ಅಂತಕ್ಕಂಥದ್ದು ವೈಫಲ್ಯವಾಗಿರೋದ್ರಿಂದ, ಅಂದ್ರೆ ಮಾನ್ಸೂನ್ ಫೇಲ್ಯೂರ್ ಆಗಿರೋದ್ರಿಂದ ಕೃಷಿ ಕ್ಷೇತ್ರದಲ್ಲಿ ಮಾತ್ರ ನಾವು ನೆಗೆಟಿವ್ ಗ್ರೋತ್ ಆಗಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅಗ್ರಿಕಲ್ಚರ್ ಸೆಕ್ಟರ್ ಆಸ್ ಕಾಂಟ್ರಾಕ್ಟೆಡ್ ಅಂದ್ರೆ ಮುಂಚೆ ಎಷ್ಟಿತ್ತು ಅದಕ್ಕಿಂತ 1.5% ಕಡಿಮೆ ಆಗೋದನ್ನ ಅಗ್ರಿಕಲ್ಚರಲ್ ಸೆಕ್ಟರ್ ಅಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದ್ ಬಿಟ್ರೆ ಸರ್ವಿಸ್ ಸೆಕ್ಟರ್ ಮತ್ತೆ ಇಂಡಸ್ಟ್ರಿಯಲ್ ಸೆಕ್ಟರ್ ಎರಡೂ ಕೂಡ ಗ್ರೋತ್ ಆಗ್ತಾ ಇರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ GST ಕಲೆಕ್ಷನ್ ಗ್ರೀವ್ ಬೈ 18% ಇನ್ ದಿ ಕರೆಂಟ್ ಇಯರ್, ಅಂದ್ರೆ 2023-24 ಪ್ರಸ್ತುತ ಹಣಕಾಸಿನ ವರ್ಷದಲ್ಲಿ ಸೊ GST ಅಂತಕ್ಕಂಥದ್ದು 18% ಗ್ರೋತ್ ಆಗಿರುತ್ತೆ. ಅಂದ್ರೆ ಹಿಂದಿನ ಆರ್ಥಿಕ ವರ್ಷಕ್ಕೆ ಹೋಲಿಕೆ ಮಾಡಿಕೊಂಡಾಗ ಸೊ 18% ಅಷ್ಟು GST ಜಾಸ್ತಿ ಕಲೆಕ್ಟ್ ಆಗಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು ಮುಂದಿನ ವರ್ಷದಲ್ಲಿ 12% ಗ್ರೋತ್ ಆಗ್ತಕ್ಕಂಥ ಒಂದು ಸಾಧ್ಯತೆಯನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಅದಾದ್ಮೇಲೆ ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ 2023-24ರಲ್ಲಿ ಪ್ರಸ್ತುತ ಹಣಕಾಸು ವರ್ಷದಲ್ಲಿ 223 ತಾಲೂಕುಗಳನ್ನ ನಮ್ಮ ಕರ್ನಾಟಕದಲ್ಲಿ ಡ್ರಾಟ್ ಡಿಕ್ಲೇರ್ಡ್ ಆಸ್ ಡ್ರಾಟ್, ಬರಗಾಲ ಅಂತ ಡಿಕ್ಲೇರ್ ಮಾಡಿರ್ತಾರೆ. ಇದನ್ನು ಕೂಡ ಕೇಳ್ಬೋದು. ಸೊ ನಮ್ಮ ಕರ್ನಾಟಕದಲ್ಲಿ ಎಷ್ಟು ತಾಲೂಕುಗಳನ್ನ ಬರ ಪೀಡಿತ ತಾಲೂಕುಗಳು ಅಂತ ಡಿಕ್ಲೇರ್ ಮಾಡಿದ್ದಾರೆ ಅಂತ ಪ್ರಶ್ನೆ ಕೇಳಿದಾಗ ಸೊ 223 ತಾಲೂಕುಗಳು ಅಂತ ನಿಮಗೆ ನೆನಪಿರ್ಬೇಕಾಗಿರುತ್ತೆ. ಹಾಗಿದ್ರೆ ಯಾವ ಕ್ಷೇತ್ರಕ್ಕೆ ಎಷ್ಟು ಪರ್ಸೆಂಟೇಜ್ ಅಷ್ಟು ಹಣವನ್ನ ಮೀಸಲಿಟ್ಟಿರ್ತಾರೆ ಅನ್ನೋದನ್ನ ನಾವು ನೋಡೋದಾದ್ರೆ ಸೊ ಎಜುಕೇಶನ್, ಶಿಕ್ಷಣ ಕ್ಷೇತ್ರಕ್ಕೆ 12% ಅನ್ನ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಕ್ಕೆ 4%. ಅಗ್ರಿಕಲ್ಚರ್ ಅಂಡ್ ಹಾರ್ಟಿಕಲ್ಚರ್ ಅಂದ್ರೆ ಕೃಷಿ ಮತ್ತು ತೋಟಗಾರಿಕೆಗೆ 2%. ಆನಿಮಲ್ ಹಸ್ಬೆಂಡ್ರಿ ಮತ್ತೆ ಫಿಶರಿ ಅಂದ್ರೆ ಪಶುಸಂಗೋಪನೆ ಮತ್ತು ಮೀನುಗಾರಿಕೆಗೆ 1%. ಅದಾದ್ಮೇಲೆ ಇರಿಗೇಷನ್, ನೀರಾವರಿಗೆ 5%. ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ಗೆ 3%. ರೂರಲ್ ಡೆವಲಪ್ಮೆಂಟ್ ಅಥವಾ ಗ್ರಾಮೀಣ ಅಭಿವೃದ್ಧಿಗೆ 5%. ನಗರ ಅಭಿವೃದ್ಧಿ ಅಥವಾ ಅರ್ಬನ್ ಡೆವಲಪ್ಮೆಂಟ್ಗೆ 5%. ಇಲ್ಲಿ ಈಕ್ವಲ್ ಶೇರ್ ಅನ್ನ ನಾವು ನೋಡಬಹುದಾಗಿರುತ್ತೆ. ವಿಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಗೆ 9%. ಎನರ್ಜಿ ಅಂದ್ರೆ ಶಕ್ತಿ ಅಥವಾ ವಿದ್ಯುತ್ಗೆ ಸೊ 6% ಸ್ಪೆಂಡ್ ಮಾಡ್ತಾ ಇದ್ದಾರೆ. ಸೋಷಿಯಲ್ ವೆಲ್ಫೇರ್, ಸಮಾಜ ಕಲ್ಯಾಣಕ್ಕೆ 3%. ಪಬ್ಲಿಕ್ ವರ್ಕ್, ಸಾರ್ವಜನಿಕ ಕೆಲಸಗಳಿಗೆ 3%. ಹೋಮ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ಗೆ 5%. ಸೊ ರೆವಿನ್ಯೂ ರೂಪದಲ್ಲಿ 4%
4%, ಮತ್ತೆ ಅದರ್ಸ್ ಬಂದು 33%. 2023-24-25 ಅಲೋಕೇಟೆಡ್ ಬಜೆಟ್ ಅನ್ನ ನಾವು ಇಲ್ಲಿ ಪರ್ಸೆಂಟೇಜ್ ವೈಸ್ ಅಲ್ಲಿ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಪ್ರೀವಿಯಸ್ ಇಯರ್ ಏನ್ ಎಸ್ಟಿಮೇಟ್ ಮಾಡಿರ್ತಾರೆ, ನಾನು ಮುಂಚೆನೇ ಹೇಳಿದೆ ಪ್ರತಿಯೊಂದು ವರ್ಷಕ್ಕೂ ಒಂದು ಬಜೆಟ್ ಸೈಜ್ ಏನಿರುತ್ತೆ, ಸೊ ಅದನ್ನ ಖರ್ಚು ಮಾಡೋದಕ್ಕಿಂತ ಮುಂಚೆನೆ ನಾವು ಎಸ್ಟಿಮೇಟ್ ಮಾಡಿರ್ತೇವೆ. ಸೊ ಒಂದು ವರ್ಷ ಕಂಪ್ಲೀಟ್ ಆದ್ಮೇಲೆ ಎಷ್ಟು ಖರ್ಚು ಮಾಡಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ರಿಯಲ್ ನಂಬರ್ ಬರುತ್ತೆ. ಸೊ ಹಾಗಿದ್ರೆ ಕಳೆದ ಆರ್ಥಿಕ ವರ್ಷದಲ್ಲಿ ಬಜೆಟ್ ಸೈಜ್ ಎಷ್ಟಿತ್ತು, ಸೊ ಅದು ಸ್ಪೆಂಡ್ ಆದ್ಮೇಲೆ ಎಷ್ಟು ಬಂದಿದೆ ಅಂತ ನಾವು ನೋಡೋದಾದ್ರೆ, ಸೊ 2023-24ರಲ್ಲಿ ಟೋಟಲ್ ಎಕ್ಸ್ಪೆಂಡಿಚರ್ ಬಂದು 3,17,836 ಕೋಟಿ ಎಗೇನ್ಸ್ಟ್ 3,27,747 ಇದು ಎಸ್ಟಿಮೇಟ್ ಮಾಡಿದ್ದು. ಬಟ್ ಇನ್ ರಿಯಾಲಿಟಿ ಅವ್ರು ಸ್ಪೆಂಡ್ ಮಾಡಿರ್ತಕ್ಕಂಥದ್ದು 3,17,836. ಇದು ರಿವೈಸ್ ಮಾಡಿರ್ತಕ್ಕಂಥ ಒಂದು ಸೊ ಫಿಗರ್ಸ್ ಆಗಿರುತ್ತೆ. ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ದಿ ಕರೆಂಟ್ ಫಿನಾನ್ಷಿಯಲ್ ಇಯರ್ ಆಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿ ರೆವೆನ್ಯೂ ಎಕ್ಸ್ಪೆಂಡಿಚರ್ ಎಷ್ಟಿತ್ತು ಮತ್ತೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಷ್ಟಿತ್ತು ನಾವು ನೋಡ್ಬೋದಾಗಿರುತ್ತೆ. ಸೊ ರೆವೆನ್ಯೂ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಿದೆ, ಅಂದ್ರೆ ರಿಕರಿಂಗ್ ಅಂತ ನಾವೇನು ಹೇಳ್ತೇವೆ, ಸೊ ಆ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಿದೆ. ಅಸೆಟ್ ಕ್ರಿಯೇಷನ್ ಅಂತಕ್ಕಂಥದ್ದು 77,105 crores ಆಗಿರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇಷ್ಟು ಸೆಕ್ಟರ್ ವೈಸ್ ಎಷ್ಟು ಪರ್ಸೆಂಟೇಜ್ ಅವರು ಡೆಡಿಕೇಟ್ ಮಾಡಿದ್ದಾರೆ ಅನ್ನೋದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸರ್ಕಾರಕ್ಕೆ ₹1 ಆದಾಯ ಬಂದಾಗ ಆ ₹1 ಹೇಗೆ ಸ್ಪೆಂಡ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ನೋಡೋದಾದ್ರೆ, ಸೊ ಫಸ್ಟ್ ₹1 ಹೇಗೆ ಬರುತ್ತೆ ಅನ್ನೋದನ್ನ ನಾವು ಚೆಕ್ ಮಾಡೋಣ. ಸೊ ನೆಕ್ಸ್ಟ್ ₹1 ಹೇಗೆ ಹೋಗುತ್ತೆ ಅನ್ನೋದನ್ನ ನಾವು ಚೆಕ್ ಮಾಡೋಣ. ಸೊ ಮೊದಲನೇದು ಸ್ಟೇಟ್ ನಾನ್ ಟ್ಯಾಕ್ಸ್ ರೆವಿನ್ಯೂ, ಅಂದ್ರೆ ರಾಜ್ಯಕ್ಕೆ ಬರ್ತಕ್ಕಂಥ ತೆರಿಗೆಯೇತರ ವರಮಾನ ಬಂದು 4% ಇರುತ್ತೆ. ಸೊ ₹1 ಅಂದ್ರೆ 4 ಪೈಸಾ ನಾನ್ ಟ್ಯಾಕ್ಸ್ ರೆವಿನ್ಯೂ ಬರುತ್ತೆ. ಸೊ 52 ಪೈಸಾ ಟ್ಯಾಕ್ಸ್ ಇಂದ ಬರುತ್ತೆ, ಅಂದ್ರೆ ಮೇಜರ್ ಇದೇ ಇರುತ್ತೆ. 52 ಪೈಸದಷ್ಟು ಹಣ ತೆರಿಗೆ ರೂಪದಲ್ಲಿ ಸರ್ಕಾರಕ್ಕೆ ಬರುತ್ತೆ. ಅದಾದ್ಮೇಲೆ 28 ಪೈಸೆಯನ್ನ ನಾವು ಸಾಲ ಮಾಡಬೇಕಾಗಿರುತ್ತೆ, ಅದನ್ನ ನಾವು ಬಾರೋಯಿಂಗ್ಸ್ ಅಂತ ಕರಿತೇವೆ. ಸೊ ಸೆಂಟ್ರಲ್ ಟ್ಯಾಕ್ಸ್ ಅಂದ್ರೆ ಕೇಂದ್ರದ ಟ್ಯಾಕ್ಸ್ ನ ನಮ್ಮ ಪಾಲೇನಿರುತ್ತೆ, ಸೊ ಅದರಿಂದ ನಮಗೆ 12 ಪೈಸಾ ಬರುತ್ತೆ. ಅದಾದ್ಮೇಲೆ ಗ್ರಾಂಟ್ಸ್ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಬರ್ತಕ್ಕಂಥ ಅನುದಾನಗಳಿಂದ ನಮಗೆ 4% ಬರುತ್ತೆ. ಸೊ ಇಷ್ಟು ನಾವು ಗಳಿಸ್ತಕ್ಕಂಥ ಹಣ ಯಾವ ಮೂಲದಿಂದ ಬರುತ್ತೆ. ಸೊ ಇಲ್ಲಿ ಇಂಗ್ಲಿಷ್ ಅಲ್ಲಿ ಇದೆ, ಇಲ್ಲಿ ಕನ್ನಡದಲ್ಲಿ ಕೊಟ್ಟಿರ್ತೇವೆ. ಸೊ ನೀವು ಇದನ್ನ ನೋಡ್ಕೊಳ್ಬಹುದಾಗಿರುತ್ತೆ. ಹಾಗಿದ್ರೆ ಹೇಗೆ ಸ್ಪೆಂಡ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ನೋಡೋದಾದ್ರೆ, ಸೊ ಇಲ್ಲಿ ವಾಟರ್ ಅಂಡ್ ಸ್ಯಾನಿಟೇಷನ್ ನ 3 ಪೈಸೆಯನ್ನ ಅಲ್ಲಿ ಡೆಡಿಕೇಟ್ ಮಾಡಿರ್ತಾರೆ. ಸೊ ಡೆಟ್ ಸರ್ವಿಂಗ್ ಅಂತ ಹೇಳ್ತೇವೆ, ಅಂದ್ರೆ ನಾವು ಪಡೆದುಕೊಂಡಿರ್ತಕ್ಕಂಥ ಸಾಲಕ್ಕೆ ಬಡ್ಡಿಯನ್ನ ಕಟ್ಟಬೇಕಾಗಿರುತ್ತೆ, ಸೊ ಅಸಲನ್ನ ನಾವು ತೀರಿಸಬೇಕಾಗಿರುತ್ತೆ. ಸೊ ಅದಕ್ಕೆ ₹1 18 ಪೈಸೆಯನ್ನ ಮೀಸಲಿಟ್ಟಿರ್ತಾರೆ. ಸೊ ಅದರ್ ಜನರಲ್ ಸರ್ವಿಸಸ್ಗೆ 17 ಪೈಸೆಯನ್ನ ಇಟ್ಟಿರ್ತಾರೆ. ಸೋಷಿಯಲ್ ವೆಲ್ಫೇರ್ಗೆ 15 ಪೈಸೆಯನ್ನ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಅದರ್ ಎಕನಾಮಿಕ್ ಸರ್ವಿಸಸ್ ಅಂದ್ರೆ ಇತರೆ ಆರ್ಥಿಕ ಸೇವೆಗಳಿಗೆ 15 ಪೈಸೆಯನ್ನ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಸೊ ಅಗ್ರಿಕಲ್ಚರ್, ಇರಿಗೇಷನ್, RDPR ಅಂದ್ರೆ ಕೃಷಿ, ಅದಾದ್ಮೇಲೆ ಇರಿಗೇಷನ್ ನೀರಾವರಿ, ಮತ್ತೆ RDPR ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಅಂತ ಹೇಳ್ತೇವೆ. ಸೊ ಇದಕ್ಕೆ 14 ಪೈಸೆಯನ್ನ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಶಿಕ್ಷಣಕ್ಕಾಗಿ ಅಥವಾ ಎಜುಕೇಶನ್ಗೆ 11 ಪೈಸೆಯನ್ನ ಖರ್ಚು ಮಾಡ್ತಾ ಇದ್ದಾರೆ. ಆರೋಗ್ಯಕ್ಕಾಗಿ 4 ಪೈಸಾ, ಅದರ್ ಸೋಷಿಯಲ್ ಸರ್ವಿಸ್ಗೆ ಅವರು 3 ಪೈಸೆಯನ್ನ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಸೊ ಇದು ಎಕ್ಸ್ಪೆನ್ಸಸ್ ಆಗಿರುತ್ತೆ. ಪ್ರೀವಿಯಸ್ ಸ್ಲೈಡ್ ಅಲ್ಲಿ ನಾವು ಸೊ ಹೆಂಗೆ ಮನಿ ಬರುತ್ತೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೇವೆ. ಸೊ ಸೇಮ್ ಪಾಯಿಂಟ್ ಇಲ್ಲೂ ಕೂಡ ಇರುತ್ತೆ. ಯು ಕ್ಯಾನ್ ಗೋ ಥ್ರೂ ದಿ ಇನ್ಫಾರ್ಮೇಶನ್. ಹಾಗಿದ್ರೆ ಸೊ ಈ ಸ್ಕೀಮ್ಸ್ ಗಳ ಬಗ್ಗೆ ನಾನು ಹೇಳ್ತಾ ಇದ್ದೆ. ಸೊ ಕಾಂಗ್ರೆಸ್ ಸರ್ಕಾರ ಅನೌನ್ಸ್ ಮಾಡಿರ್ತಕ್ಕಂಥ ಸ್ಕೀಮ್ಗಳಿಗೆ, ಗೃಹ ಜ್ಯೋತಿ ಸ್ಕೀಮ್ಗೆ 9,657 ಕೋಟಿಯನ್ನ ಮೀಸಲಿಟ್ಟಿರ್ತಾರೆ. ಅನ್ನಭಾಗ್ಯಕ್ಕೆ 8,079 ಕೋಟಿ, ಶಕ್ತಿ ಸ್ಕೀಮ್ಗೆ 5,015 ಕೋಟಿ ಮತ್ತು ಗೃಹಲಕ್ಷ್ಮಿಗೆ 28,608 ಕೋಟಿ ಮತ್ತೆ ಯುವ ನಿಧಿ 650 ಕೋಟಿಯನ್ನ ಮೀಸಲಿಟ್ಟಿರ್ತಾರೆ. ಸೊ ಒಟ್ಟು ಈ ಒಂದು ಸ್ಕೀಮ್ಗಳಿಗೆ 5 ಗ್ಯಾರಂಟಿ ಸ್ಕೀಮ್ಗೆ 52,009 ಕೋಟಿಯನ್ನ ಅವರು ಮೀಸಲಿಟ್ಟಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ನಮ್ಮ ಸರ್ಕಾರದ ಅಂದ್ರೆ ರಾಜ್ಯ ಮಟ್ಟದ ಒಂದು ಟ್ಯಾಕ್ಸ್ ಏನಿರುತ್ತೆ, ಆ ಟ್ಯಾಕ್ಸ್ ಅನ್ನ ನಾವು ಬ್ರೇಕ್ ಮಾಡಿದಾಗ ಹೆಚ್ಚು ಟ್ಯಾಕ್ಸ್ ಬರ್ತಕ್ಕಂಥದ್ದು ಕಮರ್ಷಿಯಲ್ ಟ್ಯಾಕ್ಸಸ್ ನಿಂದ, ಅಂದ್ರೆ 58% ವಾಣಿಜ್ಯ ತೆರಿಗೆ ಅಂತ ಕರಿತೇವೆ. ಸೊ ವಾಣಿಜ್ಯ ತೆರಿಗೆ ರೂಪದಲ್ಲಿ ಅವರಿಗೆ 58% ಬರುತ್ತೆ. ಸೊ ಎಕ್ಸೈಸ್ ಟ್ಯಾಕ್ಸ್ ಇಂದ 28% ಬರುತ್ತೆ. ಅದಾದ್ಮೇಲೆ ಸ್ಟಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ ಅಂದ್ರೆ ಈ ಒಂದು ನೋಂದಣಿ ಮತ್ತೆ ಸ್ಟಾಂಪ್ಸ್ ನ ಮೂಲಕ 14% ರೆವೆನ್ಯೂ ಬರುತ್ತೆ. ಅದಾದ್ಮೇಲೆ 7% ಬಂದು ಮೋಟಾರ್ ವೆಹಿಕಲ್ ಟ್ಯಾಕ್ಸ್ ಇಂದ
ಬರುತ್ತೆ, ವಾಹನಗಳ ಟ್ಯಾಕ್ಸ್ ಇಂದ ಬರುತ್ತೆ. ಸೊ 1% ಅದರ್ ಸೋರ್ಸಸ್ ಇಂದ ಬರುತ್ತೆ. ಸೊ ದಿಸ್ ಇಸ್ ಹೌ ದೇ ಆರ್ ಗೋಯಿಂಗ್ ಟು ಅಕ್ಯುಮುಲೇಟ್ ಟ್ಯಾಕ್ಸಸ್ ವಿತ್ ಇನ್ ದ ಸ್ಟೇಟ್ಸ್. ರಾಜ್ಯದ ಒಳಗಡೆ ಬರ್ತಕ್ಕಂಥ ಒಂದು ತೆರಿಗೆಯನ್ನ ನಾವಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈಗ ಬೇರೆಲ್ಲ ಸ್ಕೀಮ್ಸು, ಹೊಸ ಹೊಸ ಪ್ರೋಗ್ರಾಮ್ಸು ಎಲ್ಲದರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಬರ್ತಾನೆ. ಸೊ ಒಂದು ನಾಗಾವಿ ಆಫ್ ಕಲಬುರಗಿ ಡಿಸ್ಟ್ರಿಕ್ಟ್. ಸೊ ನಮ್ಮ ಕಲಬುರಗಿಯ ನಾಗಾವಿಯಲ್ಲಿ ಸೊ ನಮ್ಮ ಕರ್ನಾಟಕದ ಮೊಟ್ಟ ಮೊದಲ ಯೂನಿವರ್ಸಿಟಿ ಅಥವಾ ವಿಶ್ವವಿದ್ಯಾನಿಲಯ ಇದೆ ಅಂತಕ್ಕಂಥದ್ದು ಸೊ ಆ ಭಾಗದ ಜನರ ಒಂದು ನಂಬಿಕೆ ಆಗಿರುತ್ತೆ. ಸೊ ಈ ನಂಬಿಕೆ ನಿಜನೋ ಸುಳ್ಳೋ ಇವಾಗ ನಾವು ಅದನ್ನ ಅನ್ವೇಷಣೆ ಮಾಡಬೇಕು. ಸೊ ಅದನ್ನ ಅನ್ವೇಷಣೆ ಮಾಡಲಿಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ನಾವೇನ್ ಹೇಳ್ತೇವೆ ಅಂದ್ರೆ ನಮ್ಮ ಭಾರತ ದೇಶದ ಪುರಾತತ್ವ ಇಲಾಖೆ ಏನಿದೆ ಸೊ ಅವರ ಸಹಯೋಗದೊಂದಿಗೆ ಇಲ್ಲಿ ರಿಸರ್ಚ್ ಅನ್ನ ಮಾಡಲಿಕ್ಕೆ ಸೊ ಒಂದು ಪ್ರಪೋಸಲ್ ಅನ್ನ ರೆಡಿ ಮಾಡಿರ್ತಾರೆ. ಇಲ್ಲಿ ನಿಮಗೆ ಎಕ್ಸಾಮ್ಗೆ ಏನು ಇಂಪಾರ್ಟೆಂಟ್ ಅಂದ್ರೆ ಸೊ ನಾಗಾವಿ ಅಂತಕ್ಕಂಥದ್ದು ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅಂತ ಕೇಳ್ತಾರೆ. ಸೊ ಇದು ಕಲಬುರಗಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಇದು ಏನಕ್ಕೆ ಸುದ್ದಿಯಲ್ಲಿದೆ ಅಂತ ಕೇಳಿದಾಗ ಸೊ ಅಲ್ಲಿ ನಮ್ಮ ಕರ್ನಾಟಕದ ಮೊಟ್ಟ ಮೊದಲ ಯೂನಿವರ್ಸಿಟಿ ಅಥವಾ ವಿಶ್ವವಿದ್ಯಾನಿಲಯ ಇತ್ತು ಅಂತಕ್ಕಂಥದ್ದು ಸೊ ಆ ಭಾಗದ ಜನರ ಒಂದು ನಂಬಿಕೆ ಆಗಿರುತ್ತೆ. ಅದರ ಒಂದು ಡ್ರಾಫ್ಟ್ ಚಿತ್ರವನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದನ್ನ ರಿಸರ್ಚ್ ಮಾಡಲಿಕ್ಕೆ ಇವಾಗ ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾಗೆ ಶಿಫಾರಸು ಅಥವಾ ರೆಕಮೆಂಡೇಶನ್ಸ್ ಅನ್ನ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಂಡಿರುತ್ತೆ. ಸೊ ಅದಾದ್ಮೇಲೆ ಒಂದು ಏನ್ಷಿಯಂಟ್ ವಾಟರ್ ಸಪ್ಲೈ ಸಿಸ್ಟಮ್ ಇರುತ್ತೆ, ಅಂದ್ರೆ ಪುರಾತನ ಕಾಲದಲ್ಲಿರತಕ್ಕಂಥ ನೀರಿನ ಸರಬರಾಜು ವ್ಯವಸ್ಥೆ. ಆ ನೀರು ಸರಬರಾಜು ವ್ಯವಸ್ಥೆಯನ್ನ ನಾವು ಖರೇಜ್ ಅಂತ ಕರಿತೇವೆ. ಸೊ ಈ ಒಂದು ಖರೇಜ್ ಅನ್ನ ಬೀದರ್ ಇನ್ ಬೀದರ್ ಅಂಡ್ ವಿಜಾಪುರ್ ಡಿಸ್ಟ್ರಿಕ್ಟ್ ವಿಲ್ ಬಿ ರಿವೈವ್ಡ್. ಅಂದ್ರೆ ಬೀದರ್ ಮತ್ತೆ ವಿಜಯಪುರ ಡಿಸ್ಟ್ರಿಕ್ಟ್ ಏನಿರುತ್ತೆ ಸೊ ಈ ಎರಡು ಜಿಲ್ಲೆಗಳಲ್ಲಿ ಬಹಳ ಪುರಾತನ ಕಾಲದಲ್ಲಿ ಬಳಕೆ ಮಾಡ್ತದಂತಹ ಒಂದು ನೀರಾವರಿ ಪದ್ಧತಿ, ಅದನ್ನ ನಾವು ಖರೇಜ್ ಅಂತ ಕರಿತೇವೆ. ಸೊ ಇದು ಪುರಾತನವಾಗಿರ್ತಕ್ಕಂಥ ಒಂದು ನೀರು ಸರಬರಾಜು ವ್ಯವಸ್ಥೆ ಆಗಿರುತ್ತೆ. ಸೊ ಇದನ್ನ ಪುನಶ್ಚೇತನಗೊಳಿಸಲಿಕ್ಕೆ ಸರ್ಕಾರ ನಿರ್ಧಾರ ಮಾಡ್ಕೊಂಡಿರುತ್ತೆ, ಅದಕ್ಕೆ ಫಂಡ್ ಅನ್ನ ಅಲೋಕೇಟ್ ಮಾಡಿರುತ್ತೆ. ಸೊ ಈ ಒಂದು ಕರೇಜ್ ಅಂದ್ರೆ ಏನು ಅಂತ ಸಿಂಪಲ್ ಆಗಿ ಹೇಳೋದಾದ್ರೆ ಸೊ ವಾಟರ್ ಗ್ರಾವಿಟಿಯ ದಿಕ್ಕಿನಲ್ಲಿ ಹರಿತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಇದಕ್ಕೆ ಯಾವುದೇ ರೀತಿಯ ವಿದ್ಯುತ್ ಅನ್ನು ಕಲ್ಪಿಸತಕ್ಕಂಥ ಅವಶ್ಯಕತೆ ಇಲ್ಲ. ಗುರುತ್ವಾಕರ್ಷಣ ದಿಕ್ಕಿಗೆ ಹರಿತಕ್ಕಂಥ ನೀರಿನ ಆ ಒಂದು ವ್ಯವಸ್ಥೆಯನ್ನ ನಾವು ಕರೇಜ್ ಅಂತ ಕರಿತೇವೆ. ಸೊ ಇದನ್ನ ಬೀದರ್ ಮತ್ತೆ ವಿಜಯಪುರ ಜಿಲ್ಲೆಗಳಲ್ಲಿ ಮತ್ತೆ ರಿವೈವ್ ಮಾಡಲಿಕ್ಕೆ ಬಜೆಟ್ ನಲ್ಲಿ ಈಗ ಸ್ಥಾನಮಾನವನ್ನ ಕೊಡಲಾಗಿರುತ್ತೆ. ಸೊ ಅದಾದ್ಮೇಲೆ ಫಸ್ಟ್ ಕರೇಜ್ ಸಿಸ್ಟಮ್ ಇನ್ ಇಂಡಿಯಾ ವಾಸ್ ಬಿಲ್ಟ್ ಇನ್ ದಿ ಸಿಟಿ ಆಫ್ ಬೀದರ್. ಸೊ ಬೀದರ್ ನಲ್ಲಿ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ, ಕರ್ನಾಟಕದ ಮೊದಲ ಅಲ್ಲ ನಾನು ಹೇಳ್ತಾ ಇರೋದು, ಭಾರತ ದೇಶದ ಮೊಟ್ಟ ಮೊದಲ ಕರೇಜ್ ಸಿಸ್ಟಮ್ ಅನ್ನ ಬೀದರ್ ನಲ್ಲಿ ಡೆವಲಪ್ ಮಾಡಿರ್ತಾರೆ. ಸೊ ಅದನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ಬಹುಮನಿ ಸುಲ್ತಾನ್ ಅಹಮದ್ ಶಾ ವಾಲಿ ಅಂತ ಕರಿತೇವೆ. ಸೊ ಇವರು ತಮ್ಮ ರಾಜಧಾನಿಯನ್ನ ಗುಲ್ಬರ್ಗಾದಿಂದ ಬೀದರ್ಗೆ ಶಿಫ್ಟ್ ಮಾಡಿದಾಗ ಸೊ ಈ ರೀತಿಯ ಒಂದು ನೀರಾವರಿ ಪದ್ಧತಿಯನ್ನ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಅದಾದ್ಮೇಲೆ ಸ್ಲೀವ್ ಆಫ್ ಪ್ರಾಜೆಕ್ಟ್ಸ್ ಇನ್ ITBT ಅಂಡ್ ಸೈನ್ಸ್ ಅಂಡ್ ಟೆಕ್ ಅಲ್ಲಿ ಕೆಲವೊಂದು ಪ್ರಾಜೆಕ್ಟ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಬೆಂಗಳೂರಿನಲ್ಲಿ ಒಂದು ಸೈನ್ಸ್ ಸಿಟಿಯನ್ನ ಡೆವಲಪ್ ಮಾಡ್ತಾ ಇದ್ದಾರೆ, ವಿಜ್ಞಾನ ನಗರ ಅಂತ ಹೇಳ್ತೇವೆ. ಸೊ ಈ ಒಂದು ವಿಜ್ಞಾನ ನಗರವನ್ನ ಇನ್ ಕೊಲಾಬರೇಷನ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ, ಭಾರತ ಸರ್ಕಾರದ ಸಹಯೋಗದೊಂದಿಗೆ ಬೆಂಗಳೂರಿನಲ್ಲಿ ಒಂದು ವಿಜ್ಞಾನ ನಗರವನ್ನ ಸ್ಥಾಪನೆ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಅದಾದ್ಮೇಲೆ ನ್ಯೂ ಸೈನ್ಸ್ ಸೆಂಟರ್ಸ್ ಅಂಡ್ ಪ್ಲಾನೆಟೇರಿಯಮ್ಸ್ ಇನ್ ಶಿವಮೊಗ್ಗ, ರಾಯಚೂರು, ಚಿಕ್ಕಮಗಳೂರು, ಯಾದಗಿರಿ, ಮೈಸೂರು ವಿತ್ ಸೆಂಟ್ರಲ್ ಅಸಿಸ್ಟೆನ್ಸ್. ಮತ್ತೆ ಕೇಂದ್ರದ ಒಂದು ಸಹಯೋಗದೊಂದಿಗೆ ಶಿವಮೊಗ್ಗ, ರಾಯಚೂರು, ಚಿಕ್ಕಮಗಳೂರು, ಯಾದಗಿರಿ, ಮೈಸೂರು ಕೇಂದ್ರದ ನೆರವಿನೊಂದಿಗೆ ವಿಜ್ಞಾನ ಕೇಂದ್ರಗಳನ್ನು ಮತ್ತು ತಾರಾಲಯಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಸೊ ಈಗ ಬಜೆಟ್ ನಲ್ಲಿ ಒಂದು ಅಲೋಕೇಶನ್ ಅನ್ನ ಮಾಡಲಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಅನಿಮೇಷನ್, ವಿಜುವಲ್ ಎಫೆಕ್ಟ್ಸ್, ಗೇಮಿಂಗ್, ಕಾಮಿಕ್ಸ್ ಮತ್ತೆ ಎಕ್ಸ್ಟೆಂಡ್ ರಿಯಾಲಿಟಿ, ಇದನ್ನ ನಾವು AVGC XR ಅಂತ ಕರಿತೇವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪಾಲಿಸಿ ಅಥವಾ ನೀತಿಯನ್ನ ಪಾಲಿಸಿ 3.0 ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದನ್ನ ಏನಕ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ ಈ ಒಂದು ವಲಯದಲ್ಲಿ 30,000 ನ್ಯೂ ಜಾಬ್ಸ್ ಅನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಈ ಒಂದು ಅನಿಮೇಷನ್ ಸೆಕ್ಟರ್ ಅಂತಕ್ಕಂಥದ್ದು ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರ್ತಕ್ಕಂಥ ಒಂದು ವಲಯವಾಗಿರೋದ್ರಿಂದ ಸೊ ಇದಕ್ಕೆ ಪ್ರೋತ್ಸಾಹ ಕೊಡುವ ಕಾರಣದಿಂದ ಮತ್ತೆ 30,000 ಉದ್ಯೋಗಗಳನ್ನು ಸೃಷ್ಟಿ ಮಾಡುವ ಕಾರಣದಿಂದ ಸೊ ಈ ಒಂದು ಪಾಲಿಸಿಯನ್ನ ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಅದಾದ್ಮೇಲೆ ಕಿಟ್ಸ್ ಇನ್ ಕೊಲಾಬರೇಷನ್ ವಿತ್ ಕಿಯೋನಿಕ್ಸ್. ಕಿಟ್ಸ್ ಅಂದ್ರೆ ಏನು? ಕಿಟ್ಸ್ ಅಂದ್ರೆ ಕರ್ನಾಟಕ ಇನೋವೇಷನ್ ಅಂಡ್ ಟೆಕ್ನಾಲಜಿ ಸೊಲ್ಯೂಷನ್ಸ್ ಅಂತ ಕರಿತೇವೆ. ಸೊ ಇವರು ಯಾರ ಜೊತೆ ಸಹಯೋಗದೊಂದಿಗೆ ಅಂದ್ರೆ ಸೊ ಕಿಯೋನಿಕ್ ಸಹಯೋಗದೊಂದಿಗೆ ಸ್ಕಿಲ್ಲಿಂಗ್ ಅಂಡ್ ಇನೋವೇಷನ್ ಸೆಂಟರ್ ಅಂತ ಕರೀತಾರೆ, ಕೌಶಲ್ಯ ಮತ್ತು ಆವಿಷ್ಕಾರ ಕೇಂದ್ರಗಳನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ಎಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಕೇಳ್ತಾರೆ. ಕಲಬುರಗಿ, ಶಿವಮೊಗ್ಗ, ಹುಬ್ಬಳ್ಳಿ ಮತ್ತು ತುಮಕೂರಿನಲ್ಲಿ ಸೊ ಈ ರೀತಿಯ ಒಂದು ಸ್ಕಿಲ್ ಅಂದ್ರೆ ಕೌಶಲ್ಯಗಳನ್ನ ನೀಡ್ತಕ್ಕಂಥ ಒಂದು ಕೇಂದ್ರಗಳನ್ನ ಸ್ಥಾಪನೆ ಮಾಡ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಳ್ತಿರ್ತಾರೆ. ಸೊ ಅದಾದ್ಮೇಲೆ ನಾಲೆಜ್, ಹೆಲ್ತ್ ಕೇರ್, ಇನೋವೇಷನ್ ಅಂಡ್ ರಿಸರ್ಚ್ ಸಿಟಿ, ಇದನ್ನ ನಾವು ಖೀರ್ ಅಂತ ಕರಿತೇವೆ. ಸೊ ಇದನ್ನ ಎಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ
ಇದ್ದಾರೆ ಅಂದರೆ ಬೆಂಗಳೂರಿನಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಅಂದರೆ ಜ್ಞಾನ, ಆರೋಗ್ಯ, ರಕ್ಷಣೆ, ನಾವೀನ್ಯತೆ ಮತ್ತು ಸಂಶೋಧನೆ ನಗರವನ್ನು ಸೊ ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಮುಂಚೆ ಈ ಸ್ಪೋರ್ಟ್ಸ್ ಕೋಟಾದಲ್ಲಿ ಅಂದರೆ ಸರ್ಕಾರಿ ಉದ್ಯೋಗಗಳನ್ನು ತೆಗೆದುಕೊಳ್ಳಲಿಕ್ಕೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಕೇವಲ 2 ಇಲಾಖೆಗಳಲ್ಲಿ ಮಾತ್ರ ಕೊಡ್ತಾ ಇದ್ರು. ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಮಾತ್ರ ಸ್ಪೋರ್ಟ್ಸ್ ಕೋಟಾದ ಅಡಿಯಲ್ಲಿ ಒಂದು ರಿಸರ್ವೇಷನ್ ಅನ್ನು ಕೊಡ್ತಾ ಇದ್ರು. ಸೊ ಈಗ 2% ಸ್ಪೋರ್ಟ್ಸ್ ಕೋಟಾವನ್ನ ಸೊ ಎಲ್ಲ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ಗಳಲ್ಲಿ ಇಂಟ್ರಡ್ಯೂಸ್ ಮಾಡಿರ್ತಾರೆ. ಸೊ ಇದು ಸ್ಪೋರ್ಟ್ಸ್ ಪರ್ಸನ್ಸ್ಗೆ ಒಂದು ಅಡ್ವಾಂಟೇಜ್ ಆಗಿರುತ್ತೆ ಸರ್ಕಾರಿ ನೌಕರಿಗಳನ್ನು ತೆಗೆದುಕೊಳ್ಳಲಿಕ್ಕೆ. ಸೊ ಅದಾದ್ಮೇಲೆ ಕಲ್ಚರಲ್ ಸೆಕ್ಟರ್ಗೆ ಬಂದಾಗ ಕರ್ನಾಟಕ ಡಿಕ್ಲೇರ್ಸ್ ಬಸವಣ್ಣ ಆಸ್ ಕಲ್ಚರಲ್ ಲೀಡರ್, ಅಂದರೆ ಬಸವಣ್ಣರವರನ್ನ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಲಾಗಿದೆ. ಸೊ ಇದರ ಅರ್ಥ ಏನು ಅಂದರೆ ನಮ್ಮ ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂಥ ಯಾವುದೇ ಒಂದು ಸರ್ಕಾರಿ ಕಚೇರಿಗಳಾಗಿರ್ಬೋದು ಅಲ್ಲಿರ್ತಕ್ಕಂಥ ಬಸವಣ್ಣನ ಫೋಟೋದಲ್ಲಿ ಒಂದು ಲೈನನ್ನು ಪ್ರಿಂಟ್ ಮಾಡ್ತಾರೆ. ಸೊ ಅದೇನು ಅಂದರೆ ಕಲ್ಚರಲ್ ಲೀಡರ್ ಅಥವಾ ನಮ್ಮ ಕರ್ನಾಟಕದ ಒಂದು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಸಾಂಸ್ಕೃತಿಕ ನಾಯಕ, ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಎಂದು ಎಲ್ಲಾ ಭಾವಚಿತ್ರಗಳಲ್ಲಿ ಮುದ್ರಣ ಮಾಡಲಾಗುತ್ತೆ. ಸೊ ಇದು ಬಸವಣ್ಣನವರಿಗೆ ಅವರು ಕೊಡ್ತಾ ಇರ್ತಕ್ಕಂಥ ಒಂದು ರೆಸ್ಪೆಕ್ಟ್ ಆಗಿ ನಾವಿಲ್ಲಿ ಪ್ರಮುಖವಾಗಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಶ್ರೀ ಬಸವೇಶ್ವರ ಲೇಡ್ ದಿ ಫೌಂಡೇಶನ್ ಫಾರ್ ಡೆಮಾಕ್ರಸಿ ಇನ್ ದ ವರ್ಲ್ಡ್ ಬೈ ಎಸ್ಟಾಬ್ಲಿಷಿಂಗ್ ಅನುಭವ ಮಂಟಪ. ಅಂದ್ರೆ ನಾವು ಇವತ್ತಿನ ಒಂದು ಪಾರ್ಲಿಮೆಂಟ್ ಅಂತ ನಾವೇನ್ ನೋಡ್ತಾ ಇದೀವಿ ಅಥವಾ ಡೆಮಾಕ್ರಸಿ ಅಥವಾ ಪ್ರಜಾಪ್ರಭುತ್ವ ಅಂತ ನಾವೇನ್ ನೋಡ್ತಾ ಇದ್ದೇವೆ. ಸೊ ಇದಕ್ಕೆ ಅಡಿಪಾಯ ಹಾಕಿದವರು ಬಸವಣ್ಣನವರು. ಯಾವುದರ ರೂಪದಲ್ಲಿ ಅಂದ್ರೆ ಅನುಭವ ಮಂಟಪಗಳ ರೂಪದಲ್ಲಿ ಈ ಒಂದು ಕಾನ್ಸೆಪ್ಟ್ ಅನ್ನ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಆ ಒಂದು ಕಾರಣದಿಂದ ಡೆಮಾಕ್ರಸಿ ಅನ್ನೋದು ಒಂದು ಎವಾಲ್ವ್ ಆಯಿತು ಅಂತಕ್ಕಂಥದ್ದು ಒಂದು ನಂಬಿಕೆ ಆಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಬಸವಣ್ಣನವರಿಗೆ ಸೊ ಈ ರೀತಿಯ ಒಂದು ಸ್ಥಾನಮಾನವನ್ನ ನಮ್ಮ ಕರ್ನಾಟಕದಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ 3 ನ್ಯೂ ಪ್ರೋಗ್ರಾಮ್ಸ್ ಅಂದ್ರೆ ಈ ಒಂದು ಸ್ಟಾರ್ಟ್ಅಪ್ಸ್ ಗಳಿಗೆ ಸಂಬಂಧಪಟ್ಟಂತೆ ಸೊ ಕರ್ನಾಟಕ ಸ್ಟಾರ್ಟ್ಅಪ್ಸ್ ಗಳಿಗೆ ಸಂಬಂಧಪಟ್ಟಂತೆ ಒಂದು ಮುಂಚೂಣಿಯಲ್ಲಿರ್ತಕ್ಕಂಥ ರಾಜ್ಯವಾಗಿರುತ್ತೆ. ಸೊ ಆ ಒಂದು ಮುಂಚೂಣಿಯಲ್ಲಿರ್ತಕ್ಕಂಥ ಸ್ಥಾನವನ್ನ ಹಾಗೆ ರಿಟೇನ್ ಮಾಡಲಿಕ್ಕೆ ಸೊ 3 ಸ್ಕೀಮ್ಸ್ಗಳನ್ನ ಸ್ಟಾರ್ಟ್ಅಪ್ಸ್ಗಳಿಗೆ ಸಂಬಂಧಪಟ್ಟಂತೆ ಲಾಂಚ್ ಮಾಡಲಾಗಿರುತ್ತೆ. ಸೊ ಮೊದಲನೇ ಸ್ಕೀಮನ್ನು ನಾವು ರಾಜೀವ್ ಗಾಂಧಿ ಆಂಟರ್ಪ್ರಿನಿಯರ್ಶಿಪ್ ಪ್ರೋಗ್ರಾಮ್ ಅಂತ ಕರೀತೇವೆ. ಸೊ ಇದನ್ನು ಮಾಡಿರ್ತಕ್ಕಂಥ ಉದ್ದೇಶ ಏನು ಅಂದರೆ ಅರ್ಲಿ ಸ್ಟೇಜ್ ಫಂಡಿಂಗ್ ಪ್ರೋಗ್ರಾಮ್ ಅಂತ ಕರೀತೇವೆ. ಅಂದರೆ ಯಾರಾದರೂ ಒಂದು ಸ್ಟಾರ್ಟ್ಅಪ್ ಅನ್ನು ಮಾಡಬೇಕು, ಸೊ ಅವ್ರ ಹತ್ರ ಏನೂ ಫಂಡ್ಸ್ ಇರೋದಿಲ್ಲ, ಅಂದರೆ ಆರಂಭಿಕ ಹಂತದಲ್ಲಿ ಬೇಕಾಗಿರ್ತಕ್ಕಂಥ ಒಂದು ಸಾಲವನ್ನು ನೀಡಲಿಕ್ಕೆ ರಾಜೀವ್ ಗಾಂಧಿ ವಾಣಿಜ್ಯೋದ್ಯಮ ಕಾರ್ಯಕ್ರಮವನ್ನು ಈ ಒಂದು ಬಜೆಟ್ನಲ್ಲಿ ಮಾಡಿರ್ತಾರೆ. ಸೊ ಇದು ಒಂದಕ್ಕೆ ಮಾತ್ರ ಟೈಟಲ್ ಇರುತ್ತೆ, ಮಿಕ್ಕಿದ್ದ 2ಕ್ಕೆ ಸೊ ಇದು ಇನ್ನೊಂದು ಪಾಲಿಸಿ ಏನಂದ್ರೆ ವಿಮೆನ್ ಎಂಟರ್ಪ್ರಿನ್ಯೂರ್ಸ್ ಅಂತ ಕರೀತಾರೆ. ಅಂದ್ರೆ ಮಹಿಳಾ ಉದ್ಯೋಗಿಗಳಿಗೆ ಸ್ಟಾರ್ಟ್ಅಪ್ ಗಳನ್ನ ಮಾಡಲಿಕ್ಕೆ ಒಂದು ಪ್ರೋತ್ಸಾಹವನ್ನ ಕೊಡ್ತಕ್ಕಂಥದ್ದು 2ನೇ ಸ್ಕೀಮ್ ಆಗಿರುತ್ತೆ. ಸೊ 3ನೇದನ್ನ ನಾವು ಸಿ ಕ್ಯಾಂಪ್ ಅಗ್ರಿ ಇನ್ನೋವೇಷನ್ ಪಾರ್ಕ್ ಅಂತ ಕರೀತೇವೆ. ಅಂದ್ರೆ ಕೃಷಿಗೆ ಸಂಬಂಧಪಟ್ಟಂತೆ ಸ್ಟಾರ್ಟ್ಅಪ್ಗಳನ್ನು ಲಾಂಚ್ ಮಾಡಲಿಕ್ಕೆ ಒಂದು ಸಪರೇಟ್ ಸ್ಕೀಮನ್ನು ಮಾಡಿರ್ತಾರೆ. ಸೊ ಈ ಒಂದು ಸ್ಕೀಮನ್ನು ನಾವು ಸಿ ಕ್ಯಾಂಪ್ ಅಗ್ರಿ ಇನ್ನೋವೇಷನ್ ಪಾರ್ಕ್ ಅಂತ ಕರೀತೇವೆ. ಸೊ ಸಿ ಕ್ಯಾಂಪ್ ಅಂದರೆ ಸೆಂಟರ್ ಫಾರ್ ಸೆಲ್ಯುಲಾರ್ ಅಂಡ್ ಮಾಲಿಕ್ಯುಲರ್ ಪ್ಲಾಟ್ಫಾರ್ಮ್ಸ್ ಅಂತ ಕರೀತೇವೆ. ಸೊ ಇವುಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಪ್ರೋತ್ಸಾಹವನ್ನು ನೀಡಲಾಗುತ್ತೆ. ಸೊ ಇವು 3 ಕೂಡ ನಮ್ಮ ಕರ್ನಾಟಕವನ್ನು ಸ್ಟಾರ್ಟ್ಅಪ್ ಸೆಕ್ಟರ್ನಲ್ಲಿ ನಂಬರ್ 1 ಇಟ್ಕೊಳ್ಳಿಕ್ಕೆ ಮಾಡ್ತಾ ಇರ್ತಕ್ಕಂಥ ಪ್ರಯತ್ನಗಳಾಗಿ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಹಾಗಾದ್ಮೇಲೆ ಮುಂದೆ ದ ಸಿಗ್ನೇಚರ್ ಬಿಸ್ನೆಸ್ ಪಾರ್ಕ್ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಿರ್ತಕ್ಕಂಥ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿರುತ್ತೆ, ಸೊ ಅಲ್ಲಿ ಒಂದು ಸಿಗ್ನೇಚರ್ ಬಿಸ್ನೆಸ್ ಪಾರ್ಕ್ ಅನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಪಾರ್ಕ್ 5,000 ಕೋಟಿಗಳಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಅಟ್ರಾಕ್ಟ್ ಮಾಡ್ತಕ್ಕಂಥ ಒಂದು ಕೇಂದ್ರವನ್ನು ಹಾಕ್ಸ್ತಕ್ಕಂಥ ಒಂದು ಟಾರ್ಗೆಟ್ ನ ಕಾರಣದಿಂದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸಿಗ್ನೇಚರ್ ಬಿಸ್ನೆಸ್ ಪಾರ್ಕ್ ಅನ್ನ ಸ್ಥಾಪನೆ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಅದಾದ್ಮೇಲೆ ಇಂಟಿಗ್ರೇಷನ್ ಆಫ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಟು ರೆಡ್ಯೂಸ್ ಟ್ರಾಫಿಕ್ ಕಂಜೆಷನ್, ಅಂದ್ರೆ ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡಲಿಕ್ಕೆ ಸಾರ್ವಜನಿಕ ಸಾರಿಗೆ ಏನಿರುತ್ತೆ ಸೊ ಅದನ್ನ ಏಕೀಕರಣ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಿರ್ತಾರೆ. ಸೊ ಅದು ಯಾವ್ದಾವ್ದು ಅಂದ್ರೆ ಮೆಟ್ರೋ ಆಗಿರ್ಬೋದು, ಸಬ್ಬರ್ಬನ್ ಆಗಿರ್ಬೋದು, ಮತ್ತೆ ಈ BMTC ಏನಾಗಿರ್ಬೋದು. ಸೊ ಈ 3ಅನ್ನ ಇಂಟಿಗ್ರೇಟ್ ಮಾಡಿ ಟ್ರಾಫಿಕ್ ಅನ್ನ ಕಡಿಮೆ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ಸರ್ಕಾರ ತೆಗೆದುಕೊಂಡಿರುತ್ತೆ. ಸೊ ಅದಾದ್ಮೇಲೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ವಾಟರ್ ಪ್ರಾಬ್ಲಮ್ ಅಂದ್ರೆ ಕುಡಿಯುವ ನೀರಿನ ಸಮಸ್ಯೆಯನ್ನ ಕಡಿಮೆ ಮಾಡಲಿಕ್ಕೆ ಸೊ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಕಾವೇರಿ ಫೇಸ್ 5 ಅನ್ನ ಈಗ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಇದನ್ನ ಬೆಂಗಳೂರು ವಾಟರ್ ಸಪ್ಲೈ ಅಂಡ್ ಸೀವೇಜ್ ಬೋರ್ಡ್ BWSSB ಅಂತ ನಾವೇನು ಹೇಳ್ತೇವೆ. ಸೊ ಇವರ ಮುಖಾಂತರ ಒಂದು ಕಾವೇರಿ ಫೇಸ್ 5 ಅನ್ನ ಈಗ ಲಾಂಚ್ ಮಾಡ್ತಾ ಇದ್ದಾರೆ. ಕಾವೇರಿ ಹಂತ 5, ಕಾವೇರಿ ಅಂತ ಇನ್ನೊಂದು ಬರುತ್ತೆ. ಸೊ ರಿಜಿಸ್ಟ್ರೇಷನ್ ಒಂದು ಬರುತ್ತೆ, ಅದನ್ನು ನೀವು ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಇದು ಕಾವೇರಿ ಹಂತ 5 ಅನ್ನ ಈಗ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಪ್ರಾಜೆಕ್ಟ್ ನ ಅಡಿಯಲ್ಲಿ 775 MLD ಕೆಪಾಸಿಟಿ ಟು ಪ್ರೊವೈಡ್ 110 ಲೀಟರ್ಸ್ ಆಫ್ ಡ್ರಿಂಕಿಂಗ್ ವಾಟರ್ ಡೈಲಿ ಟು 12 lakh ಪೀಪಲ್. ಸೊ 12 ಲಕ್ಷ ಜನರಿಗೆ
ಪ್ರತಿದಿನ 110 ಲೀಟರ್ ಕುಡಿಯುವ ನೀರನ್ನು ಒದಗಿಸಲಿಕ್ಕೆ 775 MLD ಅಂದರೆ ಮಿನಿಮಮ್ ಲಿಕ್ವಿಡ್ ಡಿಸ್ಚಾರ್ಜ್ ಅಂತ ಕರೀತೇವೆ. ಸೊ ಈ ಒಂದು ಸಾಮರ್ಥ್ಯದ ಕಾವೇರಿ ಹಂತ 5 ಯೋಜನೆಯನ್ನ ಕಾರ್ಯಗತಗೊಳಿಸ್ತಕ್ಕಂಥ ಒಂದು ನಿರ್ಧಾರವನ್ನ ಇಲ್ಲಿ ತೆಗೆದುಕೊಳ್ಳಿರ್ತಾರೆ. ಸೊ ಇದು ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನ ಹೋಗ್ಲಾಡಿಸಲಿಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಒಂದು ಕ್ರಮವಾಗಿರುತ್ತೆ. ಸೊ ಅದಾದ್ಮೇಲೆ ಪ್ಲಾಟ್ಫಾರ್ಮ್ ಬೇಸ್ಡ್ ಗಿಗ್ ವರ್ಕರ್ಸ್ ಅಂತ ಕರಿತೇವೆ. ಗಿಗ್ ವರ್ಕರ್ಸ್ ಅಂದ್ರೆ ಸೊ ಒಂದು ಸ್ಮಾಲ್ ಜಾಬ್ಗೆ ಬರ್ತಾರೆ, ಅದನ್ನ ಮುಗಿಸ್ಕೊಂಡು ಹೊರಟೋಗ್ತಾರೆ. ಫಾರ್ ಎಕ್ಸಾಂಪಲ್ ಒಂದು ಪ್ಲಂಬರ್ ಇರ್ಬೋದು, ಎಲೆಕ್ಟ್ರಿಷಿಯನ್ ಇರ್ಬೋದು. ಸೊ ಇವ್ರನ್ನ ನಾವು ಗಿಗ್ ವರ್ಕರ್ಸ್ ಅಂತ ಕರಿತೇವೆ. ಪ್ಲಾಟ್ಫಾರ್ಮ್ ಬೇಸ್ಡ್ ಅಂದ್ರೆ ಆನ್ಲೈನ್ ಬುಕ್ಕಿಂಗ್ನ ಮುಖಾಂತರ ಬರ್ತಕ್ಕಂಥ ಗಿಗ್ ವರ್ಕರ್ಸ್. ಅಂದ್ರೆ ನೀವು ಕ್ಯಾಶುಯಲ್ ಆಗಿ ನಿಮಗೆ ಪರಿಚಯಸ್ಥರನ್ನ ಕರೀತಕ್ಕಂಥ ಗಿಗ್ ವರ್ಕರ್ಸ್ ಈ ಕ್ಯಾಟಗರಿಯಲ್ಲಿ ಬರೋದಿಲ್ಲ. ಪ್ಲಾಟ್ಫಾರ್ಮ್ ಬೇಸ್ಡ್ ಅಂತ ಕರಿತೇವೆ. ಅಂದ್ರೆ ಅರ್ಬನ್ ಪ್ರೋ ಅಂತ ಒಂದು ಆ್ಯಪ್ ಇರುತ್ತೆ. ಸೊ ಅದನ್ನ ನಾವು ಪ್ಲಾಟ್ಫಾರ್ಮ್ ಬೇಸ್ಡ್ ಗಿಗ್ ವರ್ಕರ್ಸ್ ಅಂತ ಕರಿತೇವೆ. ಸೊ ಅದರ ಮುಖಾಂತರ ನಾವೇನಾದ್ರೂ ಗಿಗ್ ವರ್ಕರ್ಸ್ ಅನ್ನ ಬುಕ್ ಮಾಡಿದ್ರೆ ಸೊ ಅಲ್ಲಿ ಒಂದು ಸೆಸ್ ಅನ್ನ ಹಾಕ್ತಾರೆ. ಸೆಸ್ ಇಸ್ ಲೈಕ್ ಸ್ಮಾಲ್ ಟ್ಯಾಕ್ಸ್ ಅನ್ನ ಹಾಕ್ತಾರೆ. ಆ ಸೆಸ್ ಅನ್ನ ಈ ಗಿಗ್ ವರ್ಕರ್ಸ್ಗರ ಒಂದು ವೆಲ್ಫೇರ್ಗೆ ಅಂದ್ರೆ ಅವರ ಒಂದು ಕಲ್ಯಾಣಕ್ಕಾಗಿ ಬಳಕೆ ಮಾಡಲಿಕ್ಕೆ ಒಂದು ಸ್ಮಾಲ್ ಸೆಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಆ ಸೆಸ್ ಅನ್ನ ಈ ಗಿಗ್ ವರ್ಕರ್ಸ್ಗರ ಲೈವ್ಲಿಹುಡ್ ಅಥವಾ ಜೀವನೋಪಾಯ ಏನಿರುತ್ತೆ ಸೊ ಅದನ್ನ ಇಂಪ್ರೂವ್ ಮಾಡಲಿಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಒಂದು ನಿರ್ಧಾರವಾಗಿ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಡೇ ಕೇರ್ ಕೀಮೋಥೆರಪಿ ಸೆಂಟರ್ಸ್ ಇನ್ ಈಚ್ ಆಫ್ ದಿ ಡಿಸ್ಟ್ರಿಕ್ಟ್ಸ್ ಅಂದ್ರೆ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಡೇ ಕೇರ್ ಕೀಮೋಥೆರಪಿ ಅಂತ ಕರೀತೇವೆ. ಕೀಮೋಥೆರಪಿ ಅಂದ್ರೆ ನಿಮಗೆ ಗೊತ್ತಿರುತ್ತೆ. ಸೊ ಕ್ಯಾನ್ಸರ್ನಿಂದ ಪೀಡಿತರಾಗಿರ್ತಕ್ಕಂಥ ರೋಗಿಗಳಿಗೆ ಕೊಡ್ತಕ್ಕಂಥ ಒಂದು ಟ್ರೀಟ್ಮೆಂಟ್ ಆಗಿರುತ್ತೆ. ಸೊ ಈ ರೀತಿಯ ಕೀಮೋಥೆರಪಿಯನ್ನ ಡಿಸ್ಟ್ರಿಕ್ಟ್ ಲೆವೆಲ್ಗಳಲ್ಲಿ ಸ್ಟಾರ್ಟ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ. ಸೊ ಅದಾದ್ಮೇಲೆ ಅರ್ಲಿ ಡಯಾಗ್ನೋಸಿಸ್ ಅಂಡ್ ಟ್ರೀಟ್ಮೆಂಟ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್, ಸ್ತನ ಕ್ಯಾನ್ಸರ್ ಅಂತಕ್ಕಂಥದ್ದು ಇತ್ತೀಚೆಗೆ ಬಹಳ ಹೆಚ್ಚಾಗ್ತಾ ಇರತಕ್ಕಂಥ ಒಂದು ಕಾರಣವಾಗಿರೋದ್ರಿಂದ ಸೊ ಅದನ್ನ ಆರಂಭಿಕ ಹಂತದಲ್ಲಿ ಪತ್ತೆ ಮಾಡಿ ಅದಕ್ಕೆ ಚಿಕಿತ್ಸೆ ನೀಡುವ ಕಾರಣದಿಂದ ಸೊ ಒಂದು ಡಿಜಿಟಲ್ ಮ್ಯಾಮೋಗ್ರಫಿ ಮಿಷಿನ್ ಅಂತ ಬರುತ್ತೆ. ಸೊ ಡಿಜಿಟಲ್ ಮ್ಯಾಮೋಗ್ರಫಿ ಮಿಷಿನ್ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಸೊ ಈ ಒಂದು ಮಷಿನ್ ಅನ್ನ ಏನಕ್ಕೆ ಬಳಕೆ ಮಾಡ್ತಾರೆ ಅಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಅನ್ನ ಡಿಟೆಕ್ಟ್ ಮಾಡಲಿಕ್ಕೆ ಬಳಸ್ತಕ್ಕಂಥ ಒಂದು ಮಷಿನ್ ಆಗಿರುತ್ತೆ. ಸೊ ಈ ರೀತಿಯ ಮಷಿನ್ ಗಳನ್ನ 20 ಜಿಲ್ಲಾ ಆಸ್ಪತ್ರೆಗಳಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ದಿಸ್ ಇಸ್ ಆಲ್ಸೋ ವೆರಿ ಗುಡ್ ಮೂವ್ ಆಗಿರುತ್ತೆ. ಸೊ ಅದಾದ್ಮೇಲೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ ಟು ಬಿ ಸೆಟ್ ಅಪ್ ಇನ್ 2000 ಬೈಲಿಂಗ್ವಲ್ ಸ್ಕೂಲ್ಸ್ ಟು ಬಿ ಅಪ್ಗ್ರೇಡೆಡ್. ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಸಾರ್ವಜನಿಕ ಶಾಲೆಗಳನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಸೊ ಅದ್ರ ಜೊತೆಗೆ 2000 ದ್ವಿಭಾಷಾ ಶಾಲೆಗಳನ್ನ ಮೇಲ್ದರ್ಜೆಗೆ ಏರಿಸ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಇಂಪ್ರೂವಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಇಂಪ್ರೂವಿಂಗ್ ದಿ ಕ್ವಾಲಿಟಿ ಆಫ್ ಎಜುಕೇಶನ್, ಅಲ್ಲಿರ್ತಕ್ಕಂಥ ಮೂಲ ಸೌಕರ್ಯಗಳನ್ನ, ಅಲ್ಲಿರ್ತಕ್ಕಂಥ ಶಿಕ್ಷಣದ ಗುಣಮಟ್ಟವನ್ನ ಎರಡೂ ಕೂಡ ಇಂಪ್ರೂವ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಈ ಒಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ ಅಂತ ನಾವೇನು ಹೇಳ್ತೇವೆ ಸೊ ಇದರ ಒಂದು ಆಬ್ಜೆಕ್ಟಿವ್ ಅಥವಾ ಉದ್ದೇಶ ಏನು ಅಂದ್ರೆ ಪ್ರೊವೈಡಿಂಗ್ ಪ್ರೀ ಪ್ರೈಮರಿ ಇಂದ, ಸೊ ಪೂರ್ವ ಪ್ರೈಮರಿ ಪ್ರಾಥಮಿಕ ಶಾಲೆಯಿಂದ ಪೂರ್ವ ಯೂನಿವರ್ಸಿಟಿ ಅಂದ್ರೆ ಪ್ರೀ ಯೂನಿವರ್ಸಿಟಿ ವರೆಗೂ ಸೊ ಎಜುಕೇಶನ್ ಅನ್ನ ನೀಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ವಿತ್ ದಿ ಹೆಲ್ಪ್ ಆಫ್ CSR ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಂಡ್ ಏನಿರುತ್ತೆ ಸೊ ಆ ಒಂದು ಫಂಡ್ ಅನ್ನ ಈ ಒಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳನ್ನ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಸೊ ಅದಾದ್ಮೇಲೆ ಮರುಸಿಂಚನ ಪ್ರೋಗ್ರಾಮ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಮರುಸಿಂಚನ ಕಾರ್ಯಕ್ರಮದ ಉದ್ದೇಶವೇನು ಅಂತ ಕೇಳಬಹುದಾಗಿರುತ್ತೆ. ಸೊ ಮರುಸಿಂಚನ ಕಾರ್ಯಕ್ರಮವನ್ನ ಏನಕ್ಕೆ ಲಾಂಚ್ ಮಾಡ್ತಾ ಇದ್ದಾರೆ ಅಂದ್ರೆ ಟು ಇಂಪ್ರೂವ್ ಲರ್ನಿಂಗ್ ಎಬಿಲಿಟಿ ಆಫ್ ಸ್ಟೂಡೆಂಟ್ಸ್ ಆಫ್ 6th ಸ್ಟ್ಯಾಂಡರ್ಡ್ ಅಂಡ್ 7th ಸ್ಟ್ಯಾಂಡರ್ಡ್. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, 6ನೇ ತರಗತಿ ಮತ್ತು 7ನೇ ತರಗತಿ ಮಕ್ಕಳ ಒಂದು ಕಲಿಕಾ ಸಾಮರ್ಥ್ಯವನ್ನ ಸುಧಾರಿಸಲಿಕ್ಕೆ ಮರುಸಿಂಚನ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನ ಕರ್ನಾಟಕ ಸರ್ಕಾರ ಲಾಂಚ್ ಮಾಡ್ತಾ ಇದೆ. ಸೊ ಅದಾದ್ಮೇಲೆ ಕಿಸಾನ್ ಮಾಲ್ಸ್ ಟು ಬಿ ಸೆಟ್ ಅಪ್ ಇನ್ ಸೆಲೆಕ್ಟೆಡ್ ಡಿಸ್ಟ್ರಿಕ್ಟ್ಸ್, ಅಂದ್ರೆ ಆಯ್ದ ಕೆಲವೊಂದು ಜಿಲ್ಲೆಗಳಲ್ಲಿ ಕಿಸಾನ್ ಮಾಲ್ಗಳನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಕಿಸಾನ್ ಅಂದ್ರೆ ಗೊತ್ತಾಯ್ತು, ಅದು ರೈತರಿಗೆ ಸಂಬಂಧಪಟ್ಟಂತೆ ಮಾಲ್ಗಳನ್ನ ಸೆಟಪ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಗವರ್ಮೆಂಟ್ ಟು ಸೆಟ್ ಅಪ್ ಹೈಟೆಕ್ ಕಮರ್ಷಿಯಲ್ ಫ್ಲವರ್ ಮಾರ್ಕೆಟ್ ಇನ್ ಬೆಂಗಳೂರು ಅಂಡ್ ಸ್ಪೈಸ್ ಪಾರ್ಕ್ ಇನ್ ಚಿಕ್ಕಮಗಳೂರು ಅಂಡರ್ PPP ಮಾಡೆಲ್. ಅಂದ್ರೆ ಸೊ PPP ಮಾದರಿಯಲ್ಲಿ ಅಂದ್ರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಕರೀತೇವೆ, ಸಾರ್ವಜನಿಕ ಮತ್ತು ಖಾಸಗಿ ಸಹಭಾಗಿತ್ವದ ಕಾನ್ಸೆಪ್ಟ್ ನ ಆಧಾರದ ಮೇಲೆ ಸೊ ಬೆಂಗಳೂರಿನಲ್ಲಿ ಹೈಟೆಕ್ ವಾಣಿಜ್ಯ ಹೂವಿನ ಮಾರುಕಟ್ಟೆ, ಸೊ ಅದಾದ್ಮೇಲೆ ಚಿಕ್ಕಮಗಳೂರಿನಲ್ಲಿ ಸ್ಪೈಸ್ ಅಥವಾ ಮಸಾಲೆ ಪದಾರ್ಥಗಳಿಗೆ ಸಂಬಂಧಪಟ್ಟಂತೆ ಪಾರ್ಕ್ ಅನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಸೊ ಅದಾದ್ಮೇಲೆ ಹಾರ್ಟಿಕಲ್ಚರ್ ಕಾಲೇಜ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ತೋಟಗಾರಿಕೆ ಕಾಲೇಜು ಎಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ ಸೊ ವಿಜಯಪುರದಲ್ಲಿ ಮಾಡ್ತಾ ಇದ್ದಾರೆ. ಏನಕ್ಕೆ ವಿಜಯಪುರ ಅಂತ ಕೇಳೋದಾದ್ರೆ ಸೊ ಇಟ್ ಈಸ್ ಫೇಮಸ್ ಫಾರ್ ಹಾರ್ಟಿಕಲ್ಚರ್, ತೋಟಗಾರಿಕೆಗೆ ಹೆಚ್ಚು ಪ್ರಸಿದ್ಧವಾಗಿರುವ ಕಾರಣದಿಂದ ವಿಜಯಪುರ ಜಿಲ್ಲೆಯಲ್ಲಿ ತೋಟಗಾರಿಕೆ ಕಾಲೇಜ್ ಅನ್ನ ಸ್ಥಾಪನೆ ಮಾಡ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಅದಾದ್ಮೇಲೆ
ಎಸ್ಟಾಬ್ಲಿಷ್ಮೆಂಟ್ ಆಫ್ 73 ಕಿಲೋಮೀಟರ್ ಲಾಂಗ್ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್. ಮುಂಚೆ ಇದನ್ನು ನಾವು ರಿಂಗ್ ರೋಡ್ ಅಂತ ಕರೀತಾ ಇದ್ವಿ. ಸೊ ಇದನ್ನು ಜಸ್ಟ್ ಮರುನಾಮಕರಣ ಮಾಡಿರ್ತಾರೆ. ಸೊ ಎಷ್ಟು ಕಿಲೋಮೀಟರ್ ಅದು ದೂರ ಇರುತ್ತಂದರೆ 73 ಕಿಲೋಮೀಟರ್ ಉದ್ದವಿರ್ತಕ್ಕಂಥ ಒಂದು ಬಿಸ್ನೆಸ್ ಕಾರಿಡಾರನ್ನು ಸ್ಥಾಪನೆ ಮಾಡ್ತಕ್ಕಂಥ ನಿರ್ಧಾರವನ್ನು ಘೋಷಣೆ ಮಾಡಲಾಗಿರುತ್ತೆ. ಸೊ ಅದಾದಮೇಲೆ ಕರ್ನಾಟಕ ರೈತ ಸಮೃದ್ಧಿ ಸ್ಕೀಮ್ ಅಂತ ಕರಿತೇವೆ, ಅಥವಾ ಕರ್ನಾಟಕ ರೈತ ಸಮೃದ್ಧಿ ಯೋಜನೆ ಅಂತ ಕರಿತೇವೆ. ಸೊ ಈ ಒಂದು ಯೋಜನೆಯನ್ನು ಮಾಡಿರ್ತಕ್ಕಂಥದ್ದು ಇನ್ಕಮ್ ಸಸ್ಟೈನಬಿಲಿಟಿ, ಅಂದರೆ ರೈತರಿಗೆ ಬರ್ತಕ್ಕಂಥ ಆದಾಯ ಸುಸ್ಥಿರವಾಗಿರಬೇಕು. ಅಂದರೆ ಸೀಸನಲ್ ಆಗಿರ್ಬೋದು, ಯಾವಾಗ ಒಂದು ಬೆಳೆಗೆ ಬೆಲೆ ಸಿಗುತ್ತೆ, ಸೊ ಇನ್ನೊಂದು ಬೆಳೆಗೆ ಬೆಲೆ ಸಿಗೋದಿಲ್ಲ, ಆ ಥರ ಆಗಬಾರ್ದು. ಸಸ್ಟೈನಬಲ್ ಆಗಿ ಅವ್ರಿಗೊಂದು ಇನ್ಕಮ್ ಬರಬೇಕಾಗಿರುತ್ತೆ. ಸೊ ಅದಾದಮೇಲೆ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂತ ಕರಿತೇವೆ, ಅಂದರೆ ಒಂದು ಸಂಯೋಜಿತ ಕೃಷಿ ಅಂತ ಕರಿತೇವೆ. ಸಂಯೋಜಿತ ಕೃಷಿ ಅಂದರೆ ಕೃಷಿ ಸೆಕ್ಟರಲ್ಲಿ ಬರ್ತಕ್ಕಂಥ ಎಲ್ಲ ವಲಯಗಳು, ಅದು ಅಗ್ರಿಕಲ್ಚರ್ ಕೃಷಿ ಆಗಿರ್ಬೋದು, ಅನಿಮಲ್ ಹಸ್ಬೆಂಡ್ರಿ ಅಂದರೆ ಪಶುಸಂಗೋಪನೆ ಆಗಿರ್ಬೋದು, ಹಾರ್ಟಿಕಲ್ಚರ್ ತೋಟಗಾರಿಕೆ ಆಗಿರ್ಬೋದು, ಡೈರಿ ಫಾರ್ಮಿಂಗ್ ಅಥವಾ ಹಾಲಿನ ಉತ್ಪಾದನೆ ಆಗಿರ್ಬೋದು. ಸೊ ಇವೆಲ್ಲವನ್ನ ಸಂಯೋಜನೆ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ. ಸೊ ಆ ಒಂದು ಸಂಯೋಜನೆಯನ್ನು ನಾವೇನಂತ ಕರಿತೀವಿ ಅಂದರೆ ಕರ್ನಾಟಕ ರೈತ ಸಮೃದ್ಧಿ ಯೋಜನೆ ಅಂತ ಕರಿತೇವೆ. ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಸೊ ರೈತರಿಗೆ ಏನು ಮಾಡ್ತಾರೆ ಅಂದರೆ ಒಂದು ಗೈಡೆನ್ಸ್ ಮಾಡ್ತಾರೆ, ಅಂದರೆ ಒಂದು ಮಾರ್ಗದರ್ಶನ ಮಾಡ್ತಾರೆ. ಸೊ ಯಾವುದಕ್ಕೆ ಸಂಬಂಧಪಟ್ಟಂತೆ ಮಾರ್ಗದರ್ಶನ ಮಾಡ್ತಾರೆ ಅಂದರೆ ಸಾಯಿಲ್ ಕ್ವಾಲಿಟಿ, ಅಂದರೆ ಅವರ ಒಂದು ಜಮೀನಿನಲ್ಲಿರ್ತಕ್ಕಂಥ ಮಣ್ಣಿನ ಗುಣವನ್ನು ಅವರಿಗೆ ಎಜುಕೇಟ್ ಮಾಡ್ತಾರೆ. ಸೊ ಮಾರ್ಕೆಟ್ ಡಿಮ್ಯಾಂಡ್ಸ್, ಅಂದರೆ ಮಾರುಕಟ್ಟೆಯಲ್ಲಿ ಏನಕ್ಕೆ ಬೇಡಿಕೆ ಇದೆ ಅನ್ನೋದ್ರ ಬಗ್ಗೆ ಎಜುಕೇಟ್ ಮಾಡ್ತಾರೆ. ಸೊ ಈ ಒಂದು ಕಾರಣದಿಂದ ಆ ಮಣ್ಣಿನ ಗುಣಕ್ಕೆ ಸಂಬಂಧಪಟ್ಟಂತೆ ಸೊ ಮಾರ್ಕೆಟ್ನ ಡಿಮ್ಯಾಂಡ್ಗೆ ಸಂಬಂಧಪಟ್ಟಂತೆ ಬೆಳೆಗಳನ್ನು ಬೆಳಿಲಿಕ್ಕೆ ಸೊ ರೈತರಿಗೆ ಎಜುಕೇಟ್ ಮಾಡ್ತಕ್ಕಂಥದ್ದನ್ನ ಈ ಒಂದು ರೈತ ಸಮೃದ್ಧಿ ಯೋಜನೆ ಅಡಿಯಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ನ್ಯೂ ಫಾರ್ಮಿಂಗ್ ಪ್ರಾಕ್ಟೀಸಸ್ ಅಂಡ್ ಟೆಕ್ನಾಲಜೀಸ್, ಅಂದರೆ ಹೊಸದಾಗಿ ಮಾಡ್ತಕ್ಕಂಥ ಕೃಷಿ ವಿಧಾನಗಳು ಮತ್ತು ತಂತ್ರಜ್ಞಾನಗಳನ್ನು ಅವರಿಗೆ ಈ ಒಂದು ಯೋಜನೆ ಅಡಿಯಲ್ಲಿ ಕಲಿಸ್ಕೊಳ್ಳಲಾಗುತ್ತೆ. ಸೊ ಎಸ್ಟಾಬ್ಲಿಷಿಂಗ್ ಮಾರ್ಕೆಟ್ ಲಿಂಕೇಜಸ್, ಅಂದರೆ ಎಷ್ಟೇ ಬೆಳೆಗಳನ್ನು ಬೆಳೆದರೂ ಕೂಡ ಸೊ ಅದಕ್ಕೆ ಸೂಕ್ತವಾದ ಮಾರುಕಟ್ಟೆ ಬೇಕಾಗಿರುತ್ತೆ. ಸೊ ಆ ರೀತಿಯ ಮಾರುಕಟ್ಟೆಗಳನ್ನು, ಲಿಂಕ್ಸ್ಗಳನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಸೊ ಈ ಒಂದು ಯೋಜನೆ ಅಡಿಯಲ್ಲಿ ನಾವು ಗಮನಿಸಬಹುದಾಗಿರುತ್ತೆ. ಸೊ ಅದಾದಮೇಲೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆ ಅಡಿಯಲ್ಲಿ ಕೃಷಿ ಅಭಿವೃದ್ಧಿ ಪ್ರಾಧಿಕಾರವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಅಂದ್ರೆ ಕ್ರಿಯೇಷನ್ ಆಫ್ ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್ ಅಥಾರಿಟಿ ಅಂಡರ್ ಚೇರ್ಮನ್ಶಿಪ್ ಆಫ್ ಚೀಫ್ ಮಿನಿಸ್ಟರ್. ಈಗ ಒಂದು ಅಥಾರಿಟಿಯನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ, ಅದನ್ನ ನಾವು ಪ್ರಾಧಿಕಾರ ಅಂತ ಕರಿತೇವೆ. ಸೊ ಈ ಒಂದು ಪ್ರಾಧಿಕಾರದ ಪ್ರಮುಖ ಉದ್ದೇಶ ಏನು ಅಂದ್ರೆ ಕೋಆರ್ಡಿನೇಷನ್ ಯಾವುದ್ರ ಮಧ್ಯೆ ಅಂದ್ರೆ ಸೊ ಅಗ್ರಿಕಲ್ಚರ್ ಆಗಿರ್ಬೋದು, ಹಾರ್ಟಿಕಲ್ಚರ್, ಸಿಲ್ಕ್ ಫಿಶರಿ, ಅದಾದ್ಮೇಲೆ ಆನಿಮಲ್ ಹಸ್ಬೆಂಡ್ರಿ, ಅಂದ್ರೆ ಎಲ್ಲಾ ಕೃಷಿ ವಲಯಗಳಲ್ಲಿ ಬರ್ತಕ್ಕಂಥ ಯಾವುದೇ ಚಟುವಟಿಕೆಗಳಾಗಿರ್ಬೋದು ಸೊ ಅವುಗಳನ್ನೆಲ್ಲವನ್ನ ಇಂಟಿಗ್ರೇಟ್ ಮಾಡ್ತಕ್ಕಂಥ ಒಂದು ಪ್ರಾಧಿಕಾರವನ್ನ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯ ಅಡಿಯಲ್ಲಿ ಸ್ಥಾಪನೆ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ನಮ್ಮ ಮಿಲ್ಲೆಟ್ ಅಂತ ಒಂದು ಕಾರ್ಯಕ್ರಮವನ್ನ ಸ್ಥಾಪನೆ ಮಾಡಿರ್ತಾರೆ. ಸೊ ಮಿಲ್ಲೆಟ್ ಅಂದ್ರೆ ನಮಗೆ ಗೊತ್ತು, ಸಿರಿಧಾನ್ಯ ಅಂತಕ್ಕಂಥದ್ದು ಮಿಲ್ಲೆಟ್ ಆಗಿರುತ್ತೆ. ಸೊ ಸಿರಿಧಾನ್ಯಗಳಲ್ಲಿ ಸಾಕಷ್ಟು ಪೋಷಕಾಂಶಗಳಿರುತ್ತೆ. ಅದ್ರ ಜೊತೆಗೆ ಸೊ ಯಾವುದೇ ರೀತಿಯ ಗ್ಲೈಸಿಮಿಕ್ ಕಂಟೆಂಟ್ ಅಂದ್ರೆ ಡಯಾಬಿಟಿಸ್ ಬರ್ತಕ್ಕಂಥ ವಸ್ತುಗಳು ಅದರಲ್ಲಿ ಕಡಿಮೆ ಇರುವ ಕಾರಣದಿಂದ ಸೊ ಅದನ್ನ ನಾವು ಇತ್ತೀಚಿನ ದಿನಗಳಲ್ಲಿ ಬಹಳ ಪ್ರಮೋಟ್ ಮಾಡ್ತಾ ಇದ್ದೇವೆ. ಬಟ್ ಅದರ ಬೆಲೆ ಕೂಡ ಬಹಳ ಜಾಸ್ತಿ ಇರುತ್ತೆ. ಸೊ ಆ ಒಂದು ಬೆಲೆಯನ್ನ ಕಡಿಮೆ ಮಾಡಿ ಮಿಲ್ಲೆಟ್ಸ್ ಎಲ್ಲರಿಗೂ ಸಿಗುವಂತೆ ಮಾಡಲಿಕ್ಕೆ ಒಂದು ಕಾರ್ಯಕ್ರಮವನ್ನು ಲಾಂಚ್ ಮಾಡಿರ್ತಾರೆ. ಸೊ ಆ ಒಂದು ಕಾರ್ಯಕ್ರಮವನ್ನು ನಾವೇನಂತ ಕರಿತೀವಿ ಅಂದ್ರೆ ನಮ್ಮ ಮಿಲ್ಲೆಟ್ ಅಂತ ಕರಿತೇವೆ. ಸೊ ಈ ಒಂದು ನಮ್ಮ ಮಿಲ್ಲೆಟ್ ನಲ್ಲಿ ಪ್ರೊಸೆಸ್ಡ್ ಸೀರಿಯಲ್ಸ್ ಮತ್ತೆ ವ್ಯಾಲ್ಯೂ ಆಡೆಡ್ ಸೀರಿಯಲ್ಸ್ ಅಂದ್ರೆ ಈ ಒಂದು ಬೇಳೆಕಾಳುಗಳೇನಿರ್ತವೆ ಸೊ ದೇ ವಿಲ್ ಬಿ ಮೇಡ್ ಅವೈಲಬಲ್ ಅಟ್ ಅಫೋರ್ಡಬಲ್ ಪ್ರೈಸಸ್, ಅಂದ್ರೆ ಕೈಗೆಟುಕುವ ಬೆಲೆಗಳಲ್ಲಿ ನೀಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಏನ್ರ ಜೊತೆ ಕೊಲಾಬ್ರೇಟ್ ಮಾಡ್ಕೊಳ್ತಾರೆ ಅಂದ್ರೆ ಅಗ್ರಿಟೆಕ್ ಕಂಪನೀಸ್ ಜೊತೆಗೆ ಕೊಲಾಬ್ರೇಟ್ ಮಾಡ್ಕೊಳ್ತಾರೆ. ರಿಟೇಲ್ ಚೇಂಜ್, ಚಿಲ್ಲರೆ ವ್ಯಾಪಾರ ಮಾಡ್ತಕ್ಕಂಥ ಒಂದು ಸರಣಿಗಳೇನಿರ್ತವೆ ಸೊ ಅವರ ಜೊತೆ ಸಹಯೋಗವನ್ನ ಮಾಡಿಕೊಂಡು ಸಿರಿಧಾನ್ಯಗಳನ್ನ ಕೈಗೆಟುಕುವ ಬೆಲೆಯಲ್ಲಿ ನೀಡ್ತಕ್ಕಂಥ ಒಂದು ಯೋಜನೆಯನ್ನ ನಾವೇನಂತ ಕರಿತೇವೆ ಅಂದ್ರೆ ನಮ್ಮ ಮಿಲ್ಲೆಟ್ಸ್ ಅಂತ ಕರಿತೇವೆ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಸೊ ಮುಂದಿನದನ್ನ ನಾವು ನಮ್ಮ ಕರ್ನಾಟಕದಲ್ಲಿ 5,000 ಸಣ್ಣ ಸರೋವರಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. 5,000 ಸ್ಮಾಲ್ ಲೇಕ್ಸ್ ಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಸೊ ಯಾವ ಒಂದು ಸ್ಕೀಮ್ ನ ಅಡಿಯಲ್ಲಿ ಅಂದ್ರೆ ಸೊ ಮನ್ರೇಗಾ ಸ್ಕೀಮ್ ನ ಅಡಿಯಲ್ಲಿ. ಮನ್ರೇಗಾ ನಮಗೆ ಗೊತ್ತು, ಅಸೆಟ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಮನ್ರೇಗಾ ಅಡಿಯಲ್ಲಿ ಇರ್ತಕ್ಕಂಥ ಒಂದು ಆಬ್ಜೆಕ್ಟಿವ್ ಆಗಿರುತ್ತೆ. ಸೊ ಈ ಒಂದು ಸಾಗರಗಳು ಅಥವಾ ಸರೋವರಗಳು ಅಂತಕ್ಕಂಥದ್ದು ಒಂದು ಅಸೆಟ್ ಆಗಿರುತ್ತೆ. ಸೊ ಮನ್ರೇಗಾ ಸ್ಕೀಮ್ ನ ಅಡಿಯಲ್ಲಿ ಡ್ರಾಟ್ ಪ್ರೋನ್ ಏರಿಯಾಸ್ ಅಂದ್ರೆ ಎಲ್ಲಿ ಬರಗಾಲ ಜಾಸ್ತಿ ಬರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ ಸೊ ಆ ರೀತಿ ಬರಪೀಡಿತ ಮತ್ತು ಮಳೆ ಆಶ್ರಿತ ಪ್ರದೇಶಗಳಲ್ಲಿ 5,000 ಸಣ್ಣ ಸರೋವರಗಳನ್ನ ನರೇಗಾ ಯೋಜನೆ ಅಡಿಯಲ್ಲಿ ನಿರ್ಮಿಸ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ. ಸೊ ದಿಸ್ ಇಸ್ ಆಲ್ಸೋ ಐ ಗೆಸ್ ದಿಸ್ ಇಸ್ ಅ ವೆರಿ ಗುಡ್ ಡಿಸಿಷನ್ ಮೇಡ್ ಬೈ ದಿ ಗವರ್ನಮೆಂಟ್. ಸೊ ಅದಾದ್ಮೇಲೆ ಈ ಸ್ಯಾಪ್ ತಂತ್ರ
ತಂತ್ರಾಂಶ ರಾಜ್ಯಾದ್ಯಂತ ವಿಸ್ತರಣೆ ಅಂತ ಕರಿತೇವೆ, ಅಂದರೆ ಸ್ಟೇಟ್ ವೈಡ್ ಎಕ್ಸ್ಪಾನ್ಷನ್ ಆಫ್ ಇ ಸ್ಯಾಪ್ ಸಾಫ್ಟ್ವೇರ್ ಅಂತ ಕರಿತೇವೆ. ನಿಮ್ಗೆ ಎಕ್ಸಾಮ್ ಅಲ್ಲಿ ಇ ಸ್ಯಾಪ್ ಇದರ ಫುಲ್ ಫಾರ್ಮ್ ಏನು ಅಂತ ಕೇಳ್ಬೋದಾಗಿರುತ್ತೆ. ಸೊ ಎಲೆಕ್ಟ್ರಾನಿಕ್ ಸೊಲ್ಯೂಷನ್ ಎಗೇನ್ಸ್ಟ್ ಅಗ್ರಿಕಲ್ಚರಲ್ ಪೆಸ್ಟ್ ಅಂತ ಕರಿತೇವೆ. ಸೊ ಹೆಸರಲ್ಲೇ ಇದೆ ನೋಡಿ, ಪೆಸ್ಟ್ ಅಂತ ಹೇಳ್ತೇವೆ. ಪೆಸ್ಟ್ ಅಂದ್ರೆ ಈ ಒಂದು ಕೀಟನಾಶಕಗಳಿಗೆ ಸಂಬಂಧಪಟ್ಟಂತೆ, ಕೀಟಗಳಾಗಿರ್ಬೋದು, ರೋಗಗಳಾಗಿರ್ಬೋದು ಮತ್ತು ಪೋಷಕಾಂಶಗಳಿಗೆ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಸಲಹೆ ನೀಡಲಿಕ್ಕೆ ರಾಯಚೂರು ಕೃಷಿ ವಿದ್ಯಾನಿಲಯ ಅಭಿವೃದ್ಧಿಪಡಿಸಿರ್ತಕ್ಕಂಥ ಒಂದು ತಂತ್ರಜ್ಞಾನ. ಸೊ ಇದನ್ನ ಯಾರು ಡೆವಲಪ್ ಮಾಡಿದ್ದಾರೆ ಅಂತ ಕೇಳಿದಾಗ ರಾಯಚೂರು ಅಗ್ರಿಕಲ್ಚರಲ್ ಯೂನಿವರ್ಸಿಟಿ ಅಂತ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಈ ಒಂದು ಸಾಫ್ಟ್ವೇರ್ ಅನ್ನ ನಾವು ಇ ಸ್ಯಾಪ್ ಅಂತ ಕರಿತೇವೆ. ಸೊ ಇದು ಏನಕ್ಕೆ ಸಂಬಂಧಪಟ್ಟಂತ ಇರುತ್ತೆ ಅಂದ್ರೆ, ಸೊ ಈ ಒಂದು ಪೆಸ್ಟ್ ಆಗಿರ್ಬೋದು, ಡಿಸೀಸ್ ಆಗಿರ್ಬೋದು ಮತ್ತು ನ್ಯೂಟ್ರಿಷನಲ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಸೊ ಇದರ ಬಗ್ಗೆ ಒಂದು ಶಿಫಾರಸುಗಳನ್ನ ಕೊಡ್ತಕ್ಕಂಥ ಒಂದು ಸಾಫ್ಟ್ವೇರ್ ಆಗಿರುತ್ತೆ. ಸೊ ಈ ಒಂದು ಸಾಫ್ಟ್ವೇರ್ ಅನ್ನ ಈಗ ರಾಜ್ಯಾದ್ಯಂತ ವಿಸ್ತರಣೆ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ಇಲ್ಲಿ ತೆಗೆದುಕೊಳ್ಳಲಾಗಿರುತ್ತೆ. ಸೊ ಅದಾದ್ಮೇಲೆ ಅಮೃತ ಸ್ವಾಭಿಮಾನಿ ಕುರಿಗಾಹಿ ಯೋಜನೆ ಅಂತ ಕರಿತೇವೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಅಮೃತ ಸ್ವಾಭಿಮಾನಿ ಕುರಿಗಾಹಿ ಯೋಜನೆ ಅಂತ ಕರಿತೇವೆ. ಸೊ ಈ ಒಂದು ಯೋಜನೆ ಅಡಿಯಲ್ಲಿ 10,000 ಬೆನಿಫಿಷಿಯರೀಸ್ಗೆ ಸಬ್ಸಿಡಿ ಕೊಡ್ತಕ್ಕಂಥದ್ದು ಈ ಒಂದು ಯೋಜನೆಯ ಒಂದು ಪ್ರಮುಖ ಉದ್ದೇಶವಾಗಿರುತ್ತೆ. ಸೊ ಅಂದ್ರೆ ಕುರಿಗಾಹಿಗಳಿಗೆ, ಹೆಸರಲ್ಲೇ ಇದೆ, ಕುರಿಗಾಹಿಗಳಿಗೆ 10,000 ಫಲಾನುಭವಿಗಳಿಗೆ ಸಹಾಯ ಧನವನ್ನ ನೀಡ್ತಕ್ಕಂಥದ್ದು ಸೊ ಈ ಒಂದು ಯೋಜನೆಯ ಉದ್ದೇಶವಾಗಿರುತ್ತೆ. ಅದಾದ್ಮೇಲೆ ಕೆಲವೊಂದು ಬ್ರೀಡ್ಸ್, ತಳಿಗಳನ್ನ ನಾವು ಇವಾಗ ಕಾಪಾಡ್ಕೊಳ್ಬೇಕು. ಸೊ ಅದರಲ್ಲಿ ಪ್ರಮುಖವಾಗಿ 3 ತಳಿಗಳನ್ನ ಕಾಪಾಡ್ಕೊಳ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಆ ಒಂದು ಯೋಜನೆಯನ್ನ ನಾವು ರಾಸು ಸಂವರ್ಧನೆ ಅಂತ ಕರಿತೇವೆ. ಸೊ ಈ ಒಂದು ರಾಸು ಸಂವರ್ಧನೆ ಅಡಿಯಲ್ಲಿ ಯಾವ ರಾಸುಗಳನ್ನ ಅವರು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ, ಸೊ ಆ 3 ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಒಂದನ್ನ ಅಮೃತ ಮಹಲ್ ಅಂತ ಕರಿತೇವೆ, ಈ ಚಿತ್ರದಲ್ಲಿ ನೋಡ್ಬೋದು. ಇನ್ನೊಂದು ಹಳ್ಳಿಕಾರ್ ಅಂತ ಹೇಳ್ತೇವೆ. ಸೊ ಇನ್ನೊಂದನ್ನ ನಾವು ಕಿಲಾರಿ ಅಂತ ಕರಿತೇವೆ. ಸೊ ಈ 3 ಜಾನುವಾರುಗಳನ್ನ ಬ್ರೀಡ್ ಮಾಡಿ ಅದನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ಇಲ್ಲಿ ತೆಗೆದುಕೊಳ್ಳಲಾಗಿರುತ್ತೆ. ಸೊ ಅದಾದ್ಮೇಲೆ ಕಮೆನ್ಸ್ಮೆಂಟ್ ಆಫ್ ಪುತ್ತೂರು ವೆಟರ್ನರಿ ಕಾಲೇಜ್. ಸೊ ಪುತ್ತೂರಿನಲ್ಲಿ ಪಶು ವೈದ್ಯಕೀಯ ಕಾಲೇಜನ್ನು ಆರಂಭ ಮಾಡಲಾಗುವುದು. ಪುತ್ತೂರು ಅಂತಕ್ಕಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಅದಾದ್ಮೇಲೆ ಬೆಂಗಳೂರಿನಲ್ಲಿ ಸಖತ್ ಅಂದರೆ ಬಹಳಷ್ಟು ಟ್ರಾಫಿಕ್ ಇರುತ್ತೆ. ಅಂದರೆ ಪ್ರಪಂಚದಲ್ಲಿಯೇ ಬೆಂಗಳೂರು 5ನೇ ಅಥವಾ 6ನೇ ಸ್ಥಾನದಲ್ಲಿ ಬರುತ್ತೆ ಇನ್ ಟರ್ಮ್ಸ್ ಆಫ್ ಸ್ಲೋ ಮೂವಿಂಗ್ ಟ್ರಾಫಿಕ್ನಲ್ಲಿ. ಸೊ 5th or 6th ಪೊಸಿಷನಲ್ಲಿ ನಾವಿರ್ತೇವೆ. ಸೊ ಇದನ್ನ ರಿಡ್ಯೂಸ್ ಮಾಡಲಿಕ್ಕೆ ಸೊ ಜಪಾನಿಂದ ಕೆಲವೊಂದು ಟೆಕ್ನಾಲಜಿಗಳನ್ನು ನಮ್ಮ ಕರ್ನಾಟಕದಲ್ಲಿ ಇಂಟ್ರಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದನ್ನ ನಾವೇನಂತ ಕರಿತೇವೆ ಅಂದ್ರೆ ಏರಿಯಾ ಟ್ರಾಫಿಕ್ ಸಿಗ್ನಲ್ ಕಂಟ್ರೋಲ್ ಸಿಸ್ಟಮ್ ಅಂತ ಕರಿತೇವೆ. ಸೊ ಇದಕ್ಕೆ ನಮಗೆ ಸಹಾಯ ಮಾಡ್ತಾ ಇರ್ತಕ್ಕಂಥವ್ರು ಜಾಪನೀಸ್ ಗವರ್ನಮೆಂಟ್. ಇದನ್ನ ನೆನ್ಪಿಟ್ಕೊಳ್ಳಿ, ಯಾವ ಸರ್ಕಾರದ ಸಹಯೋಗದೊಂದಿಗೆ? ಸೊ ಬೆಂಗಳೂರಿನಲ್ಲಿ ಏರಿಯಾ ಟ್ರಾಫಿಕ್ ಸಿಗ್ನಲ್ ಕಂಟ್ರೋಲ್ ಸಿಸ್ಟಮ್ ಅನ್ನ ಕರ್ನಾಟಕ ಸರ್ಕಾರ ಇಂಟ್ರಡ್ಯೂಸ್ ಮಾಡ್ತಾ ಇದೆ ಅಂತ ಕೇಳಿದಾಗ ಸೊ ಜಪಾನ್ನ ಸಹಯೋಗದೊಂದಿಗೆ ಅಂತ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ದ ಫಾರೆಸ್ಟ್ ಲೇಕ್ಸ್ ಅಂಡ್ ಹಾರ್ಟಿಕಲ್ಚರ್ ಡಿವಿಷನ್ ಆಫ್ BBMP. ಸೊ ಇದನ್ನ ರೀನೇಮ್ ಮಾಡಿರ್ತಾರೆ. ಏನಂತ ರೀನೇಮ್ ಮಾಡಿರ್ತಾರೆ ಅಂದ್ರೆ ಫಾರೆಸ್ಟ್ ಎನ್ವೈರನ್ಮೆಂಟ್ ಕ್ಲೈಮೇಟ್ ಚೇಂಜ್ ಮ್ಯಾನೇಜ್ಮೆಂಟ್ ಡಿವಿಷನ್ ಅಂತ ಮಾಡಿರ್ತಾರೆ. ಸೊ ಕನ್ನಡದಲ್ಲಿ ಹೇಳ್ತೇನೆ. ಸೊ BBMP ಅಡಿಯಲ್ಲಿ ಬರ್ತಕ್ಕಂಥ ಈ ಒಂದು ಅರಣ್ಯ, ಕೆರೆ ಮತ್ತು ತೋಟಗಾರಿಕೆ ವಿಭಾಗವನ್ನ ಮರುನಾಮಕರಣ ಮಾಡಿರ್ತಾರೆ. ಏನಂತ ಮರುನಾಮಕರಣ ಮಾಡಿರ್ತಾರೆ ಅಂದ್ರೆ ಅರಣ್ಯ ಆಸ್ ಇಟ್ ಈಸ್ ಇದೆ. ಸೊ ಮಿಕ್ಕಿದ್ದನ್ನ ಪರಿಸರ ಮತ್ತು ಹವಾಮಾನ ಬದಲಾವಣೆ ನಿರ್ವಹಣಾ ವಿಭಾಗ ಅಂತ ಸೊ ಮರುನಾಮಕರಣ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ urge center to give minimum support price for 10 ಮೇಜರ್ ಕ್ರಾಪ್ಸ್. ಅಂದರೆ ಕರ್ನಾಟಕದಲ್ಲಿ ಬೆಳೀತಕ್ಕಂಥ 10 ಪ್ರಮುಖ ಬೆಳೆಗಳಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಕರಿತೇವೆ. ಅಂದರೆ ಕನಿಷ್ಠ ಬೆಂಬಲ ಬೆಲೆಯನ್ನು ನೀಡಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಒಂದು ಒತ್ತಾಯವನ್ನು ನೀಡ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ. ನಾವು ವೈ ದಿಸ್ 10 ಮೇಜರ್ ಕ್ರಾಪ್ಸ್? ಏನಿದು 10 ಮೇಜರ್ ಕ್ರಾಪ್ಸ್ ಅಂದರೆ, ಸೊ ನಮ್ಮ ಕರ್ನಾಟಕದಲ್ಲಿ ಒಂದು ಆಯೋಗವನ್ನು ಮಾಡಿರ್ತಾರೆ. ಅದನ್ನು ನಾವು ಕರ್ನಾಟಕ ಅಗ್ರಿಕಲ್ಚರಲ್ ಪ್ರೈಸ್ ಕಮಿಷನ್ ಅಥವಾ ಕರ್ನಾಟಕ ಕೃಷಿ ಬೆಲೆ ಆಯೋಗ ಅಂತ ಕರಿತೇವೆ. ಸೊ ಈ ಒಂದು ಆಯೋಗ ಒಟ್ಟು 26 ಬೆಳೆಗಳಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡಬೇಕು ಅಂತ ಒಂದು ಲಿಸ್ಟ್ ಮಾಡಿರುತ್ತೆ. ಆ 26 ಬೆಳೆಗಳಲ್ಲಿ ಕೇಂದ್ರ ಸರ್ಕಾರ 16 ಬೆಳೆಗಳನ್ನು ಡಿಕ್ಲೇರ್ ಮಾಡಿರುತ್ತೆ ಅಂಡರ್ ಮಿನಿಮಮ್ ಸಪೋರ್ಟ್ ಪ್ರೈಸ್. ಅಲ್ಲಿಗೆ ಎಷ್ಟು ಉಳಿತು ಅಂದರೆ 10 ಬಾಕಿ ಉಳಿತು. ಆ ಉಳಿದಿರ್ತಕ್ಕಂಥ 10 ಬೆಳೆಗಳಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನ ಕೊಡಿ ಅಂತಕ್ಕಂಥ ಒಂದು ಒತ್ತಾಯವನ್ನ ಮಾಡ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ. ಸೊ ಅದರಲ್ಲೂ ಪ್ರಮುಖ ಬೆಳೆಗಳು ಯಾವುದು ಅಂತ ಕೇಳಿದಾಗ ಸೊ ಅವರು 10 ಬೆಳೆಗಳು ಯಾವುದು ಅಂತ ಮೆನ್ಷನ್ ಮಾಡಿಲ್ಲ. ಅದರಲ್ಲಿ ಪ್ರಮುಖ ಬೆಳೆಗಳನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಒಂದು ಅರ್ಯಾಕಾನ್ ನೆಟ್ ಅಂದರೆ ಅಡಿಕೆ ಆಗಿರುತ್ತೆ, ಇನ್ನೊಂದು ಆನಿಯನ್ ಈರುಳ್ಳಿ, ಗ್ರೇಪ್ಸ್ ಅಂದರೆ ದ್ರಾಕ್ಷಿ, ಮ್ಯಾಂಗೋ ಅಂದರೆ ಮಾವು, ಅದಾದ್ಮೇಲೆ ಬನಾನಾ ಬಾಳೆಹಣ್ಣು. ಸೊ ಇದಕ್ಕೆ ಕನಿಷ್ಠ ಬೆಂಬಲ ಬೆಲೆಯನ್ನು ಕೊಡಲಿಕ್ಕೆ ಆದರೆ ಇವೆಲ್ಲ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಮೇಜರ್ ಕ್ರಾಪ್ಸ್ ಅಥವಾ ಪ್ರಮುಖ ಬೆಳೆಗಳಾಗಿರೋದ್ರಿಂದ ಸೊ ಇದಕ್ಕೆ ಕನಿಷ್ಠ ಬೆಂಬಲ ಬೆಲೆಯನ್ನು ಕೊಡಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ. ಸೊ ಅದಾದ್ಮೇಲೆ ಡ್ರೈ ಚಿಲ್ಲಿ ಮಾರ್ಕೆಟ್ ಇನ್ ರಾಯಚೂರು. ಸೊ ರಾಯಚೂರು
ರಾಯಚೂರಿನಲ್ಲಿ ಒಣ ಮೆಣಸಿನಕಾಯಿಯ ಮಾರುಕಟ್ಟೆಯನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ಅದಾದ್ಮೇಲೆ ಸ್ಟೇಟ್ ಆಫ್ ದಿ ಆರ್ಟ್ ಅಗ್ರಿಕಲ್ಚರಲ್ ಕಾಂಪ್ಲೆಕ್ಸ್ ಇನ್ ಮಂಗಳೂರಿನಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಹೊಂದಿರತಕ್ಕಂಥ ಒಂದು ಕೃಷಿ ಸಂಕೀರ್ಣವನ್ನು ಸ್ಥಾಪನೆ ಮಾಡ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ. ಸೊ ಇದು ಒಂದು ಸಾಧನೆ ಆಗಿರುತ್ತೆ ಅಥವಾ ಒಂದು ಟಾರ್ಗೆಟ್ ಆಗಿರುತ್ತೆ. 63% ಆಫ್ ದಿ ಎಲೆಕ್ಟ್ರಿಸಿಟಿ ಜನರೇಟೆಡ್ ಬೈ ದಿ ಸ್ಟೇಟ್ ಇಸ್ ಫ್ರಮ್ ದಿ ರಿನ್ಯೂಬಲ್ ಎನರ್ಜಿ. ಸೊ ಈ ನಂಬರನ್ನು ಕೂಡ ನೆನ್ಪಿಟ್ಕೊಳ್ಳಿ. ಸೊ ಕರ್ನಾಟಕದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಒಟ್ಟು ಇಂಧನ ಏನಿರುತ್ತೆ ಅದರಲ್ಲಿ 63% ನವೀಕರಿಸಬಹುದಾದ ಮೂಲದಿಂದ ಬರ್ತಕ್ಕಂಥ ಎಲೆಕ್ಟ್ರಿಸಿಟಿ ಆಗಿರುತ್ತೆ. ಸೊ ದಿಸ್ ಇಸ್ ನಾಟ್ ಅ ಟಾರ್ಗೆಟ್, ದಿಸ್ ಇಸ್ ವಾಟ್ ವಿ ಹ್ಯಾವ್ ರೈಟ್ ನೌ ಅನ್ನೋದು ನೀವು ನೆನ್ಪಿಟ್ಕೊಳ್ಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಫಿಶರೀಸ್ ರಿಸರ್ಚ್ ಸೆಂಟರ್ ಅಟ್ ಮಂಕಿ ಕಾಸರಗೋಡ್ ಇನ್ ಹೊನ್ನಾವರ್ ತಾಲೂಕು. ಸೊ ಹೊನ್ನಾವರ ತಾಲೂಕಿನ ಮಂಕಿ ಅಥವಾ ಕಾಸರಗೋಡಿನಲ್ಲಿ ಮೀನುಗಾರಿಕಾ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ. ಸೊ ಅದಾದ್ಮೇಲೆ ಫಿಶ್ ಮಾರ್ಕೆಟ್ ಇನ್ ಭದ್ರಾವತಿ. ಸೊ ಭದ್ರಾವತಿಯಲ್ಲಿ ಮೀನು ಮಾರುಕಟ್ಟೆಯನ್ನು ಸ್ಥಾಪನೆ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ. ಸೊ ಅದಾದ್ಮೇಲೆ ಕನ್ಸ್ಟ್ರಕ್ಷನ್ ಆಫ್ ಫಿಶಿಂಗ್ ಪೋರ್ಟ್ ಅಟ್ ಮುರುಡೇಶ್ವರ ಇನ್ ಭಟ್ಕಳ ತಾಲೂಕು. ಸೊ ಭಟ್ಕಳ ತಾಲೂಕಿನ ಮುರುಡೇಶ್ವರದಲ್ಲಿ ಮೀನುಗಾರಿಕೆ ಹೊರಬಂದರನ್ನ ಸ್ಥಾಪನೆ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ. ಸೊ ಇನ್ಲ್ಯಾಂಡ್ ಫಿಶರಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಅಟ್ ಆಲಮಟ್ಟಿ ವಿಜಯಪುರ. ಸೊ ವಿಜಯಪುರದ ಆಲಮಟ್ಟಿಯಲ್ಲಿ ಮೀನುಗಾರಿಕೆ ಕೌಶಲ್ಯ ಅಭಿವೃದ್ಧಿ ಕೇಂದ್ರವನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು PHC ಅಂತ ಕರಿತೇವೆ. PHC ಅಂದ್ರೆ ಪ್ರೈಮರಿ ಹೆಲ್ತ್ ಸೆಂಟರ್ ಅಂತ ಕರಿತೇವೆ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಅಂತ ಹೇಳ್ತೇವೆ ಕನ್ನಡದಲ್ಲಿ ಇದನ್ನ. ಸೊ ಇದನ್ನ ಇವಾಗ ಮರುನಾಮಕರಣ ಮಾಡ್ತಾ ಇದ್ದಾರೆ. ಸೊ ಇನ್ಮೇಲೆ ಇದನ್ನ CHC ಅಂತ ಕರೀತಾರೆ. CHC ಅಂದ್ರೆ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಅಥವಾ ಸಮುದಾಯ ಆರೋಗ್ಯ ಕೇಂದ್ರಗಳನ್ನಾಗಿ ಮೇಲ್ದರ್ಜೆಗೆ ಏರಿಸ್ತಕ್ಕಂಥದ್ದು, ಅಂದ್ರೆ ಅಪ್ಗ್ರೇಡ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ 1 ಡೇ ಕೇರ್ ಕೀಮೋಥೆರಪಿ. ಸೊ ಇದನ್ನ ನಾನು ಹೇಳಿದ್ದೇನೆ. ಸೊ ಕೀಮೋಥೆರಪಿಯನ್ನ ಸ್ಟಾರ್ಟ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಅದಾದ್ಮೇಲೆ ಹಿಮೋಫಿಲಿಯಾ ಮತ್ತು ಥಾಲಸಿಮಿಯಾ. ಸೊ ಹಿಮೋಫಿಲಿಯಾ ಮತ್ತು ಥಾಲಸೀಮಿಯಾ ಅಂತಕ್ಕಂಥದ್ದು ಜೆನೆಟಿಕ್ ಡಿಸಾರ್ಡರ್ಸ್ ಆಗಿರುತ್ತೆ, ಅಂದರೆ ಅನುವಂಶೀಯ ಕಾಯಿಲೆಗಳಾಗಿರ್ತವೆ. ಸೊ ನಮ್ಮ ಒಂದು DNA ಏನಾದರೂ ಡಿಫೆಕ್ಟ್ ಇದ್ದಾಗ ಬರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಈ ಒಂದು ಕಾಯಿಲೆಗಳಿಗೆ ಚಿಕಿತ್ಸೆ ಕೊಡಲಿಕ್ಕೆ ಕಲಬುರಗಿ ಮತ್ತು ಕೊಪ್ಪಳದಲ್ಲಿ ICDT ಕೇಂದ್ರಗಳನ್ನು ಬಲವರ್ಧನೆ ಮಾಡ್ತಾ ಇದ್ದಾರೆ. ಸೊ ಸ್ಟ್ರೆಂಥನಿಂಗ್ ಆಫ್ ICDT ಅಂದರೆ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸರ್ವಿಸ್ ಅಂತ ಕರಿತೇವೆ. ಸೊ ಎಲ್ಲಿ ಮಾಡ್ತಾ ಇದ್ದಾರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಕಲಬುರಗಿ ಮತ್ತು ಕೊಪ್ಪಳದಲ್ಲಿರ್ತಕ್ಕಂಥ ಟ್ರೀಟ್ಮೆಂಟ್ ಅನ್ನ ಸೊ ಈಗ ಸ್ಟ್ರೆಂಥನ್ ಮಾಡ್ತಾ ಇರತಕ್ಕಂಥದ್ದನ್ನ ನೋಡಬಹುದಾಗಿರುತ್ತೆ. ಅವೆರಡು ಕಾಯಿಲೆಗಳನ್ನ ನೆನ್ಪಿಟ್ಕೊಳ್ಳಿ. ಸೊ ಒಂದು ಹಿಮೋಫಿಲಿಯಾ ಅಂತ ಕರಿತೇವೆ, ಇನ್ನೊಂದು ಥಾಲಸೀಮಿಯಾ ಅಂತ ಕರಿತೇವೆ. ಸೊ ಎರಡೂ ಕೂಡ ರಕ್ತಕ್ಕೆ ಸಂಬಂಧಪಟ್ಟಂತೆ ಕಾಯಿಲೆಗಳಾಗಿರ್ತವೆ. ಎರಡೂ ಕೂಡ ಜೆನೆಟಿಕ್ ಡಿಸಾರ್ಡರ್ಸ್ ಅಥವಾ ಅನುವಂಶೀಯ ಕಾಯಿಲೆಗಳಾಗಿ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಬೇರು ಚಿಗುರು ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದ್ದಾರೆ. ನೋಡಿ ಹೆಸರಲ್ಲೇ ಇದೆ, ಬೇರು ಚಿಗುರು. ಚಿಗುರು ಅಂದ್ರೆ ಹೊಸ ವಿದ್ಯಾರ್ಥಿಗಳು, ಬೇರು ಅಂದ್ರೆ ಹಳೆಯ ವಿದ್ಯಾರ್ಥಿಗಳು. ಸೊ ಆ ಒಂದು ಕಾರ್ಯಕ್ರಮವನ್ನ ನಾವೇನಂತ ಕರಿತೀವಿ ಅಂದ್ರೆ ಬೇರು ಚಿಗುರು ಅಂತ ಕರಿತೇವೆ. ಸೊ ಇದನ್ನ ಎಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂದ್ರೆ ಗವರ್ನಮೆಂಟ್ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್, ಅಂದ್ರೆ ಸರ್ಕಾರಿ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಬೇರು ಚಿಗುರು ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿರ್ತಾರೆ. ಸೊ ಏನಕ್ಕೆ ಅಂದ್ರೆ ಹೊಸ ವಿದ್ಯಾರ್ಥಿಗಳಿಗೆ ಒಂದು ಮಾರ್ಗದರ್ಶನವನ್ನ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಇದು ಕೂಡ ಒಳ್ಳೆಯ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಅದಾದ್ಮೇಲೆ ಮೆಂಟರ್ಶಿಪ್ ವಿಲ್ ಬಿ ಪ್ರೊವೈಡೆಡ್ ಟು ಸ್ಟೂಡೆಂಟ್ಸ್ ಆಫ್ ಗವರ್ನಮೆಂಟ್ ಪಾಲಿಟೆಕ್ನಿಕ್ ಮತ್ತೆ ಗವರ್ನಮೆಂಟ್ ಇಂಜಿನಿಯರಿಂಗ್. ಸೊ ಸರ್ಕಾರದ ಪಾಲಿಟೆಕ್ನಿಕ್ ಕಾಲೇಜುಗಳಲ್ಲಿ ಮತ್ತು ಸರ್ಕಾರದ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಒಂದು ಮಾರ್ಗದರ್ಶನವನ್ನ ನೀಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಮಾರ್ಗದರ್ಶನವನ್ನ ನೀಡ್ತಕ್ಕಂಥವ್ರು ಯಾರು ಅಂದ್ರೆ ವಿಷಯ ತಜ್ಞರು, ಅಂದ್ರೆ ರಿಸೋರ್ಸ್ ಪರ್ಸನ್ಸ್ ಅಥವಾ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಆಗಿರ್ಬೋದು. ನಾಗರಿಕ ಸೇವಾ ಅಧಿಕಾರಿಗಳು, ಅವರು IAS ಆಗಿರ್ಬೋದು ಅಥವಾ KS ಆಗಿರ್ಬೋದು, ಈ ಒಂದು ಅಧಿಕಾರಿಗಳು. ಅದಾದ್ಮೇಲೆ ಉದ್ಯಮಿಗಳು ಅಂದ್ರೆ ಸಕ್ಸಸ್ಫುಲ್ ಆಂಟ್ರಪ್ರಿನಿಯರ್ಸ್ ಯಾರಿರ್ತಾರೆ, ಸೊ ಇವರ ವತಿಯಿಂದ ಒಂದು ಮೆಂಟರ್ಶಿಪ್ ಅನ್ನ ಸರ್ಕಾರದ ಪಾಲಿಟೆಕ್ನಿಕ್ ಮತ್ತೆ ಸರ್ಕಾರದ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಸೊ ಅದಾದ್ಮೇಲೆ ಇನ್ಫಾರ್ಮೇಶನ್ ಡಿಸಾರ್ಡರ್ ಟ್ರ್ಯಾಕಿಂಗ್ ಯೂನಿಟ್. ಸೊ ಇದು ಬಹಳ ಇತ್ತೀಚೆಗೆ ಆಗಿರ್ತಕ್ಕಂಥ ಒಂದು ದೊಡ್ಡ ಪ್ರಾಬ್ಲಮ್ ಆಗಿರುತ್ತೆ. ಸುಳ್ಳು ಮಾಹಿತಿಯನ್ನ ಈ ಒಂದು ವಾಟ್ಸ್ಆಪ್ ಯೂನಿವರ್ಸಿಟಿ ಅಥವಾ ಫೇಸ್ಬುಕ್ ಯೂನಿವರ್ಸಿಟಿಗಳಲ್ಲಿ ಸ್ಪ್ರೆಡ್ ಮಾಡ್ತಕ್ಕಂಥದ್ದು ಒಂದು ನಾರ್ಮ್ ಆಗೋಗಿದೆ. ಜನ ಅದನ್ನ ನೋಡಿ ನಂಬತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಬಹಳ ಜಾಸ್ತಿ ಇರುತ್ತೆ. ಸೊ ಈ ರೀತಿಯ ಸುಳ್ಳು ಸುದ್ದಿಗಳು ಹರಡ್ತಕ್ಕಂಥದ್ದನ್ನ ಪ್ರಿವೆಂಟ್ ಮಾಡಲಿಕ್ಕೆ ಸರ್ಕಾರ ಒಂದು ಇನ್ಫಾರ್ಮೇಶನ್ ಡಿಸಾರ್ಡರ್ ಟ್ರ್ಯಾಕಿಂಗ್ ಯೂನಿಟ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಇನ್ಫಾರ್ಮೇಶನ್ ಡಿಸಾರ್ಡರ್ ಟ್ರ್ಯಾಕಿಂಗ್ ಯೂನಿಟ್ ಅಥವಾ ಸತ್ಯ ತಪಾಸಣಾ ತಂಡಗಳನ್ನ ಸ್ಟಾರ್ಟ್ ಮಾಡಿದೆ. ಸೊ ಈ ಒಂದು ತಂಡಗಳನ್ನ ITBT ಡಿಪಾರ್ಟ್ಮೆಂಟ್ ವತಿಯಿಂದ ಸ್ಟಾರ್ಟ್ ಮಾಡಿರ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಇದು ಕೂಡ ಒಂದು ಉತ್ತಮವಾಗಿರ್ತಕ್ಕಂಥ ಇನಿಷಿಯೇಟಿವ್ ಆಗಿರುತ್ತೆ. ಸೊ ಈ ರೀತಿಯ ಸುಳ್ಳು ಸುದ್ದಿಗಳು ಸಮಾಜದಲ್ಲಿ ಶಾಂತಿಯನ್ನ ಕದಡ್ತಕ್ಕಂಥ ಒಂದು ವ್ಯವಸ್ಥೆ ಇರೋದ್ರಿಂದ ಸೊ ಅದನ್ನ ಕಡಿಮೆ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಕರ್ನಾಟಕ ಫೈರ್
ಫೈರ್ ಫೋರ್ಸ್ ಆ್ಯಕ್ಟ್ 1964. ಸೊ ಈ ಒಂದು ಫೈರ್ ಫೋರ್ಸ್ ಆ್ಯಕ್ಟ್ ಏನಿರುತ್ತೆ, ಸೊ ಇದು 1964ಕ್ಕೆ ಸಂಬಂಧಪಟ್ಟಂತೆ ಒಂದು ತಿದ್ದುಪಡಿಯನ್ನು ಮಾಡ್ತಾ ಇದ್ದಾರೆ. ತಿದ್ದುಪಡಿಯನ್ನು ಏನಕ್ಕೆ ಮಾಡ್ತಾ ಇದ್ದಾರೆ ಅಂದರೆ, ಸಪೋಸ್ ಇಫ್ ಸಂಬಡಿ ಈಸ್ ಕನ್ಸ್ಟ್ರಕ್ಟಿಂಗ್ ಮಲ್ಟಿ ಸ್ಟೋರಿ ಬಿಲ್ಡಿಂಗ್, ಅಂದರೆ ಬಹು ಮಹಡಿ ಕಟ್ಟಡವನ್ನು ಅವರು ನಿರ್ಮಾಣ ಮಾಡ್ತಾ ಇದ್ರೆ, ಸೊ ಅವರಿಗೆ ಒಂದು ಸೆಸ್ ಹಾಕ್ತಾರೆ. ಸೊ 1% ಒಂದು ಸೆಸ್ ಹಾಕ್ತಾರೆ. ಆ 1% ಮನಿ ಏನಿರುತ್ತೆ, ಆ ಒಂದು ಮನಿಯನ್ನು ಈ ಒಂದು ಫೈರ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಕ್ಕಂಥ ಫ್ಯಾಮಿಲಿಗಳೇನಿರ್ತವೆ, ಸೊ ಅವರ ಒಂದು ವೆಲ್ಫೇರ್ಗೆ ಯೂಸ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ಇಲ್ಲಿ ತೆಗೆದುಕೊಂಡಿರ್ತಾರೆ. ಸೊ ದಿಸ್ ಇಸ್ ನಾಟ್ ಅಪ್ಲಿಕಬಲ್ ಫಾರ್ ಎವ್ರಿ ಹೌಸ್ ಹೋಲ್ಡ್, ಓನ್ಲಿ ಫಾರ್ ಬಹುಮಹಡಿ ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಕ್ಕಂಥವರಿಗೆ ಮಾತ್ರ 1% ದರದಲ್ಲಿ ಫೈರ್ ಸೆಸ್ಸಸ್ ಅನ್ನ ಹಾಕಿ, ಸೊ ಆ ಒಂದು ಸೆಸ್ ಅನ್ನ ಇವರ ಒಂದು ಲೈವ್ಲಿಹುಡ್ ಅಥವಾ ಜೀವನೋಪಾಯವನ್ನು ಇಂಪ್ರೂವ್ ಮಾಡಲಿಕ್ಕೆ ಬಳಕೆ ಮಾಡ್ತಾರೆ. ಸೊ ಎಸ್ಟಾಬ್ಲಿಷ್ಮೆಂಟ್ ಆಫ್ ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ಅಟ್ ಹಲಮೇಲ, ವಿಜಯಪುರ. ಸೊ ಇದು ಆಲ್ರೆಡಿ ಹೇಳಿದ್ದಾನೆ. ಸೊ ವಿಜಯಪುರ ಹಲಮೇಲದಲ್ಲಿ ತೋಟಗಾರಿಕೆ ಕಾಲೇಜನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಅದಾದ್ಮೇಲೆ centenary session of Belgaum Congress session where the Mahatma Gandhi was a president. So Mahatma Gandhi ಅವರು ನಮ್ಮ ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಅದು ಏಕೈಕ ಬಾರಿಗೆ ಈ ಒಂದು ಇವೆಂಟ್ ನಮ್ಮ ಕರ್ನಾಟಕದಲ್ಲಿ ನಡೆದಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸೆಂಟನರಿ ಅಥವಾ ಶತಮಾನೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ. ಸೊ ಡಿಜಿಟೈಸೇಷನ್ ಆಫ್ ವಾರ್ತಾ ಜನಪದ ಮಾರ್ಚ್ ಆಫ್ ಕರ್ನಾಟಕ. ಸೊ ಇದು ಮಂತ್ಲಿ ನ್ಯೂಸ್ ಪೇಪರ್ಸ್, ಅಂದ್ರೆ ಮಾಸಿಕವಾಗಿ ಬರ್ತಕ್ಕಂಥ ಪತ್ರಿಕೆಗಳು ವಾರ್ತಾ ಜನಪದ ಅಂತ ಕರಿತೇವೆ, ಇನ್ನೊಂದನ್ನ ಮಾರ್ಚ್ ಆಫ್ ಕರ್ನಾಟಕ ಅಂತ ಕರಿತೇವೆ. ಸೊ ಇವುಗಳನ್ನ ಡಿಜಿಟಲೈಸ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಅದಾದ್ಮೇಲೆ ಒಂದು ಪ್ರಶಸ್ತಿಯನ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಈ ಒಂದು ಪ್ರಶಸ್ತಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ವಡ್ಡರ್ಸೆ ರಘುರಾಮ ಶೆಟ್ಟಿ ಪ್ರಶಸ್ತಿ ಅಂತ ಕರಿತೇವೆ. ಸೊ ಪತ್ರಕರ್ತರು ಏನಾದರೂ ಸಾಮಾಜಿಕ ಕ್ಷೇತ್ರದಲ್ಲಿ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದಾಗ ಸೊ ಅವರಿಗೆ ಪ್ರತಿ ವರ್ಷ ಈ ಒಂದು ವಡ್ಡರ್ಸೆ ರಘುರಾಮ ಶೆಟ್ಟಿ ಪ್ರಶಸ್ತಿಯನ್ನ ನೀಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಅದಾದ್ಮೇಲೆ ನಮ್ಮ ಕರ್ನಾಟಕದ 2 ಪ್ರಮುಖ ಕೋಸ್ಟಲ್ ಡಿಸ್ಟ್ರಿಕ್ಟ್ಸ್ ಆಗಿರ್ತಕ್ಕಂಥ ಉತ್ತರ ಕನ್ನಡ ಮತ್ತೆ ದಕ್ಷಿಣ ಕನ್ನಡದಲ್ಲಿ ಕೆಲವೊಂದು ಬಂದರುಗಳನ್ನ ನಿರ್ಮಾಣ ಮಾಡ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಆ ಬಂದರುಗಳು ಯಾವ್ದ್ಯಾವ್ದು ಅನ್ನೋದನ್ನ ಚೆಕ್ ಮಾಡ್ತಾ ಬರೋಣ. ಸೊ ಡೀಪ್ ಓಷನ್ ಆಲ್ ಸೀಸನ್ ಪೋರ್ಟ್ ಅಟ್ ಕೇಣಿ. ಸೊ ಉತ್ತರ ಕನ್ನಡ ಜಿಲ್ಲೆಯ ಕೇಣಿಯಲ್ಲಿ ಆಳ ಸಮುದ್ರದ ಸರ್ವ ಋತು ಬಂದರನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು. ಸೆಕೆಂಡ್ ಮೇಜರ್ ಪೋರ್ಟ್ ಆಫ್ ಅಟ್ ಪವಿನಾಕುರೆ, ದಟ್ ಈಸ್ ನಾರ್ತ್ ಕನ್ನಡ ಡಿಸ್ಟ್ರಿಕ್ಟ್. ಸೊ ಉತ್ತರ ಕನ್ನಡ ಜಿಲ್ಲೆಯ ಪವಿನಾಕುರ್ವೆಯಲ್ಲಿ 2ನೇ ಬೃಹತ್ ಬಂದರನ್ನು ನಿರ್ಮಾಣ ಮಾಡ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಸೊ ಮಲ್ಟಿಪರ್ಪಸ್ ಪೋರ್ಟ್ ಅಟ್ ಮಂಕಿ ಇನ್ ನಾರ್ತ್ ಕನ್ನಡ ಡಿಸ್ಟ್ರಿಕ್ಟ್. ಸೊ ಉತ್ತರ ಕನ್ನಡ ಜಿಲ್ಲೆಯ ಮಂಕಿಯಲ್ಲಿ ವಿವಿಧೋದ್ದೇಶ ಬಂದರನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು. ಐ ಥಿಂಕ್ ಸೊ ಇದನ್ನು ನಾನು ಮುಂಚೆ ಕೂಡ ಹೇಳಿರ್ತಾನೆ, ಸೊ ಪರವಾಗಿಲ್ಲ, ರಿಪೀಟ್ ಆದಷ್ಟು ನಿಮಗೆ ನೆನಪು ಚೆನ್ನಾಗಿರುತ್ತೆ. ಸೊ ಈ ರೀತಿಯ ಬಂದರುಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ. ಸೊ ಅದಾದ್ಮೇಲೆ ಇಂಟರ್ನ್ಯಾಷನಲ್ ಕ್ರೂಸ್ ಅಂಡ್ ಟೂರಿಸಂ ಪೋರ್ಟ್ ಇನ್ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್. ಸೊ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರೂಸ್ ಮತ್ತು ಪ್ರವಾಸೋದ್ಯಮ ಬಂದರುಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು. ವಾಟರ್ ಮೆಟ್ರೋ ಸರ್ವಿಸ್ ಇನ್ ಗುರುಪುರ ಆ್ಯಂಡ್ ನೇತ್ರಾವತಿ ರಿವರ್ಸ್ ಇನ್ ಮಂಗಳೂರು. ಸೊ ಮಂಗಳೂರಿನ ಗುರುಪುರ ಹಾಗೂ ನೇತ್ರಾವತಿ ನದಿಗಳಲ್ಲಿ ಸೊ ಜಲ ಮೆಟ್ರೋ ಸೇವೆಯನ್ನು ಸ್ಥಾಪನೆ ಮಾಡ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿರುತ್ತೆ. ಸೊ ಅದಾದಮೇಲೆ ನಮ್ಮ ಕರ್ನಾಟಕ ಮರುನಾಮಕರಣ ಆಗಿ 50 ವರ್ಷಗಳು ಕಂಪ್ಲೀಟ್ ಆಗಿರೋದ್ರಿಂದ ಸೊ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಪ್ರೋಗ್ರಾಮನ್ನು ಈ ವರ್ಷದಿಡೀ ಆಚರಣೆ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ. ಸೊ ಅದಾದಮೇಲೆ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಅಂದರೆ ಯಾವ್ಯಾವ ಬಿಸ್ನೆಸ್ ಸೆಕ್ಟರ್ಸ್ ಏನಿರ್ತವೆ ಸೊ ಅವ್ರು ಬರೀತಕ್ಕಂಥ ಒಂದು ಫಲಕಗಳೇನಿರ್ತವೆ ಸೊ ಅದರಲ್ಲಿ ಕನ್ನಡಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾಗಿರುತ್ತೆ. ಆ ಫಾಂಟ್ ಸೈಜ್ ಅವ್ರೇನು ಬಳಕೆ ಮಾಡ್ತಾರೆ ಸೊ ಅದು ಇಂಗ್ಲೀಷ್ಗಿಂತ ಕನ್ನಡ ಫಾಂಟ್ ಸೈಜ್ 60% ಜಾಸ್ತಿ ಇರೋದನ್ನ ಅಥವಾ ಸೈಜಲ್ಲಿ ಅದು ಹೆಚ್ಚಿರೋದನ್ನ ಇಂಟ್ರಡ್ಯೂಸ್ ಮಾಡ್ತಕ್ಕಂಥ ಒಂದು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಅಲ್ಲಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಟ್ರೈನಿಂಗ್ ಆ್ಯಂಡ್ ಪರ್ಫಾರ್ಮೆನ್ಸ್ ಆ್ಯಂಡ್ ರಿವೈವಲ್ ಆಫ್ ಕೆಲವೊಂದು ದೊಡ್ಡಾಟ, ಸಣ್ಣಾಟ, ಶ್ರೀಕೃಷ್ಣ ಪಾರಿಜಾತ, ತೊಗಲು ಬೊಂಬೆಯಾಟ, ಸೂತ್ರ ಬೊಂಬೆಯಾಟ ಮತ್ತು ಕರಗ. ಸೊ ಇವೆಲ್ಲ ಒಂದು ಆರ್ಟ್ ಆಗಿರುತ್ತೆ. ಇದನ್ನು ನಾವು ದೊಡ್ಡಾಟ, ಸಣ್ಣಾಟ, ಕೃಷ್ಣ ಪಾರಿಜಾತ, ತೊಗಲು ಬೊಂಬೆಯಾಟ, ಸೂತ್ರದ ಗೊಂಬೆಯಾಟ, ಕರಗ ಪುನರುಜ್ಜೀವನಕ್ಕಾಗಿ ಸೊ ತರಬೇತಿ ಕೇಂದ್ರಗಳನ್ನು ಮತ್ತು ಪ್ರಶಸ್ತಿಗಳನ್ನು ಮಾಡ್ತಾ ಇದ್ದ ಪ್ರದರ್ಶನಗಳನ್ನು ಮಾಡಲಾಗುತ್ತೆ. ಸೊ ಇವೆಲ್ಲ ಪುರಾತನ ಕಲೆಗಳಾಗಿರುತ್ತೆ. ಸೊ ಇದು ಬಹಳ ಇತ್ತೀಚೆಗೆ ವ್ಯಾನಿಷ್ ಆಗ್ತಾ ಇರುವ ಕಾರಣದಿಂದ ಸೊ ಅವುಗಳನ್ನು ರಿವೈವ್ ಮಾಡ್ತಕ್ಕಂಥದ್ದು ಮತ್ತು ಅವುಗಳನ್ನು ಪ್ರದರ್ಶನ ಮಾಡ್ತಕ್ಕಂಥ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ.
ತೆಗೆದುಕೊಳ್ಳಲಾಗಿರುತ್ತೆ. ಸೊ ಅದಾದ್ಮೇಲೆ ಬೇರೆ ರಾಜ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಬ್ರು ಸೋಷಿಯಲ್ ರಿಫಾರ್ಮರ್ಸ್, ಅದರಲ್ಲಿ ನಾರಾಯಣ ಗುರುಗಳು, ಸೊ ಈ ಕಡೆಯಿಂದ ನೋಡ್ಕೊಳ್ಬೋದು, ಜ್ಯೋತಿ ಬಾಪುಲೆ ಆಗಿರ್ಬೋದು, ಪೆರಿಯಾರ್ ರಾಮಸ್ವಾಮಿ ಆಗಿರ್ಬೋದು, ರಾಮ ಮನೋಹರ್ ಲೋಹಿಯಾ ಆಗಿರ್ಬೋದು, ಮತ್ತೆ ಬಾಬು ಜಗಜೀವನ್ ರಾಮ ಆಗಿರ್ಬೋದು. ಸೊ ಇವರು ಬರೆದಿರ್ತಕ್ಕಂಥ ಕೆಲವೊಂದು ಪುಸ್ತಕಗಳನ್ನ, ಬರಹಗಳನ್ನ ಕನ್ನಡ ಭಾಷೆಗೆ ಭಾಷಾಂತರ ಮಾಡ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಬಿಕಾಸ್ ಇವರೆಲ್ಲ ಫೇಮಸ್ ಪರ್ಸನಾಲಿಟೀಸ್ ಆಗಿರೋದ್ರಿಂದ ಸೊ ಅವರು ಕೊಟ್ಟಿರ್ತಕ್ಕಂಥ ಸಂದೇಶಗಳನ್ನ ಮಾತೃಭಾಷೆಯಲ್ಲಿ ನಾವು ಓದಲಿಕ್ಕೆ ಅನುಕೂಲ ಆಗ್ಲಿಕ್ಕೆ ಸೊ ಇವ್ರು ಬರೆದಿರ್ತಕ್ಕಂಥ ಕೆಲವೊಂದು ಪ್ರಮುಖ ಬರಹಗಳನ್ನ ಕನ್ನಡ ಭಾಷೆಗೆ ಭಾಷಾಂತರ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಅದಾದ್ಮೇಲೆ ಪ್ರಾಹಿಬಿಷನ್ ಆಫ್ ವೈಲೆನ್ಸ್ ಅಗೇನ್ಸ್ಟ್ ಲಾಯರ್ಸ್ ಬಿಲ್ 2023 ಅಂದರೆ ನ್ಯಾಯವಾದಿಗಳು ಅಂದರೆ ಲಾಯರ್ಸ್ ಮೇಲೆ ನಡೀತಕ್ಕಂಥ ಒಂದು ಅಟ್ರಾಸಿಟಿ ಅಥವಾ ಒಂದು ವೈಲೆನ್ಸ್ ಏನಿರುತ್ತೆ ಆ ಒಂದು ವೈಲೆನ್ಸ್ ಅನ್ನ ಕಡಿಮೆ ಮಾಡಲಿಕ್ಕೆ ಒಂದು ಹಿಂಸಾಚಾರ ನಿಷೇಧ ವಿಧೇಯಕ 2023 ಜಾರಿಗೊಳಿಸಲಿಕ್ಕೆ ಕರ್ನಾಟಕ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಂಡಿರುತ್ತೆ. ಸೊ ಅದಾದ್ಮೇಲೆ ಅಧ್ಯಯನ ಪೀಠ ವಿಲ್ ಬಿ ಎಸ್ಟಾಬ್ಲಿಷ್ಡ್ ಇನ್ ಬೆಂಗಳೂರು ಯೂನಿವರ್ಸಿಟಿ ಇನ್ ದ ಮೆಮರಿ ಆಫ್ ಪದ್ಮಶ್ರೀ ಡಾಕ್ಟರ್ ಸಿದ್ದಲಿಂಗಯ್ಯ. ಸೊ ಪದ್ಮಶ್ರೀ ಡಾಕ್ಟರ್ ಸಿದ್ದಲಿಂಗಯ್ಯ ಅವರ ಸ್ಮರಣಾರ್ಥಕವಾಗಿ ಸೊ ನಮ್ಮ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಒಂದು ಅಧ್ಯಯನ ಪೀಠವನ್ನ ಸ್ಥಾಪನೆ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಆಶ್ರಮ ಸ್ಕೂಲ್ಸ್ ಏನಿರುತ್ತೆ ಅಂದ್ರೆ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಅಥವಾ ವಸತಿ ಶಾಲೆಗಳು ಅಂತ ನಾವೇನು ಹೇಳ್ತೇವೆ. ಸೊ ಈ ಒಂದು ವಸತಿ ಶಾಲೆಗಳನ್ನ ಮಹರ್ಷಿ ವಾಲ್ಮೀಕಿ ಆದಿವಾಸಿ ಟ್ರೈಬಲ್ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಅಂತ ಮರುನಾಮಕರಣ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಒಂದು ಟ್ರೈಬಲ್ ಬುಡಕಟ್ಟು ಜನಾಂಗಗಳಿಗೆ ಸಂಬಂಧಪಟ್ಟಂತೆ ಅಥವಾ ಆ ಒಂದು ಇಲಾಖೆ ಅಡಿಯಲ್ಲಿ ಬರ್ತಕ್ಕಂಥ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಏನಿರ್ತವೆ ಆ ಒಂದು ಆಶ್ರಮ ಶಾಲೆಗಳ ಹೆಸರನ್ನ ಮಹರ್ಷಿ ವಾಲ್ಮೀಕಿ ಆದಿವಾಸಿ ಬುಡಕಟ್ಟು ವಸತಿ ಶಾಲೆಗಳು ಎಂದು ಮರುನಾಮಕರಣ ಮಾಡ್ತಕ್ಕಂಥ ನಿರ್ಧಾರವಾಗಿರುತ್ತೆ. ಸೊ ದಿಸ್ ಇಸ್ ಈ ಒಂದು ಬದಲಾವಣೆ ಟ್ರೈಬ್ಸ್ಗೆ ಸಂಬಂಧಪಟ್ಟಂತೆ ನೆನ್ಪಿಟ್ಕೊಳ್ಳಿ, ಟ್ರೈಬ್ಸ್ಗೆ ಸಂಬಂಧಪಟ್ಟಂತೆ ಸೊ ಈ ಒಂದು ಮರುನಾಮಕರಣ ಮಾಡ್ತಾ ಇದ್ದಾರೆ. ಸೊ ಇನ್ನೊಂದು ಕೂಡ ಬರುತ್ತೆ, ಇದು ಬ್ಯಾಕ್ವರ್ಡ್ ಕ್ಲಾಸಸ್ ಅಂದ್ರೆ ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಂತೆ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಇರುತ್ತೆ. ಆ ಒಂದು ಆಶ್ರಮ ಶಾಲೆಗಳನ್ನ ಡಿ ದೇವರಾಜು ಅರಸು ರೆಸಿಡೆನ್ಷಿಯಲ್ ಸ್ಕೂಲ್ ಅಥವಾ ಡಿ ದೇವರಾಜು ಅರಸು ವಸತಿ ಶಾಲೆಗಳೆಂದು ಮರುನಾಮಕರಣ ಮಾಡ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ದೇವರಾಜ ಅರಸು ಯಾರಂತ ನಿಮಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ. ಸೊ ಕರ್ನಾಟಕವನ್ನ ಮರುನಾಮಕರಣ ಮಾಡಿದ ನಂತರ ಕರ್ನಾಟಕದ ಪ್ರಪ್ರಥಮ ಮುಖ್ಯಮಂತ್ರಿಯಾಗಿ ನಾವು ಇವರನ್ನ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ನಾವು ಮನುಜರು ಅಂತಕ್ಕಂಥ ಒಂದು ಕಾರ್ಯಕ್ರಮನ ಲಾಂಚ್ ಮಾಡಿದ್ದಾರೆ. ಅಕಾರ್ಡಿಂಗ್ ಟು ಮೀ ದಿಸ್ ಇಸ್ ದಿ ಒನ್ ಆಫ್ ದಿ ಬೆಸ್ಟ್ ಇಂಟ್ರೊಡಕ್ಷನ್ ಆಗಿರುತ್ತೆ. ಬಿಕಾಸ್ ಇತ್ತೀಚೆಗೆ ನಾವು ಕೋಮು ಗಲಭೆಗಳಾಗಿರ್ಬೋದು ಅಥವಾ ಧರ್ಮಗಳಿಗೆ ಸಂಬಂಧಪಟ್ಟಂತೆ ವಾದ ವಿವಾದಗಳಾಗಿರ್ಬೋದು ಸೊ ಇವೆಲ್ಲವನ್ನ ಬಹಳ ಇತ್ತೀಚೆಗೆ ದಿನಗಳಲ್ಲಿ ಬಹಳ ಹೆಚ್ಚಾಗ್ತಾ ಇರೋದನ್ನ ನಾವು ನೋಡಬಹುದಾಗಿರುತ್ತೆ. ಆಕ್ಚುಲಿ 21ನೇ ಶತಮಾನದಲ್ಲಿ ನಾವಿದ್ದೇವೆ. ಸೊ ನಮ್ಮ ಒಂದು ಮೆಂಟಲ್ ಸ್ಟೇಟಸ್ ಅಂತಕ್ಕಂಥದ್ದು ತುಂಬಾ ವಿಶಾಲವಾಗಿರಬೇಕು ಅಥವಾ ಬ್ರಾಡ್ ಆಗಿರಬೇಕಾಗಿರುತ್ತೆ. ವಿ ಶುಡ್ ಹ್ಯಾವ್ ಗ್ರೋನ್ ಬಿಯಾಂಡ್ ಅವರ್ ಕಾಸ್ಟ್ ಆರ್ ರಿಲಿಜಿಯನ್ ಆರ್ ವಾಟ್ ಎವರ್ ದ ಬೇಸಿಕ್ ಥಿಂಗ್ಸ್ ಏನಿರುತ್ತೆ ಆ ಒಂದು ಡಿಸ್ಕ್ರಿಮಿನೇಷನ್ ಏನಿರುತ್ತೆ ಅದರಿಂದ ಆಚೆಗೆ ನಾವು ಬೆಳಿಬೇಕಾಗಿರ್ಬೇಕಾಗಿರುತ್ತೆ. ಬಟ್ ಇತ್ತೀಚೆಗೆ ಅವುಗಳು ಮತ್ತೊಮ್ಮೆ ವಾಪಸ್ ಬರ್ತಾ ಇರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದನ್ನ ಪ್ರಿವೆಂಟ್ ಮಾಡಲಿಕ್ಕೆ ನಾವು ಮನುಜರು ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನ ಕರ್ನಾಟಕ ಸರ್ಕಾರ ಲಾಂಚ್ ಮಾಡ್ತಾ ಇದೆ. ಸೊ ಇದನ್ನ ಏನಕ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ ಸೋಷಿಯಲ್ ಹಾರ್ಮೋನಿ ಅಂದ್ರೆ ಸಮಾಜದಲ್ಲಿ ಒಂದು ಸಾಮರಸ್ಯವನ್ನ ಹೆಚ್ಚು ಮಾಡಲಿಕ್ಕೆ, ಸೈಂಟಿಫಿಕ್ ಸ್ಪಿರಿಟ್ ಅಂದ್ರೆ ಜನರಲ್ಲಿ ಒಂದು ವೈಜ್ಞಾನಿಕ ಮನೋಭಾವನೆಯನ್ನ ಬೆಳೆಸಲಿಕ್ಕೆ, ಸೊ ಅದಾದ್ಮೇಲೆ ಕೋ ಎಕ್ಸಿಸ್ಟೆನ್ಸ್ ಅಂದ್ರೆ ಸಹಬಾಳ್ವೆ ಅಂತ ನಾವೇನು ಹೇಳ್ತೇವೆ ಸೊ ಇದನ್ನ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಎಲ್ಲಾ ಒಂದು ನಾವು ಮನುಜರು ಎಂಬತಕ್ಕಂಥ ಒಂದು ಕಾರ್ಯಕ್ರಮ ಅಂದ್ರೆ 2 hours ಆಫ್ ಡಿಸ್ಕಷನ್ ಅಂಡ್ ರಿವ್ಯೂ ಅಂಡ್ ಡಿಬೇಟ್ ಆಕ್ಟಿವಿಟೀಸ್ ವಿಲ್ ಬಿ ಡನ್ ಇನ್ ಸ್ಕೂಲ್ಸ್ ಅಂಡ್ ಕಾಲೇಜಸ್ ಎವ್ರಿ ವೀಕ್. ಅಂದ್ರೆ ಪ್ರತಿ ವಾರ 2 ಗಂಟೆ ಅಟ್ಲೀಸ್ಟ್ ಈ ರೀತಿಯ ಒಂದು ಡಿಬೇಟ್ಗಳನ್ನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ನಾವು ಮನುಜರು ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನ ಲಾಂಚ್ ಮಾಡಿರ್ತಾರೆ. ಸೊ ಅದಾದ್ಮೇಲೆ ಅನ್ಡಾಕ್ಯುಮೆಂಟೆಡ್ ಇನ್ಹ್ಯಾಬಿಟೆಡ್ ಏರಿಯಾಸ್ ಲೈಕ್ ತಾಂಡ, ಹಟ್ಟಿ, ಹಾಡಿ, ದೊಡ್ಡಿ, ಪಾಳ್ಯ, ಮಜಾರೆ, ಕ್ಯಾಂಪ್ ಮತ್ತೆ ಕಾಲೋನಿಗೆ ಸೊ ಇವುಗಳನ್ನ ನ್ಯೂ ರೆವಿನ್ಯೂ ವಿಲೇಜಸ್ ಅಂತ ಇವಾಗ ಅದನ್ನ ಡಾಕ್ಯುಮೆಂಟ್ ಮಾಡ್ತಾರೆ. ಅಂದ್ರೆ ದಾಖಲೆ ರಹಿತವಾಗಿರ್ತಕ್ಕಂಥ ಜನವಸತಿ ಪ್ರದೇಶಗಳು, ಅದಕ್ಕೆ ಯಾವುದೇ ದಾಖಲಾತಿ ಇರೋದಿಲ್ಲ. ಸೊ ಅವರು ಅಲ್ಲಿ ಒಂದು ಮನೆಗಳನ್ನ ಅಥವಾ ಒಂದು ವಟಾರದ ರೀತಿಯಲ್ಲಿ ಅಲ್ಲಿ ಜೀವನವನ್ನು ನಡೆಸ್ತಾ ಇರ್ತಾರೆ. ಎಕ್ಸಾಂಪಲ್ ಬಂದು ತಾಂಡ ಆಗಿರ್ಬೋದು, ಹಟ್ಟಿ, ಹಾಡಿ, ದೊಡ್ಡಿ, ಪಾಳ್ಯ, ಮಜರೆ, ಕ್ಯಾಂಪ್ ಮತ್ತೆ ಕಾಲೋನಿ ಸೊ ಇತ್ಯಾದಿಗಳನ್ನ ಗುರುತಿಸಿ ಹೊಸ ಕಂದಾಯ ಗ್ರಾಮ ಅಥವಾ ಉಪಗ್ರಾಮಗಳೆಂದು ಘೋಷಿಸಲಾಗಿದ್ದು ಅಲ್ಲಿರ್ತಕ್ಕಂಥ ಜನರಿಗೆ ಹಕ್ಕು ಪತ್ರಗಳು ಅಥವಾ ರೈಟ್ ಡೀಡ್ಸ್ ಗಳನ್ನ ಕೊಡ್ತಕ್ಕಂಥ ಕೆಲಸಗಳನ್ನ ಸೊ ಇಲ್ಲಿ ಮಾಡ್ತಾ ಇದ್ದಾರೆ. ಸೊ ಅಲ್ಲಿರ್ತಕ್ಕಂಥ ಜನರಿಗೆ ಒಂದು ಹಕ್ಕು ಪತ್ರಗಳನ್ನ ಕೊಡ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಅಮೆಂಡ್ಮೆಂಟ್ ಟು ದಿ ರಿಜಿಸ್ಟ್ರೇಷನ್ ಅಂಡ್ ಸ್ಟಾಂಪ್ ಆಕ್ಟ್ಸ್ ಟು ಎಕ್ಸ್ಟೆಂಡ್ ಎನಿ ಟೈಮ್
ಟೈಮ್ ಎನಿವೇರ್ ರಿಜಿಸ್ಟ್ರೇಷನ್ ಪ್ರೋಗ್ರಾಮ್ ಟು ಎಂಟೈರ್ ಸ್ಟೇಟ್. ಅಂದರೆ ನಮ್ಮ ಕರ್ನಾಟಕದ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಎನಿ ಟೈಮ್ ಎನಿವೇರ್ ರಿಜಿಸ್ಟ್ರೇಷನ್ ಅಂದರೆ ಯಾವುದೇ ಸಮಯದಲ್ಲಾದರೂ ಎಲ್ಲಾದರೂ ಒಂದು ನೋಂದಣಿ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇಡೀ ರಾಜ್ಯಕ್ಕೆ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದಾರೆ. ಸೊ ನೋಂದಣಿ ಮತ್ತು ಮುದ್ರಾಂಕ ಕಾಯ್ದೆಗಳಲ್ಲಿ ಸೊ ಇದನ್ನ ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ತಿದ್ದುಪಡಿಗಳನ್ನು ಮಾಡ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿರುತ್ತೆ. ಸೊ ಅದಾದ್ಮೇಲೆ ಪ್ರಗತಿ ಪಥ ಪ್ರಾಜೆಕ್ಟ್ ಅಂತ ಕರಿತೇವೆ. ಸೊ ಹೆಸರನ್ನ ಜ್ಞಾಪಕ ಇಟ್ಕೊಳ್ಳಿ, ಪಥ ಅಂದ್ರೆ ರೋಡ್. ಸೊ ಪ್ರಗತಿ ಪಥ ಪ್ರಾಜೆಕ್ಟ್ನ ಉದ್ದೇಶ ಏನು ಅಂದ್ರೆ ಡೆವಲಪ್ ರೂರಲ್ ರೋಡ್ ಕನೆಕ್ಟಿವಿಟಿ ನೆಟ್ವರ್ಕ್, ಅಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ರಸ್ತೆ ಸಂಪರ್ಕವನ್ನು ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಈ ಒಂದು ಯೋಜನೆಯ ಕೆಲಸವಾಗಿರುತ್ತೆ. ಇನ್ನೊಂದು ಬರುತ್ತೆ, ಅದನ್ನು ನಾವು ಕಲ್ಯಾಣ ಪಥ ಯೋಜನೆ ಅಂತ ಕರಿತೇವೆ. ಹೆಸರಲ್ಲೇ ಇದೆ ನೋಡಿ, ಕಲ್ಯಾಣ. ಕಲ್ಯಾಣ ಅಂದ್ರೆ ಇದು ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಒಂದು ಯೋಜನೆ ಆಗಿರುತ್ತೆ. ಅದಕ್ಕೆ ಇದನ್ನು ನಾವು ಕಲ್ಯಾಣ ಪಥ ಯೋಜನೆ ಅಂತ ಕರಿತೇವೆ. 38 ರೂರಲ್ ವಿಧಾನಸಭಾ ಕಾನ್ಸ್ಟಿಟ್ಯೂಯೆನ್ಸೀಸ್ ಆಫ್ ಕಲ್ಯಾಣ ಕರ್ನಾಟಕ, ಅಂದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಬರ್ತಕ್ಕಂಥ 38 ಗ್ರಾಮೀಣ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಡಿಯಲ್ಲಿ ಅಥವಾ ಆ ಮಾದರಿಯಲ್ಲಿ ರಸ್ತೆಗಳನ್ನ ನಿರ್ಮಾಣ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ. ಸೊ ಇದನ್ನು ನಾವು ಕಲ್ಯಾಣ ಪಥ ಯೋಜನೆ ಅಂತ ಕರಿತೇವೆ. ಸೊ ಇದು ಕೂಡ ನಮಗೆ ಗೊತ್ತಿರಬೇಕಾಗಿರುತ್ತೆ. ನೆಕ್ಸ್ಟ್, ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅಡಿಯಲ್ಲಿ ಸೊ ಕರ್ನಾಟಕ ಸರ್ಕಾರ ಇಟ್ಕೊಂಡಿರ್ತಕ್ಕಂಥ ಒಂದು ಟಾರ್ಗೆಟ್ ಏನು ಅಂದ್ರೆ ಸೊ 2024-25 ಸಾಲಿನಲ್ಲಿ 16 ಕೋಟಿ ಮಾನವ ದಿನಗಳನ್ನು ಸೃಜಿಸ್ತಕ್ಕಂಥದ್ದು, ಅಂದ್ರೆ ಮ್ಯಾನ್ ಆರ್ಸ್ ಅಂತ ಕರಿತೇವೆ. ಅಂದ್ರೆ ಅಷ್ಟು ದಿನಗಳ ಕೂಲಿಯನ್ನ ಕೊಡ್ತಕ್ಕಂಥ ಗಂಟೆಗಳನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು. ಸೊ ಅದಾದ್ಮೇಲೆ 30 ಲಕ್ಷ ಕುಟುಂಬಗಳಿಗೆ ಉದ್ಯೋಗವನ್ನ ನೀಡ್ತಕ್ಕಂಥ ಗುರಿಯನ್ನ ನಮ್ಮ ಕರ್ನಾಟಕ ರಾಜ್ಯ ಇಟ್ಕೊಂಡಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ನ ಅಡಿಯಲ್ಲಿ ಕರ್ನಾಟಕದ ಟಾರ್ಗೆಟ್ ಆಗಿರುತ್ತೆ. ಸೊ ಹೊಂಬೆಳಕು ಪ್ರೋಗ್ರಾಮ್, ಹೊಂಬೆಳಕು ಹೆಸರಲ್ಲೇ ಗೊತ್ತಾಗುತ್ತೆ. ಸೊ ಇದು ವಿದ್ಯುತ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯಕ್ರಮವಾಗಿರುತ್ತೆ. ಸೊ ಈ ಒಂದು ಹೊಂಬೆಳಕು ಕಾರ್ಯಕ್ರಮದ ಅಡಿಯಲ್ಲಿ ಸೋಲಾರ್ ಲೈಟ್ಸ್ ವಿಲ್ ಬಿ ಇನ್ಸ್ಟಾಲ್ಡ್ ಇನ್ 50 ವಿಲೇಜ್ ಪಂಚಾಯತ್. ಸೊ ನಮ್ಮ ಕರ್ನಾಟಕದ 50 ವಿಲೇಜ್ ಪಂಚಾಯಿತಿಗಳಲ್ಲಿ ಸೋಲಾರ್ ದೀಪಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥ ಕೆಲಸವನ್ನು ನಾವು ಹೊಂಬೆಳಕು ಕಾರ್ಯಕ್ರಮದಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಪೇಲಿಯೇಟಿವ್ ಕೇರ್ ಸೆಂಟರ್ಸ್ ಅಂತ ಕರಿತೇವೆ. ಸೊ ಈ ಟರ್ಮ್ ಜ್ಞಾಪಕ ಇಟ್ಕೊಳ್ಳಿ. ಪೇಲಿಯೇಟಿವ್ ಅಂದ್ರೆ ಸೊ ವೃದ್ಧಾಪ್ಯರಿಗೆ ಕೊಡ್ತಕ್ಕಂಥ ಒಂದು ಕೇರ್ ಆಗಿರುತ್ತೆ, ಅಂದ್ರೆ ಹಿರಿಯ ನಾಗರಿಕರಿಗೆ ಕೊಡ್ತಕ್ಕಂಥ ಒಂದು ಕೇರ್ ಆಗಿರುತ್ತೆ. ಅದನ್ನು ನಾವು ಪೇಲಿಯೇಟಿವ್ ಅಂತ ಕರಿತೇವೆ. ಸೊ ಈ ಒಂದು ಕೇರ್ ಸೆಂಟರ್ಸ್ ಗಳನ್ನ 100 ಗ್ರಾಮ ಪಂಚಾಯತ್ಗಳಲ್ಲಿ ಸ್ಥಾಪನೆ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ದ ಕೇರ್ ಅಂಡ್ ಟ್ರೀಟ್ಮೆಂಟ್ ಆಫ್ ಸೀನಿಯರ್ ಸಿಟಿಸನ್ಸ್, ಅಂದ್ರೆ ಹಿರಿಯ ನಾಗರಿಕರಿಗೆ ಒಂದು ಕೇರ್, ಆರೈಕೆ ಮತ್ತು ಅವರಿಗೆ ಬೇಕಾಗಿರ್ತಕ್ಕಂಥ ಒಂದು ಚಿಕಿತ್ಸೆಯನ್ನ ನಿರ್ವಹಿಸ್ತಕ್ಕಂಥ ಆರೈಕೆ ಉಪಶಮನ ಕೇಂದ್ರಗಳನ್ನ 100 ಗ್ರಾಮ ಪಂಚಾಯಿತಿಗಳಲ್ಲಿ ಸ್ಥಾಪನೆ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಅದಾದ್ಮೇಲೆ ಅಂಡರ್ ಪ್ರಮೋಷನ್ ಪ್ರೋಗ್ರಾಮ್ ಯೂಸ್ ಆಫ್ ಮೆನ್ಸುರಲ್ ಕಪ್ಸ್ ವಿಲ್ ಬಿ ಎನ್ಕರೇಜ್ಡ್ ಅಮಾಂಗ್ ವಿಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್, ಅಂದ್ರೆ ಮಹಿಳಾ ಸ್ವಸಹಾಯ ಗುಂಪುಗಳಾಗಿರ್ಬೋದು. ಅದಾದ್ಮೇಲೆ ಈ ಒಂದು ವಿಮೆನ್ ಮೆಂಬರ್ಸ್ ಆಫ್ ದಿ ಗ್ರಾಮ ಪಂಚಾಯತ್, ಸೊ ಗ್ರಾಮ ಪಂಚಾಯಿತಿಯಲ್ಲಿರ್ತಕ್ಕಂಥ ಮಹಿಳಾ ಸದಸ್ಯರಾಗಿರ್ಬೋದು. ಸೊ ಅದಾದ್ಮೇಲೆ ಫ್ರಂಟ್ ಲೈನ್ ವರ್ಕರ್ಸ್ ಅಂತ ಕರಿತೇವೆ. ಸೊ ಇವರಿಗೆಲ್ಲ ಈ ಒಂದು ಮೆನ್ಸುರಲ್ ಕಪ್ಸ್ ಗಳನ್ನ ಯೂಸ್ ಮಾಡ್ತಕ್ಕಂಥ, ಅದನ್ನ ಪ್ರಮೋಟ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಮೆನ್ಸುರಲ್ ಕಪ್ಸ್ಗೂ ಮತ್ತು ಮೆನ್ಸುರಲ್ ಪ್ಯಾಡ್ಸ್ಗೂ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂದ್ರೆ ಸೊ ಇದು ರೀಯೂಸಬಲ್ ಆಗಿರುತ್ತೆ, ಮರು ಬಳಕೆ ಮಾಡಬಹುದಾಗಿರುತ್ತೆ, ಮತ್ತೆ ಇದು ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ ಆಗಿರುತ್ತೆ. ಸೊ ಅದರಿಂದ ಇದನ್ನ ಪ್ರಮೋಷನ್ ಮಾಡುವ ಕಾರಣದಿಂದ ಮೊದಲ ಹಂತದಲ್ಲಿ ಗ್ರಾಮೀಣ ಪಂಚಾಯಿತಿ ಮಹಿಳಾ ಸದಸ್ಯರಾಗಿರ್ಬೋದು, ಸ್ವಸಹಾಯ ಗುಂಪಿನ ಮಹಿಳೆಯರಾಗಿರ್ಬೋದು, ಸೊ ಇವರನ್ನ ಬಳಕೆ ಮಾಡಲಿಕ್ಕೆ ಪ್ರೋತ್ಸಾಹ ಮಾಡಲಾಗುತ್ತೆ. ಸೊ ಅದಾದ್ಮೇಲೆ ಮಿಕ್ಕಿದ ಎಲ್ಲ ಗ್ರಾಮದ ಮಹಿಳೆಯರಲ್ಲಿ ಸೊ ಈ ಒಂದು ಮೆನ್ಸುರಲ್ ಕಪ್ಸ್ ಅನ್ನ ಬಳಕೆ ಮಾಡ್ತಕ್ಕಂಥ ಒಂದು ಪ್ರಮೋಷನ್ ಮಾಡ್ತಕ್ಕಂಥ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಂಡಿರುತ್ತೆ. ಸೊ ಅದಾದ್ಮೇಲೆ ಸಾವಿತ್ರಿ ಬಾಯಿ ಪುಲೆ ವಿಮೆನ್ ಎಂಪವರ್ಮೆಂಟ್ ಸ್ಕೀಮ್. ಸೊ ಸಾವಿತ್ರಿ ಬಾಯಿ ಪುಲೆ ಮಹಿಳಾ ಸಬಲೀಕರಣ ಯೋಜನೆಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಎಲ್ಲಿ ಮಾಡ್ತಾರೆ ಅಂದ್ರೆ 100 ಸೆಲೆಕ್ಟೆಡ್ ಗ್ರಾಮ ಪಂಚಾಯತ್ಗಳಲ್ಲಿ ಸ್ಕಿಲ್ ಟ್ರೈನಿಂಗ್ ಅಂದ್ರೆ ಕೌಶಲ್ಯ ಅಭಿವೃದ್ಧಿಯನ್ನ ನೀಡ್ತಕ್ಕಂಥ ಕಾರಣದಿಂದ ಸೊ ಒಂದು ಸಾವಿತ್ರಿ ಬಾಪುಲೆ ಮಹಿಳಾ ಸಬಲೀಕರಣ ಯೋಜನೆಯನ್ನ ಸ್ಟಾರ್ಟ್ ಮಾಡಿರ್ತಾರೆ. ಅದಾದ್ಮೇಲೆ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್, ಸ್ವಸಹಾಯ ಗುಂಪುಗಳ ಸಹಯೋಗದೊಂದಿಗೆ ಎಣ್ಣೆಗಾಣಗಳನ್ನ, ಆಯಿಲ್ ಮಿಲ್ಸ್ ಅಂತ ನಾವೇನು ಹೇಳ್ತೇವೆ, ಸೊ ಈ ಒಂದು ಆಯಿಲ್ ಮಿಲ್ಸ್ಗಳನ್ನು ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಸ್ಥಾಪನೆ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ. ಅದಾದ್ಮೇಲೆ to strengthen the governance system at the ಗ್ರಾಮ ಪಂಚಾಯತ್ ಲೆವೆಲ್. ಸೊ ಗ್ರಾಮ ಪಂಚಾಯತ್ ಲೆವೆಲ್ನಲ್ಲಿ ಈ ಆಡಳಿತ ವ್ಯವಸ್ಥೆ ಏನಿರುತ್ತೆ ಅದನ್ನ ಸ್ಟ್ರೆಂಥನ್ ಮಾಡಲಿಕ್ಕೆ ಅಥವಾ ಬಲಪಡಿಸಲಿಕ್ಕೆ ಕಂಟ್ರೀಸ್ ಫಸ್ಟ್ ಸರ್ಕ್ಯುಲರ್ ಎಕಾನಮಿ ಲ್ಯಾಬೊರೇಟರಿಯನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಭಾರತ ದೇಶದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ವರ್ತುಲ ಆರ್ಥಿಕ ಪ್ರಯೋಗಾಲಯವನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಪ್ರಯೋಗಾಲಯದಲ್ಲಿ ಈ ಚುನಾಯಿತ ಸದಸ್ಯರು ಮತ್ತು ಗ್ರಾಮ ಪಂಚಾಯತಿ ಮಟ್ಟದ ಒಕ್ಕೂಟದ ಸದಸ್ಯರು ಏನಿರ್ತಾರೆ ಸೊ ಅವರಿಗೆ ತರಬೇತಿಯನ್ನ ನೀಡ್ತಕ್ಕಂಥ ಒಂದು ಕೇಂದ್ರಗಳನ್ನ ಸ್ಥಾಪನೆ
ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಕೇಂದ್ರವನ್ನ ನಾವು ಸರ್ಕ್ಯುಲರ್ ಎಕಾನಮಿ ಲ್ಯಾಬ್ಸ್ ಅಂತ ಕರಿತೇವೆ. ಸೊ ಈ ರೀತಿ ಸರ್ಕ್ಯುಲರ್ ಎಕಾನಮಿ ಅಂದ್ರೆ ರೀಯೂಸ್ ಅಂತ ನಾವೇನು ಹೇಳ್ತೇವೆ, ರೀಪ್ರೊಡ್ಯೂಸ್, ರೀಯೂಸ್ ಅಂಡ್ ರಿಡ್ಯೂಸ್ ಅಂತ ನಾವೇನು ಹೇಳ್ತೇವೆ. ಸೊ ಇದನ್ನ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಅಂದ್ರೆ ನಾವು ಬಳಸ್ತಕ್ಕಂಥ ವಸ್ತುಗಳನ್ನ ನಾವು ವ್ಯರ್ಥ ಮಾಡಬಾರ್ದು, ಅದನ್ನ ಮರುಬಳಕೆ ಮಾಡಬೇಕು. ಸೊ ಅದನ್ನ ನಾವು ಸರ್ಕ್ಯುಲರ್ ಎಕಾನಮಿ ಅಂತ ಕರಿತೇವೆ. ಸೊ ಇದರಲ್ಲಿ ಟ್ರೈನಿಂಗ್ ಅನ್ನ ನೀಡಲಿಕ್ಕೆ ಲ್ಯಾಬ್ಗಳನ್ನ ನಮ್ಮ ಭಾರತ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಸ್ಥಾಪನೆ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಅದಾದ್ಮೇಲೆ ಸ್ಕಿಲ್ ಅಕಾಡೆಮಿ ವಿಲ್ ಬಿ ಸೆಟ್ ಅಪ್ ಇನ್ ಸಂಡೂರ್ ಇನ್ ಬೆಳ್ಳಾರಿ ಡಿಸ್ಟ್ರಿಕ್ಟ್. ಸೊ ಬಳ್ಳಾರಿ ಜಿಲ್ಲೆಯ ಸಂಡೂರಿನಲ್ಲಿ ಕೌಶಲ್ಯ ಅಕಾಡೆಮಿಯ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ಇನ್ನೊಂದು ಬೆಂಗಳೂರಿನಲ್ಲಿರ್ತಕ್ಕಂಥ ಇಂದಿರಾ ಕ್ಯಾಂಟೀನ್ಸ್ ಬಗ್ಗೆ ನೀವು ಕೇಳಿರ್ತೀರಾ. ಸೊ ಗ್ರಾಮೀಣ ಪ್ರದೇಶಗಳಲ್ಲಿ ಕ್ಯಾಂಟೀನ್ಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಇದನ್ನ ನಾವು ಕೆಫೆ ಸಂಜೀವಿನಿ ಕ್ಯಾಂಟೀನ್ಸ್ ಅಂತ ಕರಿತೇವೆ. ಸೊ ಇದನ್ನ ರೂರಲ್ ವಿಮೆನ್ ನಡೆಸ್ತಕ್ಕಂಥ ಒಂದು ಕ್ಯಾಂಟೀನ್ಸ್ಗಳಾಗಿರ್ತವೆ. ಅಂದ್ರೆ ಗ್ರಾಮೀಣ ಮಹಿಳೆಯರು ಶುಚಿತ್ವವನ್ನ ಕಾಪಾಡಿಕೊಂಡು ನಡೆಸ್ತಕ್ಕಂಥ ಕ್ಯಾಂಟೀನ್ಗಳನ್ನ, ಸೊ ಇದನ್ನ ನಾವು ಮಹಿಳೆಯರೇ ನಡೆಸ್ತಕ್ಕಂಥ ಕೆಫೆ ಸಂಜೀವಿನಿ ಕ್ಯಾಂಟೀನ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನು ಕೂಡ ಕರ್ನಾಟಕ ಸರ್ಕಾರ ಇಂಟ್ರೊಡ್ಯೂಸ್ ಮಾಡುತ್ತೆ. ಸೆಕೆಂಡ್ ಫೇಸ್ ಡೆವಲಪ್ಮೆಂಟ್ ಆಫ್ ಸಿಲ್ಕ್ ಹೈಟೆಕ್ ಮಾರ್ಕೆಟ್ಸ್ ಆಫ್ ರಾಮನಗರ ಮತ್ತೆ ಶಿಡ್ಲಘಟ್ಟ. ಸೊ ರಾಮನಗರ ಮತ್ತು ಶಿಡ್ಲಘಟ್ಟದಲ್ಲಿ ಸೊ ಈ ಒಂದು ರಾಮನಗರ ಮತ್ತು ಶಿಡ್ಲಘಟ್ಟದಲ್ಲಿ ರೇಷ್ಮೆ ಹೈಟೆಕ್ ಮಾರುಕಟ್ಟೆಗಳ 2ನೇ ಹಂತವನ್ನ ಅಭಿವೃದ್ಧಿಪಡಿಸ್ತಾರೆ. ಸೊ ನಿಮಗೆ ಗೊತ್ತು, ರಾಮನಗರ ಮತ್ತು ಶಿಡ್ಲಘಟ್ಟದಲ್ಲಿ ಹೆಚ್ಚಿನ ರೇಷ್ಮೆಯನ್ನ ಬೆಳೀತಾರೆ. ಸೊ ಶಿಡ್ಲಘಟ್ಟ ಈವನ್ ಮೈ ಪ್ಲೇಸ್, ಸೊ ಇಲ್ಲೂ ಕೂಡ ರೇಷ್ಮೆಯನ್ನ ಹೆಚ್ಚಾಗಿ ಬೆಳೀತಾರೆ. ಸೊ ಈ ಒಂದು ಭಾಗದಲ್ಲಿರ್ತಕ್ಕಂಥ ರೇಷ್ಮೆ ಮಾರುಕಟ್ಟೆಗಳನ್ನ ಹೈಟೆಕ್ ಮಾಡ್ತಕ್ಕಂಥ 2ನೇ ಹಂತವನ್ನ ಈಗ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಸೊ ಅದಾದ್ಮೇಲೆ ಕೆಲವೊಂದು ಕಾಯಿಲೆಗಳು. ಸೊ ಈ ಒಂದು ಕಾಯಿಲೆಗಳು ಯಾವ್ದಾವ್ದು ಅಂದ್ರೆ ಸೆಲೆಬ್ರಲ್ ಪ್ಯಾಲ್ಸಿ, ಮಸ್ಕ್ಯುಲರ್ ಡಿಸ್ಟ್ರೋಫಿ, ಪಾರ್ಕಿನ್ಸನ್ಸ್ ಮತ್ತೆ ಮಲ್ಟಿಪಲ್ ಸ್ಕ್ಲಿರೋಸಿಸ್ ಅಂತ ಕರಿತೇವೆ. ಸೊ ಈ ಕಾಯಿಲೆಗಳು ಬಂದಾಗ ಆ ವ್ಯಕ್ತಿ ಸ್ವತಂತ್ರವಾಗಿ ಏನು ಕೆಲಸಗಳನ್ನ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಅವರು ಇನ್ನೊಬ್ಬರ ಆಶ್ರಯದಲ್ಲಿ ಕಂಪಲ್ಸರಿ ಇರಬೇಕಾಗಿರುತ್ತೆ. ಆ ರೀತಿ ಕೇರ್ ಅನ್ನ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಕೇರ್ ಟೇಕರ್ಸ್ ಅಂತ ನಾವೇನು ಹೇಳ್ತೇವೆ. ಸೊ ಅವ್ರಿಗೆ ತಿಂಗಳಿಗೆ 1,000 ರೂಪಾಯಿಗಳನ್ನ ನೀಡಲಾಗುತ್ತೆ. ನಾಟ್ ಫಾರ್ ದಿ ಪೇಷಂಟ್ಸ್ಗೆ ಕೊಡೋದಿಲ್ಲ, ಬಿಕಾಸ್ ಅವ್ರಿಗೆ ಅದು ಯೂಸ್ ಮಾಡ್ಕೊಳ್ಳೋಷ್ಟು ಅವರ ಮೆಂಟಲ್ ಸ್ಟೇಟಸ್ ಇರೋದಿಲ್ಲ. ಸೊ ಅವರನ್ನ ಆರೈಕೆ ನೀಡ್ತಕ್ಕಂಥ ವ್ಯಕ್ತಿಗಳಿಗೆ ಸೊ 1,000 ರೂಪಾಯಿಗಳ ಪ್ರೋತ್ಸಾಹ ಧನವನ್ನ ನೀಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಸೊ ಅದಾದ್ಮೇಲೆ ನಮ್ಮ ರಾಜ್ಯದಲ್ಲಿ ಸ್ಪೋರ್ಟ್ಸ್ ಅಥವಾ ಕ್ರೀಡೆಗೆ ಹೆಚ್ಚಿನ ಮಹತ್ವವನ್ನು ನೀಡಲಿಕ್ಕೆ ಮತ್ತೆ ಹೆಚ್ಚು ಜನರು ಕ್ರೀಡೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಪ್ರೋತ್ಸಾಹವನ್ನ ಮಾಡಲಿಕ್ಕೆ ಒಲಿಂಪಿಕ್ ಮತ್ತೆ ಮಿನಿ ಒಲಿಂಪಿಕ್ಸ್ ಅಂತ ಗೇಮ್ಸ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಇವಾಗ ಯೂತ್ ಗೇಮ್ಸ್ ಅಂತ ನಾವೇನು ನೋಡ್ತಾ ಇದ್ದೇವೆ ರಾಷ್ಟ್ರ ಮಟ್ಟದಲ್ಲಿ. ಸೊ ಅದೇ ರೀತಿ ನಮ್ಮ ರಾಜ್ಯ ಮಟ್ಟದಲ್ಲಿ ಒಲಿಂಪಿಕ್ಸ್ ಮತ್ತೆ ಮಿನಿ ಒಲಿಂಪಿಕ್ಸ್ ಅಂತ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಇದು ಅಂಡರ್ 14 ಇಯರ್ಸ್ ಆಫ್ ಏಜ್ ಎವ್ರಿ ಇಯರ್, ಅಂದ್ರೆ 14 ವರ್ಷದ ಕಡಿಮೆ ಇರತಕ್ಕಂಥ ಬಾಲಕರಿಗೆ ಪ್ರತಿ ವರ್ಷ ನಮ್ಮ ರಾಜ್ಯದಲ್ಲಿ ಒಲಿಂಪಿಕ್ಸ್ ಮತ್ತೆ ಮಿನಿ ಒಲಿಂಪಿಕ್ಸ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಸ್ಪೋರ್ಟ್ಸ್ ಪರ್ಸನ್ಸ್ಗಳನ್ನ ಐಡೆಂಟಿಫೈ ಮಾಡ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಸೊ ಈ ವರ್ಷ ಒಲಿಂಪಿಕ್ಸ್ ಕ್ರೀಡಾಕೂಟ ನಡೆಯುತ್ತಿರುವ ಕಾರಣದಿಂದ ಒಲಿಂಪಿಕ್ಸ್ ನಲ್ಲಿ ಗೋಲ್ಡ್ ಮೆಡಲ್ ಅನ್ನ ಪಡಿತಕ್ಕಂಥವರಿಗೆ ಕರ್ನಾಟಕ ರಾಜ್ಯದಿಂದ 6 ಕೋಟಿಯನ್ನ ನೀಡಲಾಗುತ್ತೆ. ಸಿಲ್ವರ್ ಅಥವಾ ಬೆಳ್ಳಿ ಪದಕ ಪಡೆದುಕೊಂಡ್ರೆ 4 ಕೋಟಿ, ಬ್ರಾನ್ಸ್ ಅಥವಾ ಕಂಚಿನ ಪದಕ ಪಡೆದುಕೊಂಡ್ರೆ ಸೊ 3 ಕೋಟಿ ಸಹಾಯ ಧನವನ್ನ ನೀಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಅದಾದ್ಮೇಲೆ ಝೀರೋ ವೇಸ್ಟ್ ವೆಜಿಟೇಬಲ್ ಮಾರ್ಕೆಟ್ ಅಂತ ಕರಿತೇವೆ. ನಾವು ನೋಡಿರ್ತೀರ ನೀವು, ವೆಜಿಟೇಬಲ್ ಮಾರ್ಕೆಟ್ ಅಥವಾ ತರಕಾರಿ ಮಾರ್ಕೆಟ್ ಅನ್ನು ನೀವು ಒಂದ್ಸತಿ ವಿಸಿಟ್ ಮಾಡಿದ್ರೆ ಸೊ ಎಲ್ಲ ಒಂದು ಮಾರ್ಕೆಟ್ ಎಲ್ಲ ಸೆಲ್ ಮಾಡಿದ್ದಾದ್ಮೇಲೆ ಅಲ್ಲಿ ಕೊಳೆತಿರ್ತಕ್ಕಂಥ ತರಕಾರಿಗಳನ್ನ ಅಲ್ಲೇ ಬಿಸಾಡೋಗಿರ್ತಾರೆ. ಸೊ ಅದನ್ನ ಪ್ರಿವೆಂಟ್ ಮಾಡಲಿಕ್ಕೆ ಅಥವಾ ಆ ರೀತಿಯ ಪ್ರಾಬ್ಲಮ್ಸ್ ಅನ್ನ ಅವಾಯ್ಡ್ ಮಾಡಲಿಕ್ಕೆ ಶೂನ್ಯ ತ್ಯಾಜ್ಯ ತರಕಾರಿ ಮಾರುಕಟ್ಟೆಗಳನ್ನ ಅಭಿವೃದ್ಧಿಪಡಿಸ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಇದನ್ನ ಹೇಗೆ ಅಭಿವೃದ್ಧಿ ಪಡಿಸೋದಂದ್ರೆ ಬಯೋ CNG ಪ್ಲಾಂಟ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. CNG ಅಂದ್ರೆ ನಿಮ್ಗೆ ಗೊತ್ತು, ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಕರಿತೇವೆ, ಅಂದ್ರೆ ಸಂಕುಚಿತ ನೈಸರ್ಗಿಕ ಅನಿಲ ಅಂತ ಕರಿತೇವೆ. ಸೊ ಈ ಒಂದು ನೈಸರ್ಗಿಕ ಅನಿಲಗಳನ್ನ ಆ ತರಕಾರಿ ಮಾರುಕಟ್ಟೆಗಳಲ್ಲಿ ಬರ್ತಕ್ಕಂಥ ಒಂದು ತ್ಯಾಜ್ಯ, ಅದನ್ನೇ ನಾವು ಬಯೋ ಅಥವಾ ಜೈವಿಕ ಅಂತ ಕರಿತೇವೆ. ಸೊ ಇದರಿಂದ ಉತ್ಪಾದನೆ ಮಾಡ್ತಕ್ಕಂಥ ಸ್ಥಾವರಗಳನ್ನ ನಮ್ಮ ಕರ್ನಾಟಕದ ವೆಜಿಟೇಬಲ್ ಮಾರ್ಕೆಟ್ಸ್ ಅಲ್ಲಿ ಸ್ಥಾಪನೆ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಎಲ್ಲೆಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಹುಬ್ಬಳ್ಳಿ, ಬೆಳ್ಳಾರಿ, ಕೋಲಾರ, ಚಿಕ್ಕಬಳ್ಳಾಪುರ, ಬೆಳಗಾಂ, ದಾಸನಾಪುರ ಮತ್ತೆ ಮೈಸೂರು. ಸೊ ಇಲ್ಲಿರ್ತಕ್ಕಂಥ ವೆಜಿಟೇಬಲ್ ಮಾರ್ಕೆಟ್ಸ್ಗಳಲ್ಲಿ ಈ ಬಯೋ CNG ಪ್ಲಾಂಟ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ. ಸೊ ಈ ರೀತಿಯ ಬಯೋ CNG ಪ್ಲಾಂಟ್ಗಳನ್ನು ನಮ್ಮ ಭಾರತ ದೇಶದಲ್ಲಿ ಮಹಾರಾಷ್ಟ್ರದ ಪುಣೆದಲ್ಲಿ ಪ್ರಪ್ರಥಮ ಬಾರಿಗೆ ಬಳಕೆ ಮಾಡಿರ್ತಾರೆ. ಸೊ ಇದು ಸಕ್ಸಸ್ಫುಲ್ ಆಗಿರುವ ಕಾರಣದಿಂದ ಈ ಒಂದು ಕಾನ್ಸೆಪ್ಟ್ ಅನ್ನ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಅದಾದ್ಮೇಲೆ ಈ ಒಂದು ಮೀನುಗಾರಿಕೆಗೆ ಸಂಬಂಧಪಟ್ಟಂತೆ ಮತ್ಸ್ಯ ಆಶಾ ಕಿರಣ ಯೋಜನೆ ಅಂತ ಕರಿತೇವೆ. ಸೊ ಈ ಒಂದು ಯೋಜನೆಯಲ್ಲಿ
ಕೆಲವೊಂದು ಸೀಸನ್ಸ್ ಅಲ್ಲಿ ಫಿಶಿಂಗ್ ಮಾಡಲಿಕ್ಕೆ ಬಿಡೋದಿಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಸುನಾಮಿ ಅಲರ್ಟ್ ಇರುತ್ತೆ, ಅವಾಗ ಫಿಶಿಂಗ್ ಮಾಡಲಿಕ್ಕೆ ಬಿಡೋದಿಲ್ಲ. ಆಲಿವ್ ರಿಡ್ಲಿ ಟರ್ಟಲ್ಸ್ ಇರುತ್ತೆ, ಅದು ಮರಿ ಮಾಡ್ತಕ್ಕಂಥ ಒಂದು ಸೀಸನ್, ಅಲ್ಲಿ ಫಿಶಿಂಗ್ ಮಾಡಲಿಕ್ಕೆ ಬಿಡೋದಿಲ್ಲ. ಸೊ ಈ ಒಂದು ಸಮಯದಲ್ಲಿ ಅದನ್ನೇ ಅವಲಂಬಿಸಿರ್ತಕ್ಕಂಥ ಮೀನುಗಾರಿಕೆ ಕೃಷಿಕರಿಗೆ ಲಾಸ್ ಆಗುತ್ತೆ. ಆ ಲಾಸ್ ಆಗಿರ್ತಕ್ಕಂಥ ದಿನಗಳಿಗೆ ಸರ್ಕಾರ ಕಂಪೆನ್ಸೇಷನ್ ಅನ್ನು ಕೊಡ್ತಾ ಇದೆ. ಸೊ ಎಷ್ಟು ಕಂಪೆನ್ಸೇಷನ್ ಮುಂಚೆ ಕೊಡ್ತಾ ಇತ್ತು ಅಂದ್ರೆ ₹1,500 ಕೊಡ್ತಾ ಇತ್ತು, ಇವಾಗ ಅದನ್ನ ಡಬಲ್ ಮಾಡಿ ಸೊ 3,000ಕ್ಕೆ ಇನ್ಕ್ರೀಸ್ ಮಾಡಿರೋದನ್ನ ನಾವು ಈ ಒಂದು ಮತ್ಸ್ಯ ಆಶಾಕಿರಣ ಯೋಜನೆ ಅಡಿಯಲ್ಲಿ ನೋಡಬಹುದಾಗಿರುತ್ತೆ. ನೆಕ್ಸ್ಟ್ ಅನ್ನ ಸುವಿಧಾ ಕಾರ್ಯಕ್ರಮ ಅಂತ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದು ಯಾರಕ್ಕೆ ಅಂದ್ರೆ 80 ಇಯರ್ಸ್ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಾಗಿರ್ತಕ್ಕಂಥ ಸೀನಿಯರ್ ಸಿಟಿಸನ್ಸ್ ಮನೆ ಬಾಗಿಲಿಗೆ ಸೊ ಈ ಒಂದು ರೇಷನ್ ಅನ್ನ ಫುಡ್ ಗ್ರೈನ್ಸ್ ಆಹಾರ ಧಾನ್ಯಗಳನ್ನ ಡೆಲಿವರ್ ಮಾಡ್ತಕ್ಕಂಥ ಒಂದು ಯೋಜನೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇದನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಇದನ್ನ ನಾವು ಅನ್ನ ಸುವಿಧಾ ಕಾರ್ಯಕ್ರಮ ಅಂತ ಕರೀತೇವೆ. ಸೊ 80 ವರ್ಷ ದಾಟಿದ ಹಿರಿಯ ನಾಗರಿಕರಿಗೆ ಮಾತ್ರ ಮನೆ ಬಾಗಿಲಿಗೆ ಆಹಾರ ಧಾನ್ಯಗಳನ್ನ ತಲುಪಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಜಾರಿಗೆ ತರ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಇದು ಕೂಡ ಒಂದು ಉತ್ತಮವಾಗಿರ್ತಕ್ಕಂಥ ಮೂವ್ ಆಗಿರುತ್ತೆ. ಸೊ ಅದಾದ್ಮೇಲೆ ಮಾಡರ್ನ್ ಕ್ರಿಟಿಕಲ್ ಕೇರ್ ಬ್ಲಾಕ್ಸ್ ಇನ್ ಈಚ್ ಡಿಸ್ಟ್ರಿಕ್ಟ್, ಅಂದ್ರೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಆಧುನಿಕ ಕ್ರಿಟಿಕಲ್ ಕೇರ್ ಬ್ಲಾಕ್ಗಳನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು. ಏನು ಕ್ರಿಟಿಕಲ್ ಕೇರ್ ಅಂದರೆ ಸೊ ಇಮ್ಮಿಡಿಯೇಟ್ ಮೆಡಿಕಲ್ ಅಟೆನ್ಷನ್ ಬೇಕಾಗಿರುತ್ತೆ. ಸೊ ಯಾವುದೋ ಒಂದು ರಿಮೋಟ್ ಭಾಗದಲ್ಲಿ ಅವ್ರಿಗೆ ಏನೋ ತೊಂದರೆ ಆಗಿರುತ್ತೆ, ಸೊ ಅವರ ಆಂಬ್ಯುಲೆನ್ಸ್ ತಗೊಂಡು ಹತ್ತಿರದಲ್ಲಿರ್ತಕ್ಕಂಥ ನಗರಗಳಿಗೆ ಅವರು ವಿಸಿಟ್ ಮಾಡಬೇಕಾಗಿರುತ್ತೆ. ಸೊ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಪ್ರತಿ ಜಿಲ್ಲೆಗಳಲ್ಲಿ ಆಧುನಿಕ ಕ್ರಿಟಿಕಲ್ ಕೇರ್ ಬ್ಲಾಕ್ಗಳನ್ನು ಸ್ಥಾಪನೆ ಮಾಡ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ. ಸೊ ಈ ರೀತಿಯ ಕೇಂದ್ರಗಳು ಆಲ್ರೆಡಿ 15 ಜಿಲ್ಲೆಗಳಲ್ಲಿ ಅಂಡರ್ ಕನ್ಸ್ಟ್ರಕ್ಷನ್ ಇದಾವೆ. ಸೊ ಈ ವರ್ಷದಲ್ಲಿ ಉಡುಪಿ, ದಾವಣಗೆರೆ, ವಿಜಯಪುರ, ಮೈಸೂರು, ಮಂಡ್ಯ, ಧಾರವಾಡ ಮತ್ತು ಕೊಪ್ಪಳದಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಮುಂದಿನ ವರ್ಷದಲ್ಲಿ ಮಿಕ್ಕಿದ 9 ಜಿಲ್ಲೆಗಳಲ್ಲಿ ಸ್ಟಾರ್ಟ್ ಮಾಡ್ತಕ್ಕಂಥ ನಿರ್ಧಾರವನ್ನ ಸೊ ಈ ಒಂದು ಬಜೆಟ್ ನಲ್ಲಿ ಅನೌನ್ಸ್ ಮಾಡಿರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ 7 ನ್ಯೂ ತಾಲೂಕು ಹಾಸ್ಪಿಟಲ್ಸ್, 7 ಹೊಸ ತಾಲೂಕು ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಆ 7 ತಾಲೂಕುಗಳು ಯಾವುದು ಅಂತ ಕೇಳಿದಾಗ ಆನೇಕಲ್, ನೆಲಮಂಗಲ, ಹೊಸಕೋಟೆ, ಶೃಂಗೇರಿ, ಖಾನಾಪುರ, ಶಿರಹಟ್ಟಿ ಮತ್ತೆ ಯಳಂದೂರು. ಸೊ ಇಲ್ಲಿ ತಾಲೂಕು ಆಸ್ಪತ್ರೆಗಳಿಲ್ಲ. ಸೊ ಈ ಒಂದು ತಾಲೂಕುಗಳಲ್ಲಿ ತಾಲೂಕು ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಅದಾದ್ಮೇಲೆ ಸ್ಟೆಮಿ ಅಂತ ಕರೀತೇವೆ. ಸ್ಟೆಮಿ ಅಂದ್ರೆ ಈ ಒಂದು ಮಯೋಕಾರ್ಡಿಯಲ್ ಇನ್ಫಾಕ್ಷನ್, ಸ್ಟೆಮಿ ಫುಲ್ ಫಾರ್ಮ್ ಇಲ್ಲಿ ಕೊಟ್ಟಿದ್ದೇನೆ, ಸೆಗ್ಮೆಂಟ್ ಎಲಿವೇಶನ್ ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಅಂತ ಕರಿತೇವೆ. ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಅಂದ್ರೆ ಹಾರ್ಟ್ ಅಟ್ಯಾಕ್, ಅಂದ್ರೆ ಹೃದಯ ಸ್ತಂಭನ ಅಂತ ಹೇಳ್ತೇವೆ. ಸೊ ಆ ಒಂದು ಕಾಯಿಲೆಯನ್ನ ಪ್ರಿವೆಂಟ್ ಮಾಡಲಿಕ್ಕೆ ಎಲ್ಲ ತಾಲೂಕು ಹಾಸ್ಪಿಟಲ್ಗಳಲ್ಲಿ ಸೊ ಈ ಒಂದು ಸ್ಟೆಮಿ ಟ್ರೀಟ್ಮೆಂಟ್ ಸೆಂಟರ್ಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸ್ಟೆಮಿ ಅಂದ್ರೆ ನಿಮ್ಗೆ ಗೊತ್ತಾಗಿರುತ್ತೆ. ಸೊ ಇದು ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಅಥವಾ ಹಾರ್ಟ್ ಅಟ್ಯಾಕ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆ ಆಗಿರುತ್ತೆ. ಸೊ ಇತ್ತೀಚೆಗೆ ಈ ಒಂದು ಹಾರ್ಟ್ ಅಟ್ಯಾಕ್ ಇನ್ಸಿಡೆನ್ಸಸ್ ಬಹಳ ಜಾಸ್ತಿ ಆಗಿರುತ್ತೆ. ಇವನ್ ಯಂಗರ್ ಪಾಪ್ಯುಲೇಷನ್ ಅಲ್ಲೂ ಕೂಡ ಹೆಚ್ಚಾಗುತ್ತಿರುವ ಕಾರಣದಿಂದ ಸೊ ಅವರಿಗೆ ಇಮಿಡಿಯೇಟ್ ಅಟೆನ್ಷನ್ ಅನ್ನ ಕೊಡ್ಲಿಕ್ಕೆ, ಯಾಕಂದ್ರೆ ಫಸ್ಟ್ 30 ಮಿನಿಟ್ಸ್ ಅನ್ನ ನಾವು ಗೋಲ್ಡನ್ ಅವರ್ ಅಂತ ಕರಿತೇವೆ. ಆ ಸಮಯದಲ್ಲಿ ಇಮಿಡಿಯೇಟ್ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಅವರು ಬದುಕ್ತಕ್ಕಂಥ ಚಾನ್ಸಸ್ ಬಹಳ ಜಾಸ್ತಿ ಇರುತ್ತೆ. ಸೊ ಈ ಒಂದು ಚಾನ್ಸಸ್ ಅನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಸ್ಟೆಮಿ ಅಂತಕ್ಕಂಥ ಒಂದು ಈ ಕಾಯಿಲೆನ ಪ್ರಿವೆಂಟ್ ಮಾಡ್ಲಿಕ್ಕೆ, ಅಂದ್ರೆ ಇನ್ ಸಿಂಪಲ್ ಹೃದಯ ಸ್ತಂಭನವನ್ನ ಅಟೆಂಡ್ ಮಾಡ್ಲಿಕ್ಕೆ ಹಬ್ ಅಂಡ್ ಸ್ಪೋಕ್ ಮಾಡೆಲ್ ನಲ್ಲಿ ಎಲ್ಲಾ ತಾಲೂಕು ಆಸ್ಪತ್ರೆಗಳಲ್ಲಿ ಇದನ್ನ ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ಒಂದು ಫೆಸಿಲಿಟಿಯನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಹಬ್ ಅಂಡ್ ಸ್ಪೋಕ್ ಅಂದ್ರೆ ಸೊ ನಿಮ್ಮ ಚಕ್ರದ ವೀಲ್ ಏನಿರುತ್ತೆ, ಮಧ್ಯದಲ್ಲಿ ಒಂದು ಹಬ್ ಇರುತ್ತೆ, ಸುತ್ತೂ ಕೂಡ ಸ್ಪೋಕ್ಸ್ ಇರುತ್ತೆ. ಸೊ ಈ ರೀತಿಯ ಮಾಡೆಲ್ ಅಲ್ಲಿ ಅಂದ್ರೆ ಸೆಂಟ್ರಲೈಸ್ ಸಿಸ್ಟಮ್ ಅನ್ನ ಅವರು ಯೂಸ್ ಮಾಡಿಕೊಂಡು ಸೊ ಒಂದು ಸೆಂಟ್ರಲೈಸ್ ಪ್ಲೇಸ್ ಅಲ್ಲಿ ಇದನ್ನ ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ಒಂದು ಕೇಂದ್ರಗಳನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ಅದರ ಜೊತೆಗೆ ಥ್ರೋಂಬೋಲೈಟಿಕ್ ಡ್ರಗ್ಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಥ್ರೋಂಬೋ ಅಂದ್ರೆ ಕ್ಲಾಟ್, ರಕ್ತ ಹೆಪ್ಪುಗಟ್ಟಿದಾಗ ಸೊ ಅದು ನಮ್ಮ ರಕ್ತನಾಳಗಳಲ್ಲಿ ಬ್ಲಾಕ್ ಆಗುತ್ತೆ. ರಕ್ತನಾಳಗಳಲ್ಲಿ ಬ್ಲಾಕ್ ಆದ್ರೆ ಸೊ ಅಲ್ಲಿಂದ ಮುಂದಕ್ಕೆ ರಕ್ತ ಸಪ್ಲೈ ಆಗೋದಿಲ್ಲ. ಸೊ ಆ ಕಾಯಿಲೆಯನ್ನ ನಾವು ಥ್ರೋಂಬೋಲೈಸಿಸ್ ಅಂತ ಕರಿತೇವೆ. ಅದನ್ನ ಬ್ರೇಕ್ ಮಾಡಲಿಕ್ಕೆ ಕೆಲವೊಂದು ಡ್ರಗ್ಸ್ ಅನ್ನ ಕೊಡ್ತಾರೆ. ಆ ಡ್ರಗ್ಸ್ ಅನ್ನ ನಾವು ಥ್ರೋಂಬೋಲೈಟಿಕ್ ಅಂತ ಕರೀತೀವಿ. ಲೈಟಿಕ್ ಅಂದ್ರೆ ಬ್ರೇಕಿಂಗ್, ಥ್ರೋಂಬೋ ಅಂದ್ರೆ ಕ್ಲಾಟ್. ಸೊ ಹೆಪ್ಪನ್ನ ಬ್ರೇಕ್ ಮಾಡ್ತಕ್ಕಂಥ ಡ್ರಗ್ಸ್ ಗಳನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಈ ಡ್ರಗ್ಸ್ ಆಲ್ರೆಡಿ ಇದೆ. ಸೊ ಇವುಗಳನ್ನ ಸಂಗ್ರಹಣೆ ಮಾಡಲಿಕ್ಕೆ 32 ಕೋಟಿ ರೂಗಳನ್ನ ಒದಗಿಸಲಾಗುತ್ತೆ. ಸೊ ಅದರಿಂದ ಇಮಿಡಿಯೇಟ್ ಈ ಒಂದು ಇಂಜೆಕ್ಷನ್ ಅನ್ನು ಕೊಟ್ಟಾಗ ಬ್ಲಡ್ ವೆಸಲ್ಸ್ ಅಲ್ಲಿ ಇರ್ತಕ್ಕಂಥ ಕ್ಲಾಟ್ ಸಂಪೂರ್ಣವಾಗಿ ಡಿಸಾಲ್ವ್ ಆಗಿ ಸೊ ಅವರ ಬ್ಲಡ್ ಸರ್ಕ್ಯುಲೇಷನ್ ಅಂತಕ್ಕಂಥದ್ದು ನಾರ್ಮಲ್ ಆಗೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಸ್ಪೈಸ್ ಪಾರ್ಕ್, ಇದನ್ನ ನಾನು ಆಲ್ರೆಡಿ ಹೇಳಿದ್ದೇನೆ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸಾಂಬಾರು ಪದಾರ್ಥಗಳ ಬೆಳೆಯುವ ರೈತರಿಗೆ ಅನುಕೂಲಕರವಾಗುವ ಹಾಗೆ ಸೊ ಒಂದು ಸ್ಪೈಸ್ ಮಾರ್ಕೆಟ್ ಅನ್ನ ಸ್ಥಾಪನೆ ಮಾಡ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಕೊನೆಯದಾಗಿ ನಮ್ಮ ಟೂರಿಸಂಗೆ ಬಂದಾಗ ಸೊ ಒಂದು ಪಾಲಿಸಿ ಇತ್ತು, ಅರ್ಲಿಯರ್ ಫಾರ್ಮುಲೇಟೆಡ್
ಟೂರಿಸಂ ಪಾಲಿಸಿ ಅಂತ ಇತ್ತು, ಪ್ರವಾಸೋದ್ಯಮ ನೀತಿ ಅಂತ ಇತ್ತು. ಸೊ ಇದು 2020ರಿಂದ 25ಕ್ಕೆ ಮುಂಚೆ ಮಾಡಿದ್ರು, ಇದನ್ನ ಇವಾಗ ಎಕ್ಸ್ಟೆಂಡ್ ಮಾಡಿ 2024ರಿಂದ 29ರವರೆಗೆ ಇದನ್ನ ಎಕ್ಸ್ಟೆಂಡ್ ಮಾಡಿರ್ತಾರೆ. ಸೊ ಟೂರಿಸಂನಲ್ಲಿ ಪ್ರಮುಖವಾಗಿ ಈ ಕೇಬಲ್ ಕಾರ್ ರೋಪ್ ವೇಸ್ ಅಂತ ಕರಿತೇವೆ. ಸೊ ಇದನ್ನ 10 ಟೂರಿಸ್ಟ್ ಡೆಸ್ಟಿನೇಷನ್ಸ್ ಅಂದ್ರೆ 10 ಪ್ರವಾಸಿ ತಾಣಗಳಲ್ಲಿ ಸೊ ಈ ಒಂದು ಕೇಬಲ್ ಕಾರ್ ಅಂತ ನಾವೇನು ಹೇಳ್ತೇವೆ, ಸೊ ಈ ರೀತಿಯ ಕೇಬಲ್ ಕಾರ್ಗಳನ್ನ PPP ಮಾಡೆಲ್ ಅಲ್ಲಿ ಡೆವಲಪ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಇಲ್ಲಿಗೆ ಈ ಒಂದು ಬಜೆಟ್ ನಲ್ಲಿ ಬರ್ತಕ್ಕಂಥ ಆಲ್ಮೋಸ್ಟ್ ಎಲ್ಲ ಪಾಯಿಂಟ್ಸ್ ಅನ್ನ ನಾನು ಇಲ್ಲಿ ಡಿಸ್ಕಸ್ ಮಾಡಿರ್ತೇನೆ. ಸೊ ಈ ಪಾಯಿಂಟ್ಸ್ ನಿಮ್ಮ ಪರೀಕ್ಷೆಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಏನೇ ಡೌಟ್ಸ್ ಇದ್ರೂ ನೀವು ಕಮೆಂಟ್ಸ್ ಅಲ್ಲಿ ನನಗೆ ತಿಳಿಸಬಹುದಾಗಿರುತ್ತೆ. ಸೊ ಒನ್ಸ್ ಅಗೇನ್ ಮುಂದಿನ ಪ್ರಚಲಿತ ಘಟನೆಗಳೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಓದ್ತಾ ಇರಿ. ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.